ನಮಸ್ತೆ, ನನ್ನ ಹೆಸರು ಮಾನ್ವಿ MS. ನಾನು ಪೂರ್ಣಚೇತನ 21ನೇ ಶತಮಾನದ ಭಾರತೀಯ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಮತ್ತೊಂದು ಮನೋರಂಜನೀಯ ಪೂರ್ಣಚೇತನ ಸ್ಟೂಡೆಂಟ್ ಪಾಡ್ಕಾಸ್ಟ್ ವಿಚಾರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಮೈಸೂರಿನ ಹೆಮ್ಮೆಯ ಸಾವಿರಾರು ಹಾವುಗಳನ್ನು ರಕ್ಷಿಸುವಲ್ಲಿ ದಾಖಲೆ ಮಾಡಿರುವ, ಮೈಸೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ಕಾರ್ಪೊರೇಟರ್ ಆಗಿ ಕಾರ್ಯನಿರ್ವಹಿಸಿರುವ, ವನ್ಯಜೀವಿ ಸಂರಕ್ಷಕ, ಪರಿಸರ ಪ್ರೇಮಿ ಮತ್ತು ಸಮಾಜ ಸೇವೆಯಲ್ಲಿ ಜನಪ್ರಿಯರಾಗಿರುವ ನಮ್ಮ ಆದರಣೀಯ MS ಬಾಲಸುಬ್ರಹ್ಮಣ್ಯ ಸರ್, ನಮ್ಮ ಅಚ್ಚುಮೆಚ್ಚುಗೆಯ ಮತ್ತು ನಾವು ಅವರನ್ನು ಪ್ರೀತಿಯಿಂದ ಕರೆಯಲ್ಪಡುವ ಸ್ನೇಕ್ ಶಾ ಸರ್. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಟು ಆರ್ ಶೋ ಸರ್. ನಾನಾಗಿರ್ಬೋದು, ನನ್ನ ಫ್ರೆಂಡ್ಸ್ ಮತ್ತು ನಾನು ಕೇಳ್ಪಟ್ಟಿರೋಂಗೆ ಮೈಸೂರಲ್ಲಿ ಹಲವಾರು ಜನರಿಗೆ ಹಾವಿನ ಬಗ್ಗೆ ಕೇಳಿದಾಗ ಅಥವಾ ಹಾವನ್ನ ನೋಡಿದಾಗ ನಮ್ಮ ಮನಸ್ಸಲ್ಲಿ ಬರುವಂಥ ಮೊದಲ ಹೆಸರೇ ಸ್ನೇಕ್ ಶಾಮ್ ಅಂತ. ಅದು ನಮ್ಮ ಮನಸ್ಸಲ್ಲಿ ಹೆಂಗೆ ಅಚ್ಚುಳಿದಿದೆ ಅಂದರೆ, ಸ್ನೇಕ್ ಅಂದರೆ ಸ್ನೇಕ್ ಶಾಮ್ ಅಂದರೆ ಸ್ನೇಕ್ ಅನ್ನಂಗೆ ಆಗೋಗ್ಬಿಟ್ಟಿದೆ. ಆದರೆ ನಿಮ್ಮ ನಿಜವಾದ ಹೆಸರು ಬಾಲಸುಬ್ರಹ್ಮಣ್ಯ. ಈ ಬಾಲಸುಬ್ರಹ್ಮಣ್ಯದಿಂದ ಜನರು ನಿಮಗೆ ಯಾವಾಗ ಸ್ನೇಕ್ ಶಾಮ್ ಅಂತ ಕರೆಕ್ ಶುರು ಮಾಡ್ತಾರೆ? ಅದರ ಹಿನ್ನೆಲೆ ಏನು ಸರ್? ಬಾಲಸುಬ್ರಹ್ಮಣ್ಯ ಅಂತ ಹೇಳಿದ್ರಿ, ಇನ್ಸಿಲಿ ಹೇಳಿಲ್ವಲ್ಲ? MS ಬಾಲಸುಬ್ರಹ್ಮಣ್ಯ, ಮಾನ್ವಿ MS. ಹೇಗೆ ಇವ್ರದ್ದು ಒಂದೇ MS ಆಲ್ವೇಸ್ ಸ್ಮಾರ್ಟ್ ಅಂತ. ನಾವು ನನ್ನ ಜನನ 17/5/1967. ನಮ್ಮ ತಾಯಿಯವರು ಎ ನಾಗಲಕ್ಷ್ಮಿ, ತಂದೆಯವರು MR ಸುಬ್ಬರಾವ್. ಇಬ್ಬರು ಇಲ್ಲ, ಈಗ ಟೀಚರ್ ಆಗಿದ್ದರು. ನಮ್ಮ ಅಜ್ಜಿಯವರು ಸೀತಾಲಕ್ಷ್ಮಮ್ಮ ಅಂತ, ತಾತ ಅವರು ಸತ್ಯನಾರಾಯಣ ಶಾಸ್ತ್ರಿಗಳು, ನಮ್ಮ ತಾಯಿಯವರು ತಂದೆ ತಾಯಿ. ನಮ್ಮ ಅಜ್ಜಿಯವರು ಟೀಚರ್ ಆಗಿದ್ದರು, ಚಿಕ್ಕಮ್ಮ ಟೀಚರ್ ಆಗಿದ್ರು. ಈ ಕಡೆ ಬಂದರೆ ನಮ್ಮೂರು ಮಿರ್ಲೆ. ನಮ್ಮ ತಂದೆಯವರ ತಂದೆ ಹೆಸರು ರಾಮಣ್ಣ ಅಂತ, ಸಾವುಕಾರ ರಾಮಣ್ಣ ಅಂತ, ತಾಯಿ ಹೆಸರು ಶಾರದಮ್ಮ ಅಂತ. ಇವರೆಲ್ರಿಗೂ ಇವರಿಗೆ ಮೊಮ್ಮಗನಾಗಿ, ನಮ್ಮ ತಂದೆ ತಾಯಿಗೆ ಮಗನಾಗಿ ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯಲ್ಲಿ ನಮ್ಮ ತಾಯಿಯ ಗರ್ಭದಿಂದ ಡಾಕ್ಟರ್ ಕೌಲ್ ಗೌಡ್ ಅಂತ ನನ್ನ ಹೊರಗೆ ತೆಗಿತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲ ಮಿಸ್ಟೇಕ್ ಮಾಡ್ತಾರೆ. ಡಾಕ್ಟ್ರು ಪಾಪ ಗೊತ್ತಿಲ್ಲದೆ ಒಂದು ಚಾಕು ಏಟ್ ಬೀಳುತ್ತಿದ್ವಿ. ಸರ್ ನೋ, ನಮ್ಮಮ್ಮನ ಕುಯ್ ತೆಗೆಯುವ ನಂಗೆ ಬೀಳುತ್ತೆ. ಸೊಂಟದಲ್ಲಿ ಈಗಲೂ ಮಾರ್ಕ್ ಇದೆ. ಪಾಪ ಕೌಲ್ಗೌಡ್ ಸರ್ ಭಾರಿ ಬೇಜಾರು ಮಾಡ್ಕೊಂಬಿಟ್ಟು ನಮ್ಮ ತಂದೆಗೆ ಬಂದು ಹೇಳ್ತಾರೆ, ಸುಬಣ ಈ ಥರ ಆಗ್ಬಿಟ್ಟಿದೆ, ಮಗುಗೆ ಇಟ್ಟಿದೆ, ನೋಡೋಣ ಅಂತ. ನೋಡೋಣ ಅಂದ ತಕ್ಷಣ ಗಾಬರಿ ಅಲ್ವಾ. ಅವಾಗ ನಮ್ಮ ತಂದೆ ಏನು ಮಾಡ್ತಾರೆ, 3 ಗಂಟೆ 5 ನಿಮಿಷ 4:45 ಮನೆಗೆ ಬರ್ತಾರೆ. ಸ್ನಾನ ಮಾಡಿ ಪೂಜೆ ಮಾಡುವಾಗ ಸುಬ್ರಹ್ಮಣ್ಯನ ಫೋಟೋ ಇರುತ್ತೆ, ಅದು ಇದಕ್ಕಿದಂಗೆ ಬಿದ್ದೋಗುತ್ತೆ. ಗಾಳಿ ಇಲ್ಲ, ಏನಿಲ್ಲ. ಅವು ನಮ್ಮ ತಂದೆ ಹರಿಸ್ಕೋತಾರೆ, ಬಾಲಸುಬ್ರಹ್ಮಣ್ಯ ಅಂತ ಹೆಸರು ಹೇಳ್ತೀನಿ ಅಂತ. ನಾವು ಹುಟ್ಟುವಾಗಲೇ ಸಖತ್ ತೂಕ ಇದ್ದೆ. ನಮ್ಮ ಅಮ್ಮಗೆ ಭಾರಿ ಗೋಳೆ ಕಡಿದ್ದೀನಿ ನಾನು. ಆವಾಗ ನನ್ನನ್ನೆಲ್ಲ ಹೆಣ್ಮಕ್ಳು ಎತ್ಕೊಂಡು ಓಡಾಡೋಕ್ಕೆ ಶುರು ಮಾಡ್ತಾರೆ. ಮಕ್ಕಳು ಅಂದರೆ ಹೆಣ್ಮಕ್ಳಿಗೆ ಆಸೆ ಅಲ್ವ. ಅವಾಗ ನಮ್ಮ ಅಜ್ಜಿ ಅದನ್ನೆಲ್ಲ ನೋಡ್ತಾ ನೋಡ್ತಾ ಶ್ಯಾಮ ಅಂತ ಹೆಸರಿಡ್ತಾರೆ. ಶ್ಯಾಮ ಅಂದರೆ ಯಾರು? ಕೃಷ್ಣ. ಅದಾದಮೇಲೆ ಏನಾಗುತ್ತೆ, ನಂದು ಬಾಲ್ಯದಲ್ಲಿ ತುಂಬ ತುಂಟ. ಈಗಿನ ಮಕ್ಕಳು ನೀವು ಆಡೋದಿಲ್ಲ ಬಿಡಿ ಆಟಗಳ, ಆ ಥರಗಳ. ಗೋಲಿ ಆಡಲ್ಲ, ಚಿನ್ನಿದಾಂಡು ಆಡಲ್ಲ, ಬುಗುರಿ ಆಡಲ್ಲ, ಲಗೋರಿ ಆಡಲ್ಲ, ಮರ್ಕೋತಿ ಆಡಲ್ಲ, ಕುಂಟೆಬಿಲ್ಲೆ ಆಡಲ್ಲ. ನಿಮ್ಗಲ್ಲ ಹೇಳ್ತೀರ ಜನರಲ್ ಆಗಿ. 4 ಮನೆ ಬರೆಯೋಕ್ಕೆ ಬರಲ್ಲ, ಕುಂಟೆಬಿಲ್ಲೆ, ಗುಬ್ಬಚ್ಚಿ ಮನೆ ಬರೆಯೋಕ್ಕೆ ಬರಲ್ಲ, 8 ಮನೆ ಆಟ ಬರಲ್ಲ, ಪಿಚ್ಚಿ ಬರಲ್ಲ, ಜೋಕಾಬಾರ ಬರಲ್ಲ, ಪಗಡೆ ಬರಲ್ಲ. ಏನಿದ್ರೆ ಮೊಬೈಲ್ ಇಟ್ಕೊಂಡು ಕೂತಿರ್ತೀರ. ನಾವು ಒಂಟಿಕೊಪ್ಪಲಲ್ಲಿ ಮನೆ ಇತ್ತು. 1972 ನಮ್ಮ ಅಪ್ಪಂಗೆ ಮನೆ ಅಲ್ಲಾಟಕತ್ತೆ ಅಲ್ಲಿ ಬೃಂದಾವನ್ ಎಕ್ಸ್ಟೆನ್ಷನಲ್ಲಿ. ಅದು KS ನಾಗರತ್ನ ಅವರ ನೆನೆಸ್ಕೋಬೇಕು. ಆವಾಗ ಪ್ರೈಮರಿ ಸ್ಕೂಲ್ ಟೀಚರ್ನ ತುಂಬ ಕಮ್ಮಿ ಸಂಬಳ. ಎಷ್ಟು ಕಮ್ಮಿ ಸಂಬಳ ಅಂದರೆ ಜೀವನ ನಡೆಸೋದೇ ಕಷ್ಟ, ಅಷ್ಟು ಸಂಬಳ ಕಮ್ಮಿ. ಮನೆ ಬಾಡಿಗೆ ಕಟ್ಕೊಂಡಿರೋಕ್ಕಾಗಲ್ಲ. ಅವಾಗ ನಾಗರತ್ನಮ್ಮ ನಮ್ಮ ತಂದೆಗೆ ಹೇಳ್ತಾರೆ, ಈ ಥರ ಯಾಕೆ ನೀನು ಒಂದು ಮನೆಗೆ ಅಪ್ಲೈ ಮಾಡಬಾರ್ದು ಅಂತ. ನಮ್ಮ ದುಡ್ಡಲ್ಲಿದೆ ಅಂದಾಗ ಪಾಪ ಅವರೇ ಅಪ್ಲಿಕೇಶನ್ ತರಿಸಿ ಫಿಲಪ್ ಮಾಡಿ ಹಾಕ್ಸ್ತಾರೆ. ಆ ಮನೆಗೆ ಹೋಗ್ತೀವಿ ನಾವು. ನಂಗಾಗ 5 ವರ್ಷ ಇದೇ ಥರ ಅಲ್ಲೇ ಆಟಗಳು ಇದ್ದಿದ್ದೆ. ಒಂದು 4-5 ಮನೆ, 4 ಲೈನ್ ಮನೆಗಳು, ತುಂಬ ಹಾವುಗಳಲ್ಲಿ. ಕಾಲಿಡ ಜಾಗದಲ್ಲೆಲ್ಲ ಹಾವು. ನನಗೆ ಅವಾಗ ನಾಯಿ ಅಂದರೆ ತುಂಬ ಇಷ್ಟ. ಆವಾಗಲೇ ನನ್ನ ಹತ್ರ, ನಾನು 8 ವರ್ಷದ ಹುಡುಗ ಇರುವಾಗಲೇ ನನ್ನ ಹತ್ರ ಒಂದು 15-20 ಬೀದಿ ನಾಯಿಗಳಿತ್ತು. ಅದೆಲ್ಲ ನಮ್ಮ ಮನೆ ಸುತ್ತಾನೇ ಮಲಗಿರೋದು. ಅವಾಗ ನಮ್ಮ ಏರಿಯಾ ಹುಡುಗರನ್ನ ನಾಯಿ ಶ್ಯಾಮ ಅಂತ ರೆಕ್ಸೋರು. ನಂಗೆ ಕೋಪ ಬರ್ತಿತ್ತು. ಹೆಣ್ಣಾಯಿಗೆ ರಾಮು ಅಂತ ಹೆಸರಿಟ್ಟಿದೆ. ಕೆಂಚ, ಕರಿಯ, ಸ್ನೂಪಿ, ಜಾಕಿ, ಈ ಥರ ಹೆಸರುಗಳಿಟ್ಟಿದೆ. ನಾನು ಸ್ಕೂಲ್ಗೆ ಸ್ಯಾನಿಟರಿ ತನಕ ನಡ್ಕೊಂಡು ಹೋಗ್ಬೇಕಿತ್ತು. ಎಲ್ಲ ನಾಯಿಗಳು ನನ್ನ ಹಿಂದೆ ಬರೋದು. ಕರೆಕ್ಟಾಗಿ 4 ಗಂಟೆ 4:15 ಬಸ್ ಬರುತ್ತೆ ಅಂದರೆ ಕರೆಕ್ಟಾಗೆಲ್ಲ ಬಂದು ನಿಂತಿರೋದಲ್ಲಿ.
ಅದಕ್ಕೇನು ಕೊಡ್ತಿಲ್ಲ, ನಾನು ಕೊಡೋಕೆ ನನ್ನ ಹತ್ರ ನಡೀತಿಲ್ಲ, ಪ್ರೀತಿ ಕೊಡ್ತಿದ್ದೆ ಅಷ್ಟೇ. ನೀವು 10,000 ರೂಪಾಯಿ ಕೊಟ್ಟು ನಾಯಿ ಥರ ದೊಡ್ಡದಲ್ಲ, ನೀವು ಪ್ರೀತಿ ಮಾಡಿ ಪಕ್ಕದ ಮೇಲೆ ಪ್ರೀತಿ ಮಾಡಿ ಅವ್ನು ನಾಯಿ ಬಾಲ ಆಡ್ಸುತ್ತೆ. ಹೌದು ಸರ್. ನಿಮ್ಮ ಸಲ ಲೈಕ್ ದಟ್ ಓನ್ಲಿ. ಸೊ ಈ ಥರ ಇರುವಾಗ ನಾನು 10ನೇ ವಯಸ್ಸಿಗೆ ಬರ್ತೀನಿ, 76 77ನೇ ಇಸ್ವಿಗೆ ಬರ್ತೀನಿ. 77ನೇ ಇಸ್ವಿಲಿ ಎದುರುಗಡೆ ಮನೆಗೆ ಒಂದು ಹಾವು ಬರುತ್ತೆ. ಅವರು ಜೋರಾಗಿ ಗಲಾಟೆ ಮಾಡ್ತಿರ್ತಾರೆ. ಏನೊಂದು ನೋಡಿದಾಗ ಒಂದು ನಾಗರಾವು ಕಲ್ಲಡಿಲಿ ಮಲಗಿರುತ್ತೆ, 3 ಅಡಿ ಉದ್ದಿದ್ದು. ಅವರೆಲ್ಲ ಗಾಬರಿಯಾಗಿರ್ತಾರೆ. ಅದಕ್ಕೆ ಯಾಕೆ ಹೆದರ್ಕೋತೀರಾ, ನಾನು ದೂರ ಬಿಡ್ತೀನಿ ಅಂತ. ಅವಾಗ ಸುತ್ತ ನಮ್ಮ ಮನೆ ಸುತ್ತೆಲ್ಲ ಬರೀ ತೋಟನೇ, ಮಾವಿನ ತೋಟ. ಬೇಡ 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 ಅಂತಾರೆ. ಆದರೂ ನಾನು ಗಲಾಟೆ ಮಾಡಿ ಕಲ್ಲೆತ್ತು ಹಿಡಿದು ಎದುರುಗಡೆ ತೋಟಕ್ಕೆ ಬಿಟ್ಟು ಬರ್ತೀನಿ. ಅಲ್ಲಿಂದ ಅವ್ರೇನು ಮಾಡ್ತಾರೆ, ಶ್ಯಾಮ ನಮ್ಮಲ್ಲಿ ಹಾವು ಹಿಡ್ದ ಅಂತ. ಅವಾಗ ಏನಾಗುತ್ತೆ, ಎಲ್ಲರೂ ಶ್ಯಾಮು ನಮ್ಮಲ್ಲಿ ಅಡುಗೆ ಮನೇಲೊಂದು ಹಾವಿದೆಯಪ್ಪ, ರೂಮಲ್ಲೊಂದು ಹಾವಿದೆಯಪ್ಪ, ಟಾಯ್ಲೆಟಲ್ಲೊಂದು ಹಾವಿದೆಯಪ್ಪ, ಕಲ್ಲು ಕೆಳಗೊಂದು ಹಾವಿದೆಯಪ್ಪ, ದೂರ ಬಿಟ್ಟು. ಆ ಥರ ದೂರ ಬಿಟ್ಟು ಸ್ವಲ್ಪ ಏರಿಯಾ ಫುಲ್ ಪ್ರಚಾರ ಆಗುತ್ತೆ. ಅಲ್ಲಿಂದ ನೆಕ್ಸ್ಟು ಗೋಕುಲಮ್ಗೆ ಎಂಟ್ರು. ಬಾಯಿಂದ ಬಾಯಿ ನೀವು ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಬಾಯಿಂದ ಬಾಯಿ ಹೋಗೋದಷ್ಟು ಫಾಸ್ಟಾಗಿ ಯಾವುದು ಹೋಗಲ್ಲ. ಅವು ಗೋಕುಲಮಿಂದ ಬರೋರು ಕರ್ಕೊಂಡು ಹೋಗೋಕ್ಕೆ. ಆನ್ ದ ಟೈಮ್ ಐ ವಾಸ್ ವೆರಿ ಲಕ್ಕಿ. ಯಾಕೆಂದರೆ ಎಲ್ಲ ವೆಹಿಕಲ್ಲೂ ಹೋಗ್ಬಿಟ್ಟಿದ್ದೀನಿ ನಾನು. ಲೂನಲ್ಲಿ ಹೋಗಿದ್ದೀನಿ, ಸುವೇಗಲ್ಲಿ ಹೋಗಿದ್ದೀನಿ, ಬಜಾಜ್ ಚತಕಲ್ಲಿ ಹೋಗಿದ್ದೀನಿ, ವೆಸ್ಪಾಲ್ ಹೋಗಿದ್ದೀನಿ, LML ಹೋಗಿದ್ದೀನಿ, ಫಿಯೇಟಲ್ಲಿ ಹೋಗಿದ್ದೀನಿ, ಪ್ರೀಮಿಯರ್ ಪದ್ಮಿನಿ, ಅಂಬಾಸಿಡರ್ ಎಲ್ಲ ಕಾರಲ್ಲೂ ಕೂತ್ಕೊಂಡು ಏನೋ ಒಂದು ಜೋಶಲ್ಲಿ ಕೂತ್ಕೊಂಡು ಹೋಗೋದು, ಕರ್ಕೊಂಡು ಹೋಗ್ತಾರೆ ಆ ವಿಡಿಯೋಕ್ಕೆ. ಯಾವ ಥರ ಹೋಗಿತ್ತು ಅಂದರೆ, ಒಂದೊಂದು ದಿನ ಯಾವುದು ಯಾರೂ ಬರಲಿಲ್ಲ, ನೀನು ಆವಾಗೆ ಬರ್ತಿಲ್ವಾ, ಯಾವ್ದಾರ ಗಾಡೀಲಿ ಹೋಗ್ಬೋದಲ್ಲ ಅಂತ ಸೈಕಲಲ್ಲೆಲ್ಲ ಹೋಗ್ಬಿಟ್ಟಿದ್ದೀನಿ. ಹೀಗಿರುವಾಗ ನಂದು ಪ್ರೈಮರಿ ಬಂದು 5ನೇ ಕ್ಲಾಸ್ ತನಕ ನಿರ್ಮಲಾ ಕಾನ್ವೆಂಟಲ್ಲಿ ಓದ್ತೀನಿ. ಇಂಗ್ಲೀಷ್ ತಲೆಗೆ ಹೋಗಲ್ಲ, ಬಿಟ್ಬಿಡ್ತೀನಿ. 5, 6, 7 ಭಾರತೀಯ ಸಮಾಜಕ್ಕೆ ಬರ್ತೀನಿ. 8, 9, 10 ಮಹಾಜನಸ್ಸು, PUC ಮಹಾಜನಸ್, ITI NII ಬರ್ತೀನಿ. ಈ ಮಧ್ಯೆ ಏನಾಗುತ್ತೆ, ಫ್ಯಾಕ್ಟ್ರಿ ಮುಗಿಸ್ತೀನಿ, ITI ಮುಗಿಸ್ತೀನಿ, ಸುಮಾರು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತೀನಿ. ಎಲ್ಲೋದ್ರೂ ಬೆಸ್ಟ್ ವರ್ಕರ್ ಅವಾರ್ಡ್ ಕೊಡ್ತಾರೆ. ಅವಾರ್ಡ್ ತೊಗೊಂಡು ಏನು ಮಾಡಲಿ ನಾನು? ಜೀವನಕ್ಕೆ ಬೇಕಾಗಿರೋದು ರಿವಾರ್ಡ್ ಸರ್ ಅಲ್ವಾ? ಮೊದಲೇ ಡೂಯಿಂಗ್ ಎ ಗ್ರೇಟ್ ಸರ್ವಿಸ್, ಹ್ಯೂಮನ್ ಸರ್ವಿಸ್ ಅಂತ ಬೆಂತಟ್ಬಿಟ್ಟು ಯೂಸ್ ಆಗಲ್ಲ. ನಿನ್ನ ಲೈಫ್ಗೆ ಒಂದು ದಾರಿ ಬೇಕಲ್ಲ. ಹೌದು. ಸ್ಯಾಲ್ರಿ ಎಷ್ಟು ತೊಗೋತಿದ್ದೆ ಅಂದರೆ ಪರ್ ಡೇ 6 ರೂಪೀಸ್ ಸ್ಯಾಲ್ರಿ ಕೊಡ್ತಾಯಿದ್ರು. 6 ರೂಪೀಸ್ ಸ್ಯಾಲ್ರಿನೇ ಮಂತ್ಲಿ ಎಷ್ಟಾಯಿತು? 30 into 6 ಹಾಂ, 1800 rupees. ಛೇ ಕಂದ, 6 ರೂಪೀಸ್ ಕಣ, 60 ರೂಪೀಸ್ ಅಲ್ಲ, 6 rupees, 180 rupees. 180 ರೂಪೀಸ್. ಸಂಡೇ ಕಟ್ ಮಾಡು, 24 ರೂಪೀಸ್ ಕಟ್ ಮಾಡೋದ್ರಲ್ಲಿ. 180ಲಿ -24 156. ಅದು ಹೆಂಗೋ ಕಂದ? 166. ಲೆಕ್ಕ ಹಾಕೋ ನೀನು. 180 -24 -24. ಹಾಂ, ಹೇಳು, ಫಸ್ಟ್ ಹೇಳಿದೆ ಕರೆಕ್ಟ್ ನೀನು. 156. ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡೋದು ಜಾಸ್ತಿ, ಬೇಜಾರು ಮಾಡ್ಕೋಬೇಡ. ಅಷ್ಟು ಸಂಬಳ ಬರ್ತಿತ್ತು. ಬಿಟ್ಬಿಟ್ಟೆ. ಒಂದ್ಸಲಿ ಕೇಳಿದೆ, ಸರ್ 2 ರೂಪಾಯಿ ಜಾಸ್ತಿ ಮಾಡಿ ಅಂದರೆ ಮಾಡಲಿಲ್ಲ, ಬಿಟ್ಬಿಟ್ಟು ಮನೆ ಹತ್ರ ಒಂದು ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಬಂದು ಕೂತ್ಕೊಂಡಿದ್ದೆ. ಅವಾಗ ಪ್ರಕಾಶ್ ಶಿಂದೆ ಅಂತ ಒಬ್ಬರಿದ್ರು. ಅವ್ರು ಆಫೀಸಿಂದ ಬರ್ತಾಯಿದ್ರು. ಏನ್ಲೇ ಇಲ್ಲಿ ಕೂತಿದ್ಯಾ ಅಂದರು. ಹುಬ್ಳಿಯವರು. ಅಣ್ಣ ಕೆಲಸ ಬಿಟ್ಬಿಟ್ಟೆ ಅಂದೆ. ನೀ ಎಲ್ಲೂ 1 ತಿಂಗಳು 3 ತಿಂಗಳು ಮಾರ್ಯ, ತಲೆ ಬಿಡುವ ನಿಂಗೆ. ಈ ಏಜಲ್ಲಿ ಕೆಲಸ ಮಾಡಿದೆ ಯಾವಾಗ ಮಾಡ್ತೀನಿ ನೀನು? ಗಂಡಸರು ಕೆಲಸ ಮಾಡಬೇಕು. ಒಂದು ಕೆಲಸ ಮಾಡು, ನಾಳೆ ಆಫೀಸ್ ಹತ್ರ ಬಂದ್ಬಿಡು. ನನಗೆ ದರ್ದಿತ್ತು. ನಾವು 10:30 ಆಫೀಸ್ಗೆ 10 ಗಂಟೆಗೆ ಮುಂದೆ ಹೋಗಿ ಕೂತಿದ್ದೆ. ಬಂದರು, ಮೇಲ್ಗಡೆ ಕರ್ಕೊಂಡೋದ್ರು. ಅಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಗುರುದತ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಗುರು ಶ್ಯಾಮ ಅಂತ ಕಂಡ್ರಿ, ನಮ್ಮ ಏರಿಯಾದಲ್ಲಿದ್ದಾನೆ ಹುಡುಗ, ಇವನು ಹಾವುಗಳು ಹಿಡಿತಾನೆ ಕಣ್ರಿ. ನನಗೇನು ಭಯ ಅಂದರೆ, ಎಲ್ಲಿ ಇವನು ಹಾಳಾಗಿ ಹೋಗ್ತಾನಂತ ಭಯ. ಅದನ್ನೊಂದು ಕೆಲಸ ಇದ್ದರೆ ಕೊಡಿಸ್ಬಿಡ್ರಿ ಅಂದರು. ಯಾಕಂದರೆ ಇಂಡಸ್ಟ್ರಿಗೆಲ್ಲ ಅವ್ರು ಲೋನ್ ಕೊಡ್ತಾರಲ್ಲ, ಏನೋ ಬರ್ತಾರೆ. ಗುರುದತ್ ಇದ್ದವರು ಯೋಚನೆ ಮಾಡಿದ್ರು, ಮಾತಾಡಿದ್ರು, ಸ್ಟೋರಿ ಎಲ್ಲ ಕೇಳಿದ್ರು. ಎಲ್ಲ ಆದಮೇಲೆ, ಇಲ್ಲೆಲ್ಲ ಕೆಲಸ ಕೊಡೋಕ್ಕೆ ಬರಲ್ಲ ಶ್ಯಾಮ್, ಒಂದು ಕೆಲಸ ಮಾಡಿ, ನಾವು ಲೋನ್ಗಳು ಕೊಡ್ತೀವಿ ಅಂದರು. ನನಗೆ ತಿನ್ನೋಕ್ಕೆ ಊಟ ಇಲ್ಲ, ಲೋನಲ್ಲಿ ತಗೊಳ್ಳಿ, ಯಾವ್ಯಾವುದಕ್ಕೆ ಲೋನ್ ಕೊಡ್ತೀರಾ ಅಂದೆ. ಅವಾಗ ಅವ್ರು ಹೇಳಿದ್ರು, ಆಟೋ ಕೊಡ್ತೀವಿ, ಇಂಡಸ್ಟ್ರಿಗೆ ಕೊಡ್ತೀವಿ, ಎಲ್ಲದಕ್ಕೂ ಕೊಡ್ತೀವಿ ಅಂದರು. ಆಯಿತು ಸರ್, ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಬಂದ್ಬಿಟ್ಟೆ. ಮನೆಗೆ ಬಂದು ನಮ್ಮಮ್ಮಂಗೆ ಹಠ ಮಾಡಿದೆ, ನಾನು ಆಟೋ ಓಡಿಸ್ತೀನಿ, ನಾನು ಇಂಡಿಪೆಂಡೆಂಟಾಗಿ ಮಾಡ್ತೀನಿ.
ನಮ್ಮ ಅಮ್ಮಂಗೆ ಏನೋ ಒಂದು ಮೂಲೆಯಲ್ಲಿ ಓಕೆ ಮಾಡಲಿ ಅಂತ ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ. ಯಾಕೆ ನಮ್ಮ ತಂದೆ ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರು. ಈಗೋ ತುಂಬ ಇತ್ತು. ನಾಳೆ ಯಾರನ್ನ ಬಂದು ಕೇಳಿದ್ರೆ ಸುಬ್ಬಣ್ಣ ನಿನ್ನ ಮಗನ ಏನು ಕೆಲಸ ಮಾಡ್ತಾನೆ ಅಂದಾಗ ಆಟೋ ಡ್ರೈವರ್ ಅಂತೇಳಿ ಅವಮಾನ. ಇದಕ್ಕೂ ಮುಂಚೆ SLC ಫೇಲ್ ಆಗಿಬಿಟ್ಟಿದ್ದೆ ನಾನು. ಈ ರಿಸಲ್ಟ್ ಹಣೆ ಬರ ಹೇಗೆ ಅಂದರೆ, ನೀನು SLC ಕಟ್ಟಿ ರಿಸಲ್ಟ್ ಬಂದಿದ ತಕ್ಷಣ ನಿಮ್ಮ ಅಪ್ಪ ಅಮ್ಮಗಿಂತ ಹೆಚ್ಚಿಗೆ ನಿಮ್ಮ ನೆಂಟರಿಗೆ ಅಕ್ಕಪಕ್ಕದರಿಗೆ ಕ್ಯೂರಿಯಾಸಿಟಿ ಜಾಸ್ತಿ. ಅದೇ ನೆಂಟರು ಅದೇ ಅಕ್ಕಪಕ್ಕದವರು ನನ್ನ ಮಗಳು ಫೀಸ್ ಕಟ್ಟಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕೊಡಿ ಅಂದರೆ ಕೊಡ್ತಾರಾ? ಮತ್ತು ರಿಸಲ್ಟ್ಗೆ ಕ್ಯೂರಿಯಾಸಿಟಿ ಅವ್ರಿಗೆ, ಅವ್ರ ಹಣೆ ಬರ ಅವ್ರೇನೋ ಮಾಡ್ಕೋತಾರೆ. ಇವ್ರಿಗೆ ಯಾಕೆ? ಇಟ್ ಇಸ್ ನನ್ ಆಫ್ ದರ್ ಬಿಸ್ನೆಸ್. ಎಲ್ಲ ಬರೋದು ಸುಬ್ಬಣ್ಣ ನಿನ್ನ ಮಗಂದು ಏನಾಯಿತು ಅಂತ. 4ರಲ್ಲಿ ಫೇಲು ನಮ್ಮ ಅಪ್ಪ ಯಾಕೊಂಬಾರ್ದು. ಕೊನೆಯಲ್ಲಿ ಯಾರೋ ಒಬ್ಬರು ಬಂದ್ಬಿಟ್ಟು ಸುಬ್ಬಣ್ಣ ನಿನ್ನ ಮಗಂದು ಏನಾಯಿತು ಅಂದರು. 4ರಲ್ಲಿ ಫೇಲ್ ಆಗಿದ್ದಾನೆ ಕೊಡ, ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅಂದರು. ಆಮೇಲೆ ಬರ್ತೀನಿ ಆ ಸ್ಟೋರಿಗೆ, ಆಯಿತಾ? ಈ ಥರ ಆಯಿತು. ನಮ್ಮ ಅಮ್ಮಂಗೆ ಕರ್ಕೊಂಡೋಗಿ ಆಟ ಮಾಡಿ ಕೊಲಾಟ್ರಲ್ ಸೆಕ್ಯೂರಿಟಿ ಸೈನ್ ಹಾಕ್ಸ್ದೆ. ಆಟೋ ಬರೋ ತನಕ ನಮಗೊಬ್ರು ಸಾವುಕಾರ ಇದ್ದರು, ಅಂದರೆ ನನ್ನ ಫ್ರೆಂಡೇ, ಅವ್ನು ಸಾವುಕಾರ ಅಂತ ಕರಿತಿದ್ದೆ, ಮಹೇಂದ್ರ ಅಂತ. ಅವ್ನ ಗಾಡಿ ಓಡಿಸಿದ್ದೆ, MY 2235. ನನ್ನ ಸ್ವಂತ ಗಾಡಿ 6 ತಿಂಗಳಲ್ಲಿ ಬಂತು. 6 ತಿಂಗಳಲ್ಲಿ ಬಂದಮೇಲೆ ಆಟೋ ತೊಗೊಂಡೆ. ಅದೇ ಗುರುದತ್ನ ಮತ್ತು ಶಿಂದೆನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಬಂದೆ. ಅವರು ಅವತ್ತು ಗೋವರ್ಧನ್ ಹೋಟ್ಲಲ್ಲಿ ಊಟ ಹಾಕ್ಸಿದ್ರು. 100 ರೂಪಾಯಿ ಕೊಟ್ಟು ಇದೇ ಬೋಣಿ ಇಟ್ಕೊ ಅಂತ ಕೊಟ್ಟರು. ಆ 100 ರೂಪಾಯಿ ಶುರು ಮಾಡಿದ್ದು ನಾನು. ಇಲ್ಲಿ ತನಕ ನಿನ್ನ ಮುಂದೆ ಕೂತಿದ್ದೀನಿ. ಇದೇ ಥರ ಇರುವಾಗ ಆವಾಗ ನೀನು ಈಗಿನ ಥರ ಈಸಿ ಇರಲಿಲ್ಲ ಲೈಫು. ಟೆಲಿಫೋನ್ ಹಾಕ್ಸೋದು ಕಷ್ಟ ಇತ್ತು. 1 ರೂಪಾಯಿ ಎಲ್ಲ 4 ಆಣಿಗೂ ಕಷ್ಟ ಇತ್ತು. ಅವಾಗ ಒಬ್ಬ ಆಟೋ ಡ್ರೈವರ್ ಸ್ನೇಕ್ ರೆಸ್ಕ್ಯೂ ಹಿಡಿತಾನೆ ಅಂತ ಗೊತ್ತಿತ್ತು. ನಂದು ಒಂಟಿಕೊಪ್ಪಲ್ಲು ಮತ್ತು ರೈಲ್ವೆ ಸ್ಟೇಷನ್ 2 ಸ್ಟ್ಯಾಂಡ್ ಇದ್ದಿದ್ದು. ಅಲ್ಲಿಗೆ ತಂದು ಅವ್ರ ಫೋನ್ ನಂಬರ್ ಕೊಟ್ಬಿಟ್ಟು ಹೋಗೋರು. ಅವಾಗ 5 ಡಿಜಿಟ್ ಫೋನ್ ನಂಬರ್ ಇತ್ತು. ನಾನು ಕಾಯಿನ್ ಬಾಕ್ಸು 1 ಕಿಲೋಮೀಟ್ರ್ ಹುಡ್ಕೊಂಡು ಹೋಗ್ಬೇಕಿತ್ತು. ಅದು ಡಯಲ್ ಮಾಡೋದು. ಅಪ್ಪಿ ಕಾಯಿನ್ ಹಾಕಿ ಸ್ಟ್ರಕ್ ಆಗಿಬಿಟ್ಟು 1 ರೂಪಾಯಿ ಕಾಯಿನ್ ಕೊಡ್ತಿಲ್ಲ. 1 ರೂಪಾಯಿ ಕಾಯಿನ್ಗೆ ಜಗಳ ಆಗ್ತಿತ್ತು ಅವಾಗ. ಇವಾಗ ನಿಮ್ಮ ಮನೆ ಮೂಲೆಯಲ್ಲಿ 1 ರೂಪಾಯಿ ಕಾಯಿನ್ ಬಿದ್ದಿದೆ, ಅಮ್ಮ ತೊಗೊಳ್ಳೆ ಅಮ್ಮ 1 ರೂಪಾಯಿ ಯಾರಿಗೆ ಬೇಕಮ್ಮ ಈ ಕಾಲದಲ್ಲಿ ಅಂತೀರ ನೀವು. ಸೊ ಹೀಗಿರುವಾಗ ಫೋನ್ ಹುಡ್ಕೊಂಡೋಗಿ ಅವ್ರ ಮನೆ ಹೋದ್ರೆ, ಶಾಮೋರೆ ನಿಮ್ಮನ್ನ ಹ್ಯಾಕ್ ಕಂಡುಹಿಡಿಯೋದು ನಾವು? ನಿಮ್ಮದೇ ಆಟೋ ಅಂತ ಯಾವ ಥರ ಗೊತ್ತಾಗುತ್ತೆ? ನೀವು ಅಂತ ಹ್ಯಾಕೆ ಕಂಡುಹಿಡಿತೀರ ಅಂದಾಗ ನಾನು ನನ್ನ ಡ್ರೆಸ್ ಚೇಂಜ್ ಮಾಡ್ಕೊಂಡೆ. ಬಳೆಗಳು ಹಾಕೋದು, ಉಂಗುರಗಳು ಹಾಕೋದು, ಸರಗಳು ಹಾಕೋದು, ಕ್ಯಾಪ್ ಹಾಕೋದು, ಡಿಫ್ರೆಂಟ್ ಆಗಿರೋಕ್ಕೆ ಶುರು ಮಾಡಿದೆ. ನಿಮ್ಮದೇ ಆಟೋ ಅಂತ ಯಾವ ಥರ ಕಂಡುಹಿಡಿದು ಆಟೋಗೆಲ್ಲ ಸ್ಟಿಕ್ಕರ್ ಅಂಟಿಸೋದು. ಅವತ್ತು ಏನು ಅನುಭವ ಆಗಿರುತ್ತೆ ಅದನ್ನ ಬಂದು ಸ್ಟಿಕ್ಕರ್ ಅಂಟಿಸೋದು. ಆಯಿತಾ? ಹೊಗಳಿಕೆಯಿಂದ ಹೊಟ್ಟೆ ತುಂಬಲ್ಲ, ದೊಡ್ಡವರ ಸಣ್ಣತನ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್. ನೋ, ಸ್ಟ್ರಗಲ್. ಈ ಥರ ಹಾಕಕ್ಕೆ ಶುರು ಮಾಡಿದೆ. ಸೊ ನಂದೆಲ್ಲ ಒಂಥರ ಡಿಫ್ರೆಂಟ್ ಇದು ನೋಡಿದ್ರೆ ಜನಕ್ಕೆ ಅರ್ಥ ಆಗ್ಬೇಕತ್ತಪ್ಪ, ನಿಜ ಅಲ್ವಾ? ಈಗ ನಿನಗೆ ಒಂದು ಗಂಡು ನೋಡೋಕೆ ಹೋದಾಗ ಏನು ಕೇಳ್ತಾರೆ? ಅವ್ನಿಗೆ ಏನು ಕೆಲಸ ಅಂತ ಕೇಳ್ತಾರೆ, ಮನೆ ಸ್ವಂತ ಇದೆಯಾ ಅಂತ ಕೇಳ್ತಾರೆ. ಅದೆಲ್ಲ ಸ್ಟ್ರಗಲ್ ತಾನೆ ಅವಂದು. ಅವ್ನು ಸುಮ್ಮನೆ ಓಡಾಡ್ಕೊಂಡಿದ್ರೆ ಕೊಡ್ತಾರಾ? ಆ ಥರ. ಸೊ ಈ ಥರ ಡಿಸೈನ್ ಮಾಡಿದೆ, ಬಂತು. ಆಮೇಲೆ ಶಂಕರಲಿಂಗೇಗೌಡರು ಪೇಜರ್ ಕೊಡಿಸಿದ್ರು. ಈ ಸ್ನೇಕ್ ಹಿಡಿತಾ ಜನ ಏನು ಮಾಡಿದ್ರು, ಆಟೋ ಅಂಕಲ್ ಶ್ಯಾಮ್ ಅಂತ ಕರಿತಿದ್ರು ನನ್ನ. ಅಂಕಲ್, ಶ್ಯಾಮ್ ಅಂಕಲ್ ಎಷ್ಟೊತ್ತು ಬರ್ತೀರಾ ಅಂಕಲ್ ಅಂತ. ಯಾರೋ ಒಬ್ರು ಏನು ಮಾಡಿದ್ರು 93, 94 ಸ್ನೇಕ್ ಶ್ಯಾಮ್ ಅಂತ ಕರೆದ್ಬಿಟ್ರು. ಅವಾಗ್ಲಿಂದ ಎಲ್ಲರೂ ನಿಮಗೆ ಸ್ನೇಕ್ ಶ್ಯಾಮ್ ಅಂತಾನೆ ಕರೆಯಕ್ಕೆ ಶುರು ಮಾಡಿದ್ರು. 94, 95 ಒಂದು ರೋಡ್ಗೆ ವಿಜಯನಗರಲ್ಲಿ ಸ್ನೇಕ್ ಶ್ಯಾಮ್ ರೋಡ್ ಅಂತಾನೆ ಹೆಸರು ಇಟ್ಬಿಟ್ರು. ಯಾಕೆ ಇಟ್ರು ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಹಾವು ಬರ್ತಿತ್ತು. ಅಲ್ಲಿ 3,500-4 ಸಾವಿರ ಹಾವು ಹಿಡ್ತಿದ್ದೀನಿ ನಾನು. ಯಾವ ರೋಡಿಗೆ ಬರ್ಬೇಕು ಸರ್ ಹೇಳಿದ್ರೆ ಗೊತ್ತಾಗಲ್ಲ ಸರ್, ಎಲ್ಲಿ ಸರ್ ಕಂಡುಹಿಡಿಯೋದು? ಅವಾಗಿದ್ದಲ್ಲಿ ಗೂಗಲ್ ಎಲ್ಲ ಇರಲಿಲ್ಲ. ಆಗ ಕರೆಕ್ಟಾಗಿ ಹೋಗ್ತಿದ್ದೆ, ಗೂಗಲ್ ಇಲ್ಲ ಅಂದ್ರೆ. ಇವಾಗ ಗೂಗಲ್ ಹಾಕೊಂಡೋದ್ರೆ ಸರಿಗೆ ಹೋಗಕ್ಕಾಗಲ್ಲ. ಸೊ ಈ ಥರ ಇರುವಾಗ ಅವ್ರೇನು ಮಾಡಿದ್ರು, ಶ್ಯಾಮರೇ ಒಂದು ಕೆಲಸ ಮಾಡ್ತೀವಿ, ಈ ರೋಡ್ಗೆ ಸ್ನೇಕ್ ಶ್ಯಾಮ್ ರೋಡ್ ಅಂತ ಹೆಸರಿಟ್ಬಿಡ್ತೀವಿ, ಗೊತ್ತಾಗೋಗುತ್ತಲ್ವಾ? ಹಾಂ, ಅವಾಗ ಸ್ನೇಕ್ ಶ್ಯಾಮ್ ರೋಡಲ್ಲಿ ಹಾವು ಬಂದುಬಿಟ್ಟಿದೆ ಬನ್ನಿ ಅಂದರೆ ಅಲ್ಲಿ ಮೂಲೆಯಲ್ಲಿ ಬಂದು ನಿಂತಿರೋರು 5th D ಕ್ರಾಸ್, 5th C ಕ್ರಾಸ್, 1st A ಕ್ರಾಸ್, 1st B ಕ್ರಾಸ್, ಆ ಥರ ಒಂದು ರೋಡ್ಗೆ ಹೆಸರು. ಈ ರೀತಿ ನನಗೆ ಸ್ನೇಕ್ ಶ್ಯಾಮ್ ಅಂತ ಹೆಸರು ಬಂತು. ನೋಡ್ತಾ ನೀನು ಕೇಳಿದ್ದು 1 ಲೈನ್ ಕ್ವಶನ್ನು, ನಾನು 3 ಪ್ಯಾರ ಹೇಳಿದೆ.
ಅದು ಸರ್ ಅದ್ರ ಹಿನ್ನೆಲೆನ ತಿಳ್ಕೊಂಡಿದ್ದು ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಅದರಿಂದ ನೀವು ಹೇಗೆ ಯಾವ ಥರ ಕೆಲಸನ ಶುರು ಮಾಡಿದ್ರಿ, ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಹೇಳಿದ್ರಿ, ನಿಮ್ಮ ಕಷ್ಟ ಹೆಂಗಿತ್ತು ಅವಾಗ. ಎಂಥ ಕಷ್ಟದ ಕಾಲ ಅಂದರೆ ಕಂದ, ಪೇಜರು ನೈಟ್ 12:30 1 o'clockಗೆ ಬರೋದು. ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ ದಿಸ್ ನಂಬರ್ ಅಂತ, ರಾಮಕೃಷ್ಣ ನಗರ್, ಕುವೆಂಪು ನಗರ್, ಶ್ರೀರಾಮ್ಪುರ ಅಂತ. ಮನೇಲಿ ಲ್ಯಾಂಡ್ಲೈನ್ ಇತ್ತು, ಅಲ್ಲಿಂದ ಫೋನ್ ಮಾಡಿ ಹೇಳ್ಬಿಡ್ತಿದ್ದೆ ಇಂಥ ಸರ್ಕಲ್ಗೆ ಬನ್ನಿ ಹಾಗೆ ಹೇಗೆ ಅಂತ. ಶಾಮೋರೇ ನಮ್ಮಲ್ಲಿರೋದೇ ಇಬ್ಬರು ಹೆಂಗಸರು, ಹೇಗಪ್ಪ ಬರೋದು ಅಂತ. ಅವ್ರ ಮನೆಗೆ ಹುಡ್ಕೊಂಡು ಹೋಗ್ಬೇಕು. ಅಮ್ಮ ನಾನು ರಾಮಕೃಷ್ಣ ನಗರಕ್ಕೆ ಬಂದು ಫೋನ್ ಮಾಡ್ತೀನಿ ಅಂತ. ಟೆಲಿಫೋನ್ ಕಮ್ಮ ನೋಡ್ಕೊಳ್ಳೋದು, ಯಾರ ಮನೆಗೆ ಲೈನ್ ಹೋಗಿರುತ್ತೆ ಆ ಲೈನ್ ಹುಡ್ಕೊಂಡೋಗಿ ಅವ್ರ ಮನೆ ಟ್ಯಾಪ್ ಮಾಡೋದು. 12:30 1 ಗಂಟೆ ರಾತ್ರಿಲಿ ಅವರು ಯಾವ ಇಷ್ಟೊತ್ತಲ್ಲಿ ಬಾಗಿಲು ಬಡಿತಿರೋ. ಅವ್ರಿಗೇನು ಗೊತ್ತು, ಸರ್ ನಾ ಸ್ನೇಕ್ ಶ್ಯಾಮ್ ಸರ್, ಈ ಥರ ಇಲ್ಲಿ ಯಾರ್ದೋ ಮನೆಗೆ ಹಾವು ಬಂದಿದೆಯಂತೆ, ಫೋನ್ ನಂಬರ್ ಕೊಟ್ಟಿದ್ದಾರೆ, ಇಲ್ಲಿ ಫೋನ್ ಇಲ್ಲ, ನಿಮ್ಮಲ್ಲಿ ಫೋನ್ ಲೈನ್ ಇತ್ತಲ್ಲ ನೋಡ್ಕೊಂಬಂದೆ ಅಂದೆ. ಅವ್ರು ಕಿಟಕಿ ಹತ್ರ ಬಂದು ಏನು ಹೇಳೋರು ಗೊತ್ತಾ, ಶಾಮೋರೇ ನಮ್ದು ಔಟ್ ಗೋಯಿಂಗ್ ಇಲ್ಲ, ಇನ್ಕಮಿಂಗ್ ಮಾತ್ರ ಇದೆ, ಬಿಲ್ ಕಟ್ಟಿಲ್ಲ ಅಂತ. ಎಷ್ಟೋ ಜನ ಪಾಪ ಬಿಲ್ ಕಟ್ಟಕ್ಕಾಗ್ತಿರ್ಲಿಲ್ಲ, 350 ರೂಪಾಯಿ 400 ರೂಪಾಯಿ ಬಿಲ್ ಕಟ್ಟಕ್ಕಾಗ್ತಿರ್ಲಿಲ್ಲ. ಆ ಥರ ಪರಿಸ್ಥಿತಿ. ಅವ್ರು ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋಗಿ ಬನ್ನಿ ಇಸ್ಕೊಡ್ತೀನಿ ಅಂತೇಳಿ ಅವ್ರ ಮನೆಯಿಂದ ಫೋನ್ ಮಾಡಿ ಅವ್ರು ತಿಳ್ಕೊಂಡು ನಿಮ್ಮನೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತೇಳಿ ನನ್ನ ಜೊತೆ ಆಟೋಲ್ ಪಾಪ ಜೋರು ಮಳೇಲಿ ಅವರು ಬಂದು ಕೂತ್ಕೊಂಡ್ಬಂದಿರ ಹಾವು ಹಿಡಿಯೋಕ್ಕೆ. ಜೋರು ಮಳೆ ಬರ್ತಾ ಇದೆ, ಬಚ್ಚಲ್ ಮನೇಲಿ ಹಾವು ಹಿಡಿಯತ್ಕೊಂಡು ಕೂತಿದೆ. ಆ ಅಜ್ಜಿರಿಬ್ರು ಅಕ್ಕ ಮದುವೆ ಆಗಿಲ್ಲ ಅಂತ ತಂಗಿ ಮದುವೆ ಆಗಿಲ್ಲ, ತಂಗಿ ಮದುವೆ ಅಕ್ಕ ಮದುವೆ. ಇದೊಂದಿದೆ ನಮ್ದ್ರಲ್ಲಿ. ಪ್ರಾಬ್ಲಮ್ ಏನಂದ್ರೆ ಅಕ್ಕ ಒಬ್ಳು ಮದುವೆ ಆಗಿಲ್ಲ ಅಂದ್ರೆ ಕೊನೆಯಲ್ಲಿ ಬಿಟ್ಟಿರ್ತಾನಲ್ಲ ಕೊನೆ ತಮ್ಮ, ಅವನ ಪಾಪಿನೇ, ಅವನು ಮದುವೆ ಆಗಂಗಿಲ್ಲ. ಆಯ್ತಾ, ಈ ಥರ ಪರಿಸ್ಥಿತಿ. ಅಷ್ಟು ಕಷ್ಟಪಟ್ಕೊಂಡು ಹೇಗೋ ಮಾಡಿಕೊಂಡು ಇಲ್ಲಿ ತನಕ ಸ್ನೇಕ್ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಈಗಿನ ಮಕ್ಳಿಗೆ ತುಂಬ ಈಸಿ. ಹಾವಿನ ಹೆಸರುಗಳು ಗೊತ್ತಿರಲಿಲ್ಲ ಕಂದ ನನಗೆ. ನಾಗರಾವ್ ಗೊತ್ತಿತ್ತು, ಮಂಡ್ಲದಾವ್ ಗೊತ್ತಿತ್ತು, ನೀರಾವ್ ಕೇರಾವ್ ಗೊತ್ತಿತ್ತು. ಮಿಕ್ಕಿದ್ದೆಲ್ಲ ಯಾವುದು ಬ್ರಾನ್ಸ್ ಫ್ಯಾಕ್ಟ್ರಿ ಸ್ನೇಕ್ ಗೊತ್ತಿಲ್ಲ, ಟ್ರಿಂಕೆಟ್ ಗೊತ್ತಿಲ್ಲ, ಸ್ಯಾಂಡ್ ಬೋವಾ ಗೊತ್ತಿಲ್ಲ, ರೇಸರ್ ಗೊತ್ತಿಲ್ಲ, ಮಲಬಾರ್ ಪಿಟ್ ಪೈಪರ್ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಯಾರೋ ನಿಮ್ಮಂಥ ಫ್ರೆಂಡ್ ಅವ್ರ ತಂದೆ ಚೆನ್ನೈಗೆ ಹೋಗ್ತಿದ್ರು, ಮಡ್ರಾಸ್ಗೆ. ಅವಾಗ ಮಡ್ರಾಸ್ ಚೆನ್ನೈ ಇರಲಿಲ್ಲ. ಅವಾಗ ಗೊತ್ತಾಯ್ತು, ಸರ್ ಅಲ್ಲೊಂದು ಸ್ನೇಕ್ ಪಾರ್ಕ್ ಇದೆಯಂತೆ, ಅಲ್ಲಿಂದ ಒಂದು ಬುಕ್ ತಂದು ಕೊಡಿ ಸರ್ ಅಂತ. ಪಾಪ ನನಗೋಸ್ಕರ ಅವ್ರು ಹೋಗಿ ಬುಕ್ ಎತ್ಕೊಂಡ್ಬಂದ್ರು. ಆ ಬುಕ್ಕೋ ಮಂಡ್ಯದ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ. ನನಗೆ ಇಂಗ್ಲೀಷ್ ಬರಲ್ಲ, ಹೌದೇ ಕನ್ನಡ ಮೀಡಿಯಂ, ಮೊದಲೇ ದಡ್ಡ ನಾನು. ಆ ಬುಕ್ಕಲ್ಲಿರ್ತಕ್ಕಂಥ ವರ್ಡ್ಸ್ನ ನಿಮ್ಮಂತ ತಿಳಿದಿರೋರ ಹತ್ರ ಹೋಗೋದು, ಇದೇನು ಅಂತ ನಿಜವಾಗ್ಲೂ ನೀವು ಹೇಳಿದ ಏನೇನು ಹಾವು ಹೇಳಿಸ್ರು ಹೇಳಿದ್ರಲ್ವ, ಅದು ನಂಗೂ ಗೊತ್ತಿಲ್ಲ. ಅಲ್ಲ ಹೇಳ್ತಿರೋದು ನಿಮ್ಮಂಥವ್ರ ಹತ್ರ ತಿಳ್ಕೊಂಡು. ಇಂಗ್ಲೀಷ್ ಮೀಡಿಯಂ ತಾನೆ, ನಾನು ಕನ್ನಡ ಮೀಡಿಯಂ. ನಿಮ್ಮ ಹತ್ರ ಬರೋದು ಇದೇನು ಅಂತ ಕೇಳೋದು, ನೀವು ವ್ಯಾನಮ್ ಅಂತ ಹೇಳ್ತೀರಿ, ನಾ ಕನ್ನಡದಲ್ಲಿ ವ್ಯಾನಮ್ ಅಂತ ಬರ್ಕೊಳ್ಳೋದು. ವ್ಯಾನಮ್ ಅಂದ್ರೆ ಏನು ಅಂತ ಬರ್ಕೊಳ್ಳೋದು. ರೀಗರ್ಜಿಗೇಟ್ ಅಂತ, ರೀಗರ್ಜಿಗೇಟ್ ಅಂತಿದ್ರೆ ಅಂದ್ರೆ ಕನ್ನಡದಲ್ಲಿ ರೀಗರ್ಜಿಗೇಟ್ ಅಂತ ಬರ್ಕೊಳ್ಳೋದು. ಕ್ಯಾನಿಬಾಲಿಸಮ್ ಅಂತ, ಕ್ಯಾನಿಬಾಲಿಸಮ್ ಕನ್ನಡದಲ್ಲಿ ಬರ್ಕೊಳ್ಳೋದು. ಕ್ಯಾನಿಬಾಲಿಸಮ್ ಅರ್ಥ ತಿಳ್ಕೊಳ್ಳೋದು. ಈ ಥರ ಅರ್ಥ ಮಾಡಿಕೊಂಡು ನಾನೊಬ್ಬ ಆಟೋ ಡ್ರೈವರ್, ಸ್ಕೂಲ್ ಮಕ್ಳನ್ನ ಕರ್ಕೊಂಡ್ಬರ್ತಿದ್ದೆ. ನನಗೆ 10 ತಿಂಗಳು ಮಾತ್ರ ಪೇಮೆಂಟ್ ಸಿಕ್ತಿತ್ತು, ಇನ್ನು 2 ತಿಂಗಳು ಸಿಗ್ತಿರ್ಲಿಲ್ಲ. ಜೀವನ ನಡೆಯೋದು ಹೇಗೆ? ಅವಾಗ ನಾನೇನು ಮಾಡ್ತಿದ್ದೆ, 1995 ಚಿನ್ನರ ಮೇಳ ಸ್ಟಾರ್ಟ್ ಆಯಿತು ರಂಗಾಯಣದಲ್ಲಿ. ಅಲ್ಲಿ ಬಸವಲಿಂಗಯ್ಯ ಅಂತ ಡೈರೆಕ್ಟ್ರು, ಅವನ್ನೆಲ್ಲ ನೆನೆಸ್ಕೋಬೇಕು ನಾನು. ಅವ್ರೇನು ಮಾಡಿದ್ರು, ಒಂದಿನ ಬಂದರು, ಎಲ್ಲ ಮಕ್ಕಳನ್ನೆಲ್ಲ ನೋಡಿದ್ರು. ಆಟೋ ಯಾರಪ್ಪ ಡ್ರೈವರ್ ಸೇರಿ ಕರ್ಕೊಂಡು ಹೋಗ್ಬೇಕಪ್ಪ ಮಾಡ್ಬೇಕಪ್ಪ ಅಂದರೆ ನಾವು ಹಿಂಗೆ ಒದ್ದಾಡ್ತಿತ್ತು ಬ್ಯಾಗು. ಏನ್ರಿ ಇದು ಅಂದರು. ಸರ್ ಹಾವುಗಳು ಸರ್ ಅಂದೆ. ಒಂದಿನ ಆಟ ಆಡಿಸ್ರಿ ಮಕ್ಕಳಿಗೆ ಅಂದರು. ನಾನೇನು ಮಾಡಿದೆ, ಮಕ್ಕಳಿಗೆ ಡೆಮಾನ್ಸ್ಟ್ರೇಷನ್ ಮಾಡಿದೆ. ಅವಾಗ ಸ್ವಲ್ಪ ಎಲ್ಲ ಪೇಪರ್ಲು ಬಂತು, ಫೇಮಸ್ ಆದೆ. ಬಸವಲಿಂಗನ ನೆನೆಸ್ಕೋಬೇಕು ನಾನು. ಅಲ್ಲಿಂದ ಶುರು ಆಯಿತು. ಅಲ್ಲಿ ಮಕ್ಕಳಿಗೆಲ್ಲ ಕ್ರೇಜ್ ಉಟ್ಕೊಂತು. ಅವ್ರು ತಂದ್ಕೊಟ್ಟಿದ್ದ ಬುಕ್ಕು ಓದ್ಕೊಂಡಿದ್ನಲ್ಲ, ಮಕ್ಕಳು ಕ್ವಶನ್ ಕೇಳೋಕ್ಕೆ ಶುರು ಮಾಡಿದಾಗ ಆನ್ಸರ್ ಹೇಳಕ್ಕೆ ಶುರು ಆಯಿತು. ಡಾಕ್ಟರ್ ರಾಜಲಕ್ಷ್ಮಿ ಅಂತ ಒಂದು ಬುಕ್ ಬರೆದಿದ್ರು ಕನ್ನಡದಲ್ಲಿ, 4 ಪೇಜ್ ಇದ್ದಿದ್ದು ಹಾವುಗಳು ಅಂತ. ಅದೊಂದು ಸ್ವಲ್ಪ ಓದ್ಕೊಂಡೆ, ಅದೊಂದು ಸ್ವಲ್ಪ ನಂಗೆ ಹೆಲ್ಪ್ ಆಯಿತು. ಮಕ್ಕಳು ಕ್ವಶನ್ ಕೇಳೋಕ್ಕೆ ಶುರು ಮಾಡಿದ್ರು. ನಾನು ಮಕ್ಕಳಿಗೆ ಹೀಗೆ ಕೇಳ್ಕೊತಿದ್ದೆ, ನನಗೆ ಹಾವಿನ ಬಗ್ಗೆ ಏನು ಗೊತ್ತು ಅಷ್ಟು ಮಾತ್ರ ಹೇಳ್ತೀನಿ, ಅದಕ್ಕಿಂತ ಹೆಚ್ಚಿಗೆ ಗೊತ್ತಿದ್ರೆ ನೀವು ಹೇಳ್ಕೊಡಿ ನನಗೆ. ಅವಾಗ ಮಕ್ಕಳು ಕ್ವಶನ್ ಕೇಳ್ತಾ 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 ನನ್ನ ಜ್ಞಾನ ಇಂಪ್ರೂವ್ ಆಯಿತು. ಆ ಕ್ವಶನ್ಸ್ ಎಲ್ಲ ತಲೆಗೆ ತೊಗೊಂಡು, ಕೆಲವು ಗೊತ್ತಿಲ್ಲದಿರೋ ಕ್ವಶನ್ ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದೆ. ಅದನ್ನು ಮನೆಗೆ ಬಂದು ರೆಫರ್ ಮಾಡ್ಕೊಂಡು ಮಾರನೇ ದಿನ ಹೋಗಿ ಹೇಳ್ತಿದ್ದೆ ಮಕ್ಕಳಿಗೆ.
ಈ ಥರ ಶುರುವಾಗಿ ಚೆನ್ನಾಗಿತ್ತು ಒಂಥರ ಆಗ ಲೈಫ್. ಮಕ್ಕಳ ಜೊತೆ ಚಿನ್ನರ ಮೇಳದಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಬಣ್ಣ ಹಾಕ್ಕೊಂಡು ದ ಟೈಮ್ ವಾಸ್ ವೆರಿ ಗುಡ್. ಜೊತೆಗೆ ಆಟೋ ಲೋನ್ 750 ರೂಪಾಯಿ ಕಟ್ಟಕ್ಕಾಗ್ದೇನೆ ಸೀಸಿಂಗೆಲ್ಲ ಬಂದ್ಬಿಟ್ಟಿತ್ತು. ರಾತ್ರಿ 2:30-3 ಗಂಟೆವರೆಗೆ ಆಟೋ ಓಡಿಸಿ ಅವಾಗೇ 150 ರೂಪಾಯಿ ಆಗಿಬಿಟ್ರೆ ಜಾಸ್ತಿ. ಇವಾಗ 1000-2000 ರೂಪಾಯಿಗೆ ಇದಾಗ್ಬಿಡುತ್ತೆ. ಅವಾಗ 150 ರೂಪಾಯಿ ಹೊಡೆದ್ಬಿಟ್ರೆ ದೊಡ್ಡದು. ಅದನ್ನೆಲ್ಲ ಕೂಡಾಕಿ ಮಾಡಿ ಒಂದು ಆಟೋ. ಇವತ್ತು ನನ್ನ ಮನೆ ಮುಂದೆ ನನ್ನ ಆಟೋ ಇದೆ. KA 09 1668 ಗಾಡಿ ನಂಬರ್. ಸರ್, ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಹಾವುಗಳು ಕಂಡ್ರೆ ತುಂಬ ಭಯ, ನನಗೂ ಕೂಡ ತುಂಬ ಭಯ. ಆದರೆ ನೀವು ಹೇಳ್ತೀರಾ ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಹಾವುಗಳ ಸಂರಕ್ಷಣೆ ಶುರು ಮಾಡ್ತೀರಾ ಅಂತ. ನಿಮಗೆ ನಿಮ್ಮ ಚೈಲ್ಡ್ಹುಡಲ್ಲಿ ಹಾವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಗಿತ್ತು? ನಿಮಗೂ ನಮ್ಮಂಗೆ ಭಯ ಇತ್ತಾ? ನನಗೆ ಭಯ ಅನ್ನೋದೇ ಇರಲಿಲ್ಲ ಆಗಿಂದ. ಹೇಳಿದ್ನಲ್ಲ ಮಧ್ಯೆ ತುಂಟ ನಾನು ಅಂತ. ಯಾವ ಪ್ರಾಣಿಗೂ ಹೆದರ್ತಾ ಇರಲಿಲ್ಲ. ನಾನು ಹೇಳಿದ್ನಲ್ಲ 20 ನಾಯಿ ಸಾಕಿದ್ದೆ ಅಂತ. ಸರ್, ನಾಯಿ ಬೇರೆ ಹಾವೇ ಬೇರೆ ಅಲ್ಲ? ಇಲ್ಲ, ಅದು ಕಚ್ಚುತ್ತಲ್ಲ. ಹೌದು. ಹಾವು ಕಚ್ಚಿ ಸತ್ತೋಗ್ಬಿಡ್ತೀರಾ, ನಾಯಿ ಕಚ್ಚಿ ರಬಿಸ್ ಬಂದ್ಬಿಡ್ತಾರೆ. ಹೌದು. ಯಾವತ್ತೂ ಸಾಯ್ತಿರಲ್ಲ, ಹೌದು. ನಳಿ ಸಾಯ್ತಿರಲ್ಲ. ಇದಂಗಲ್ವಲ್ಲ. ನಾನು ಹೇಳೋದೇನು ಗೊತ್ತಾ, ಪ್ರಪಂಚದಲ್ಲಿ ಅತಿ ಅಂಜುಬರ್ಕ ಪ್ರಾಣಿ ಅಂದ್ರೆ ಹಾವು. ಅದಕ್ಕೆ ನೀವು ನೋಡಿದ ತಕ್ಷಣ ಓಡೋಗಿ ಔಸ್ಕೊಳ್ಳುತ್ತೆ. ಇಲ್ಲಿ ತನಕ ಯಾವುದೇ ಹಾವಾಗಲಿ ಅಟ್ಟಿಸ್ಕೊಂಬಂದು ಕಚ್ಚಲ್ಲ. ಅದಾಗದೇ ಕಚ್ಚೋ ಆಗಿದ್ದಿದ್ರೆ ನಮ್ಮ ದೇಶದ ಜನಸಂಖ್ಯೆ 135 ಕೋಟಿ ಮುಟ್ತಾನೆ ಇರಲಿಲ್ಲ. ಹೌದು. ಸೊ ಆಕ್ಸಿಡೆಂಟಲಿ ಬೈಟ್ ಆಗುತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನನಗೂ 4 ಸಲ ಹಾವು ಕಚ್ಚಿದೆ. ನಾನು ಅಡ್ಮಿಟ್ ಆಗಿದ್ದೆ KR ಹಾಸ್ಪಿಟ್ಲಲ್ಲಿ. ಇಡೀ ಸ್ಟಾಫ್ ಸಂರಕ್ಷಣೆ ಮಾಡಕ್ಕೆ ಹೋಗಿ ನನಗೆ ಅವಾಗ ಮೋಸ್ಟ್ಲಿ 95-96 ಇರಬೇಕು. ದೇವರು ಒಂದು ಬ್ರೇಕ್ ಕೊಟ್ಟಾಗ ಮೋಸ್ಟ್ಲಿ ನನಗೂ ದುರಂಕಾರ ಬರ್ತಿತ್ತು ಅಂತ ಕಾಣುತ್ತೆ. ಗೊತ್ತಿ ಐ ಡೋಂಟ್ ನೋ. ನಿಮ್ಗೆ ಹೆಂಗ ಅನ್ಸುತ್ತೆ ದುರಂಕಾರ ಬರ್ತಿತ್ತು? ಇರ್ಬೋದು, ಹೇಳೋಕ್ಕಾಗಲ್ಲ. ನಾನು ಒಬ್ಬನೇ ಇದ್ದಿದ್ದಲ್ವಾಗ, ಯಾರು ಇರಲಿಲ್ವಲ್ಲ. ಹೀರೋಯಿಸಮ್ ಬಂದಿತ್ತೇನೋ, ಐ ಡೋಂಟ್ ನೋ. ಆ ಟೈಮಲ್ಲಿ ಏನಾಗುತ್ತೆ, 1 ಬೈಟ್ ಆಗುತ್ತೆ, 2 ಬೈಟ್ ಆಗುತ್ತೆ, 4 ಸಲ ಆಗುತ್ತೆ. ಆವಾಗ ಯೋಚನೆ ಮಾಡ್ತೀನಿ ನಾನು, ಇದಕ್ಕೆ ಯಾಕೆ ಮೋಸ್ಟ್ಲಿ ಮುಂದೆ ಹುಷಾರಾಗಿರು, ತಗ್ಗಿ ಬಗ್ಗಿ ನಡಿ. ನನ್ನ ಮತ್ತೆ ತುಂಬ ರ್ಯಾಶಾಗಿ ಮಾತಾಡ್ತಿದ್ದೆ. ನಾನು ಅಡ್ಡ ಬಂದ್ಬಿಟ್ರೆ ಡ್ಯಾಶ್ 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 ಅಂದರೆ ಬೈದು ಬಿಡ್ತಾಯಿದ್ದೆ. ಯಾವತ್ತೋ ಒಂದಿನ ಏನಾಯಿತು, ಆಟೋ ಓಡಿಸುವಾಗ ಒಬ್ಬ ಅಡ್ಡ ಬಂದ. ಅಣ್ಣ ನೋಡ್ಕೊಂಡು ಹೋಗೋಣ ಅಂದ. ಆಯ್ತಣ್ಣ, ಸಾರಿ ಅಣ್ಣ ಅಂದ. ಅವತ್ತು ನನ್ನ ಮೈಂಡಿಗೆ ಬಂತು, ಓ ಹೌದಲ್ವಾ, ನಾನು ಈ ಥರ ಮಾಡಿದ್ರೆ ಆ ಥರ ಮಾತಾಡ್ತಾರೆ. ನಾನು ಡ್ಯಾಶ್ ಡ್ಯಾಶ್ ಅಂತ ಬೈದೆ, ದೊಡ್ಡ ಜಗಳ ಆಗುತ್ತೆ. ದಟ್ ಈಸ್ ಸ್ಟಾರ್ಟೆಡ್. ಯಾರೇ ಅಡ್ಡ ಬಂದು, ಸರ್ ನೋಡ್ಕೊಂಡು ಹೋಗಿ ಸರ್, ಅಣ್ಣ ಪ್ಲೀಸ್ ಅಣ್ಣ, ನಿಮ್ಮಲ್ಲಿ ಕಾಯ್ತಿರ್ತಾರಣ್ಣ, ಇವತ್ತು ಅಮಾವಾಸ್ಯೆ ಅಣ್ಣ, ಸ್ಲೋಗಿ ಹೋಗಿ, ಆ ಥರ. ಅವರು ಹಾಗೆ ಫ್ರೆಂಡ್ಶಿಪ್ ಬಿಲ್ಡಪ್ ಆಯ್ತು ನನಗೆ. ಸೊ ಮೋಸ್ಟ್ಲಿ ನಾನು ಅಂದ್ಕೊಂಡೆ, ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ರೋಡಲ್ಲಿ ಫಾಸ್ಟಾಗಿ ಬೈಕಲ್ಲಿ ಹೋಗ್ತಿರ್ತೀರ, ಒಂದು ಹಂಪಿದೆ ಅಂದಾಗ ಏನು ಮಾಡ್ತೀರಾ ನೀವು? ಸ್ಲೋ ಡೌನ್ ಮಾಡ್ತೀವಿ, ಆಮೇಲೆ ಹೋಗ್ತೀರಾ. ಲೈಕ್ ದಟ್ ರೋಡಲ್ಲಿ ಹಂಪಿದೆ, ನಾನು ಫಾಸ್ಟಾಗಿ ಹೋದ್ರೆ ಏನಾಗುತ್ತೆ? ಗುದ್ದಿಸ್ತೀರಾ, ಇಲ್ಲ ಅಂದ್ರೆ ಎಗರ್ ಬೀಳ್ತೀರಾ, ಸೆಲ್ಫ್ ಆಕ್ಸಿಡೆಂಟ್ ಆಗುತ್ತೆ. ಅದೇ ಥರ ಭಗವಂತ ಒಂದು ಹಂಪ್ ಕೊಟ್ಟ. ಇನ್ನು ಮುಂದೆ ಮಗನೇ ಸ್ಲೋಗಿ ಹೋಗು, ಲೈಫಲ್ಲಿ ತಗ್ಗಿ ಬಗ್ಗಿ ನಡಿ ಇರ್ಬೋದು, ಐ ಡೋಂಟ್ ನೋ. ಸೊ ಅಲ್ಲಿ ಆ ಇನ್ಸಿಡೆಂಟ್ ಇಂದ ನಿಮಗೆ ರಿಯಲೈಸೇಷನ್ ಆಯ್ತು. ಇವಾಗೆಲ್ಲ ರಿಯಲೈಸ್. ಹೌದು. ಸೊ ಈ ಥರ. ಇವಾಗ ನೀವು ಹಾವಿನ ಸಂರಕ್ಷಣೆ ಶುರು ಮಾಡ್ತೀರಲ್ಲ, ಅವಾಗ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಮತ್ತು ಜನರ ಕಡೆಯಿಂದ ನಿಮ್ಗೆ ಹೇಗೆ ರೆಸ್ಪಾನ್ಸ್ ಸಿಕ್ತು? ಯಾರ ಮನ್ಲಿಕ್ಕಂದ ಆ ವಿಡಿಯೋಕ್ಕೆ ಹೋಗ್ತೀನಿ ಅಂದ್ರೆ ಬಿಡ್ತಾರೆ? ಯಾರು ಬಿಡಲ್ಲ. ಎಲ್ರಿಗೂ ಆಸೆ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ಬೇಕು ಅಂತ. ಅದು ನಿಮ್ಮ ಮಗನ್ ಯಾಕೆ ನೀವು ಕಳ್ಸಲ್ಲ ಬಾರ್ಡರ್ ಕಾಯಕ್ಕೆ? ನಿಮ್ಮ ಮಗನ್ ಯಾಕೆ ನೀವು ರೈತನ್ ಮಾಡಲ್ಲ? ಹೈ, ನಮ್ಮ ಸೋಲ್ಜರು, ನಮ್ಮ ಫಾರ್ಮರ್ಸ್ ಅಂತೀವಿ, ಯಾಕೆ ನೀವು ಕಳ್ಸಲ್ಲ? ನಮ್ಮಪ್ಪ ಅಮ್ಮ ಒಬ್ನೇ ಮಗ, ತಂಗಿರ್ 3 ಜನ. ಯಾರು ಇಷ್ಟಪಡ್ತಾರೆ ಒಬ್ನೇ ಮಗನ್ ಕಳ್ಸಕ್ಕೆ? ಅದು ಸಾವಿನ ಜೊತೆ ಸೆಣಸಾಟ. ಅದು ಯಾವ ಟೈಮಲ್ಲಿ ಏನ್ ಬೇಕಾನ ಆಗ್ಬೋದು. ಆದ್ರೆ ನಮ್ಮ ಅಪ್ಪ ಅಮ್ಮ ಬೈದ್ ಬಿಡೋರೆ ನಾ ಕರಿಯಕ್ ಬಂದ್ರೆ. ನಾವು ಕಳ್ಸಲ್ಲ ಕಂಡ್ರಿ, ಒಬ್ನೇ ಮಗ, ಅವ್ನಿಗೇನ್ರಿ ಹೆಚ್ಚು ಕಮ್ಮಿ ಯಾರು ಬರ್ತಾರ್ರಿ ಅಂತ ನಾನು ಕದ್ದು ಮುಚ್ಚಿ ಓಡ್ಬಿಡ್ತಿದ್ದೆ. ಸೊ ಒಂದಿನ ನನ್ನ ಪೇಪರ್ ಆರ್ಟಿಕಲ್ ಬರುತ್ತೆ. ಅವಾಗ ನಮ್ಮ ಅಪ್ಪ ನೋಡ್ತಾರೆ, ಖುಷಿ ಪಡ್ತಾರೆ. ನಮ್ಮಮ್ಮಂಗೆ ಯಾರ್ಯಾರೋ ಬಂದು ಕೇಳ್ತಾರೆ, ಏನೇನಾಗು ನಿನ್ನ ಮಗನ ಆ ವಿಡಿಯೋ ಕಳಿಸ್ತಾ ಇದೆಯಲ್ಲ, ನಿಮ್ಮ ಅಪ್ಪ ನೋಡೋದು ದೇವಸ್ಥಾನ ಪೂಜೆ ಮಾಡ್ತಾರೆ, ಅವ್ನು ಹಣೆಬರ ಇದ್ದಂಗೆ ಆಗ್ಲಮ್ಮ, ನಾನೇನು ಮಾಡೋಕ್ಕಾಗಲ್ಲ, ಎಷ್ಟು ಅಂತ ಹೇಳೋದು. ನಮ್ಮಮ್ಮಂಗೆ ನನಗೆ ಗೊತ್ತಿಲ್ಲ. ಇವತ್ತು ಐ ಆಮ್ ವೆರಿ ಲಕ್ಕಿ, ಬಿಕಾಸ್ ನೀವು ಇಂಟರ್ವ್ಯೂ ಮಾಡ್ತೀರಾ ನನಗೆ. ನಾನೊಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಗಿದ್ದರೆ ನೀವು ಇಲ್ಲಿ ಕೂಡಿಸ್ತಿದ್ರ ನನ್ನ? ಇಲ್ಲ. ಅದಕ್ಕೆ ಹೇಳ್ತೀನಿ, ಯಾಕಂದ್ರೆ 3 ಜನ ಅಮ್ಮಂದರು ನನಗೆ. ನಿಮ್ಗೆ ಎಷ್ಟು ಜನ ಅಮ್ಮಂದರು?
ಒಬ್ರೆ? ನನಗೆ 3 ಜನ. ಯಾರ್ಯಾರು ಸರ್? ಒಂದು ನನ್ನ ಹೆತ್ತ ತಾಯಿ ಹಾ. ನಾಗಲಕ್ಷ್ಮಿ. 2 ನನಗೆ ಹೆಸರು ಕೊಟ್ಟ ತಾಯಿ ಯಾರು? ನಿಮ್ಮ ಅಜ್ಜಿ. ಹೆಸರು ಕೊಟ್ಟ ತಾಯಿ. ಇವತ್ತಿನ ನನ್ನೇನು ಕೂರಿಸಿದೆ ಅಲ್ಲಿ? ನನ್ನ ಹೆಸರೇನು? ಸ್ನೇಕ್ ಶ್ಯಾಮ್, ಹಾವು. ಹಾವು. ಆ, 3 ನಂಗೆ ಜೀವನ ಕೊಟ್ಟ ಆಟೋ. ಓ. ಇದು 3 ನನ್ನ ತಾಯಿ ಅಂದರು. ಇವತ್ತು 3 ಮರೆಯ ಆಗಿಲ್ಲ ನಾನು. ಇವತ್ತು ಅಷ್ಟೇ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಅಪ್ಪ ಅಮ್ಮನ ಫೋಟೋ ನೋಡಿ ದೇವ್ರ ಫೋಟೋ ನೋಡೋದು ನಾನು. ನಮ್ಮ ಅಪ್ಪ ಅಮ್ಮ ಬದುಕಿರೋ ತನಕ ಅವ್ರು ಬೆಡ್ ರಿಡನ್ ಆಗಿದ್ರು 8 ವರ್ಷ. ಅವ್ರು ಬೆಡ್ ರಿಡನ್ ಆಗಿದ್ರು ಕೂಡ ಮನೆಯಿಂದ ಹೊರಗುವಾಗ ಅವ್ರಿಬ್ರು ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೀನಿ ನಾನು. ಇವತ್ತು ನಿನ್ನನ್ನು ಮೇಡಮ್ನ ಎಲ್ಲರನ್ನೂ ತೋರಿಸಿರೋದು ನಮ್ಮ ತಂದೆ ತಾಯಿ. ಹೌದು. ಅವತ್ತೇನೋ ಪ್ಲ್ಯಾನಿಂಗ್ ಮಾಡಿಬಿಟ್ಟಿದ್ರೆ ನಿಮ್ಮನ್ನ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಹೌದು. ಸೊ ಐ ವಾಂಟ್ ಟು ಗ್ರೇಟ್ಫುಲ್ ಟು ದೆಮ್. ಅಷ್ಟೇ. ಓಕೆ ಸರ್, ನಿಮಗೆ ಹಾವುಗಳ ಬಗ್ಗೆ ಹೇಗೆ ಆಸಕ್ತಿ ಶುರು ಆಯಿತು? ಇದೇ ಥರ ನಾನು ಹೇಳಿದ್ನಲ್ಲ, ರಂಗಾಯಣಕ್ಕೆ ಹೋದೆ, ಹಾವಿಡಿದೆ, ತಿಳ್ಕೊಬೇಕು ಅಂತಾಯಿತು. ಬುಕ್ಸ್ಗಳು ಓದಿದೆ, ವಿಟೇಕರ್ ಬುಕ್ ಓದಿದೆ, JC ಡ್ಯಾನಿಯಲ್ ಬುಕ್ ಓದಿದೆ, ನೀಲಂ ಕುಮಾರ್ ಖೈರಿ ಅವ್ರ ಬುಕ್ ಓದಿದೆ. ಆಮೇಲೆ ಕೆಲವು ಫ್ರೆಂಡ್ಸ್ ಹತ್ರ ತಿಳ್ಕೊಂಡೆ, ಕೆಲವ್ರ ಹತ್ರ ನನಗಿಂತ ಎಕ್ಸ್ಪರ್ಟ್ಸ್ ಇದ್ರು ಔಟ್ ಆಫ್ ಇದರಲ್ಲಿ, ಅದ್ರ ಬಗ್ಗೆ ತಿಳ್ಕೊಂಡೆ. ಆಮೇಲೆ ಒಂದೊಂದೇ ಸಬ್ಜೆಕ್ಟು, ಅದು ಅನಾಟಮಿ ಯಾವ ಥರ ಇರುತ್ತೆ, ವೆನಮ್ ಯಾವ ಥರ ಬರುತ್ತೆ, ವೆನಮ್ ಗ್ಲ್ಯಾಂಡ್ ಎಲ್ಲಿರುತ್ತೆ, ಅದು ಕಣ್ಣು ಯಾವ ಥರ ಕಾಣುತ್ತೆ, ಅವಾಗ ಕಿವಿ ಇಲ್ಲ, ಶೆಡ್ಡಿಂಗ್ ಯಾಕೆ ಮಾಡುತ್ತೆ, ಹಾವು ಪೊರೆ ಯಾಕೆ ಬಿಡುತ್ತೆ, ಈ ಥರ ತಿಳ್ಕೊಂಡು ಅಲ್ಲಿಂದ ಇಂಟ್ರೆಸ್ಟ್ ಸ್ಟಾರ್ಟ್. ಸರ್, ಇವಾಗ ನೀವು ಹಲವಾರು ವರ್ಷಗಳಿಂದ 1,000ಕ್ಕಿಂತ ಹೆಚ್ಚು ಹಾವುಗಳ ಸಂರಕ್ಷಣೆ ಮಾಡಿದ್ದೀರಾ. 97,000. 97,000. ಸರ್, ಈ ಸಂರಕ್ಷಣೆಯಲ್ಲಿ ನಿಮಗೆ ಮೋಸ್ಟ್ ಮೆಮೊರೇಬಲ್ ಇನ್ಸಿಡೆಂಟ್ ಏನಾದರೂ ನಡೆದಿದೆಯಾ ನಿಮಗೆ? ಏನಾಗುತ್ತೆ ಗೊತ್ತಕ್ಕಂದ, ಒಂದು ಮೆಮೊರಿ ಆಗೋದ್ರಲ್ಲಿ ಇನ್ನೊಂದು ಬಂತು ಅಲ್ಲಿ ಕೂತಿರುತ್ತೆ. ಬಟ್ ನನಗೆ ಹಾವಿಗಿಂತ ಜಾಸ್ತಿ ಮನುಷ್ಯದಿಂದನೇ ತೊಂದರೆ ಆಗಿರೋದು. ಸಿಕ್ಕಾಪಟ್ಟೆ ನೊಂದ್ಬಿಟ್ಟಿದ್ದೀನಿ ಜನರ ಹತ್ರ ಮಾತ್ರ. ಸ್ನೇಕ್ಸ್ ಹಿಡಿಯೋದೇನೋ 2 ನಿಮಿಷದ ಕೆಲಸ. ಬ್ಯಾಗ್ ಕೇಳಿದ್ರೆ ಬ್ಯಾಗ್ ಕೊಡಲ್ಲ, ಅವನು ಎಲ್ಲಿಂದ ಬಂದಿರ್ತಾನೆ ಅಂತ ನೋಡಲ್ಲ. ಒನ್ ಡೇ ಐ ಗಾಟ್ ಎ ಕಾಲ್ ಎಟ್ 4:30 ಮಾರ್ನಿಂಗ್. ನಾನು ನಿದ್ದೆಗೆ ಇಟ್ಕೊಂಡು, ನಿನ್ ಬೇಕಾದ್ರೆ ಇವತ್ತಿನ ಊಟ ನಾಳೆ ಮಾಡ್ಬೋದು, ಇವತ್ತಿನ ನಿದ್ದೆ ಅವತ್ತೇ ಮಾಡ್ಬೇಕು ನೀನು. ಹೌದು. ಒಂದಿನ ನಿದ್ದೆಗೆಟ್ಟು ನೋಡು, ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಮೇಡಮ್ ಪಾಠ ತಲೆಗೆ ಹೋಗಲ್ಲ. ನಿಜ ಸರ್. 4:30ಗೆ ಹೋದೆ. ಐ ವೆಂಟ್ ದ್ಯಾರ್. ಹಾವಿಡ್ದೆ. ಹಾವಿಡಿಯೋಕೆ ಮುಂಚೆ ಅಮ್ಮ ಬಾಗಿಲಿಗೆ ನೀರು ಹಾಕ್ತಿದ್ರು. ರೀ ಶ್ಯಾಮ ಬಂದ್ಯಾ ರೀ ಅಂದರು. ಬಂದೇನೆ, ಇಳಿಸ್ಬಿಡೆ ಅಂದರು. ಫಸ್ಟ್ ವರ್ಡ್. ಟಾಯ್ಲೆಟಲ್ಲಿ ಇದ್ರೆ, ಬಾತ್ರೂಮ್ ಇದ್ರೆ, ಡೋಂಟ್ ನೋ ದಟ್. ಐ ಆಮ್ ಯೂಸಿಂಗ್ ದ ವರ್ಡ್. ಅವಾಗೇನಾಯಿತು, ಹಿಡ್ದಾಯ್ತು. ರೀ ಹಿಡ್ದಾಯ್ತು, ಹೊರಡ್ತಾ ಇದ್ದಾನಾ, ಒಂದು 50-100 ಕೊಟ್ಟು ಕಳಿಸು ಅಂದರು. 50-100 ಕೊಡೋದಿದ್ರೆ ಬೇಜಾರಾಗ್ತಿರಲಿಲ್ಲ, ಕೊಟ್ಟು ಕಳಿಸು ಅಂದಾಗ ಮನ್ಸಿಗೆ ನೋವಾಯ್ತು ನನಗೆ. ನಾನು ಮೇಡಮ್ ಹೇಳ್ದೆ, ಮೇಡಮ್ ಬಂದಿರೋದು ನಿಮ್ಮ ಸರ್ವಿಸ್ಗೆ, ನಿಮ್ಮ ಯಜಮಾನ ಕೊಟ್ಟು ಕಳಿಸು ಅಂದ್ರಲ್ಲ, ನಾನು ಹೋಗ್ತೀನಿ, ನೀವು ಇರುವಂತ ನಾನು ಇರಲ್ಲ ಇಲ್ಲಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಅದನ್ನ ನೀವೇ ಇಟ್ಕೊಂಡು ಮಕ್ಳಿಗೆ ಚಾಕ್ಲೇಟ್ ಕೊಡಿಸಿ ಅಂದೆ. ಹೌದು. ಇದೇ ಥರ ನನಗೆ 4ನೇ ಸಲ ಸ್ನೇಕ್ ಬೈಟ್ ಆದಾಗ ಗಂಗೋತ್ರಿ ಕ್ವಾರ್ಟರ್ಸಲ್ಲಿ ಒಂದು ಬೈಟ್ ಆಗುತ್ತೆ. ಅವ್ರ ಹೆಸರು ಇಷ್ಟುದ್ದ, ಅವ್ರು ಓದಿರೋದು ಇಷ್ಟುದ್ದ, 7-8 PhD. ಸ್ನೇಕ್ ಬೈಟ್ ಆಗಿದೆ, ಜೋಬಿಗೆ 100 ರೂಪಾಯಿ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅಂತಾರ. ನಿಮ್ಗೆ ಹಂಗೆ ಹೇಳ್ತಾರ ಸರ್? ನನಗೆ ಅವತ್ತು ನನ್ನ ಜೊತೆ ಕೃಷ್ಣಮೂರ್ತಿ ಇದ್ದ. ಹಿ ವಾಸ್ ವರ್ಕಿಂಗ್ ಆನ್ ವೆನಮ್, ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ. ಅವತ್ತು ಹೋಗಿದ್ದೆ. ಸಡನ್ಲಿ ಐ ಗಾಟ್ ಎ ಕಾಲ್, ಪೇಜರ್ ಮೆಸೇಜ್, ಸಡನ್ ಐ ವೆಂಟ್ ದ್ಯಾರ್. ಹಾವು ಕಚ್ಚಿದ್ ನೋಡಿ ಗಾಬರಿ ಆಗ್ಬಿಟ್ಟ ಅವನು. ಎದ್ರಕೋಬೇಡ, ಬ್ಯಾಗ್ ಹಾಕ್ದೆ. ಸಡನ್ಲಿ ಐ ಸರ್ಚ್ ಮೈ ಪಾಕೆಟ್, 1 ರೂಪಾಯಿ ಇಲ್ಲ ನನ್ನ ಜೋಬಲ್ಲಿ ಅವತ್ತು. ಮೈ ಸ್ವೇರ್, ಅಷ್ಟು ಕಷ್ಟ ಆಯ್ತಾಗ, ಪ್ರಾಮಿಸ್. ಮೂರ್ತಿ ಅರ್ಜೆಂಟ್ 1 ರೂಪಾಯಿ ಕೊಡೋದೆ. ಮಗನೇ ಹಾವು ಕಚ್ಚಿದೆ, 1 ರೂಪಾಯಿ ಕೇಳಿ ಕೊಡಲ್ಲ ಅಂತ ಕೊಟ್ಟ. 101 ರೂಪಾಯಿ ತೆಗೆದವ್ರು ಜೋಬ್ಗೆ ಹಾಕ್ಬಿಟ್ಟು, ಸರ್ ನಿಮ್ಮ ಮಕ್ಳಿಗೆ ಚಾಕ್ಲೇಟ್ ತೆಕೊಡಿ ಅಂದ್ಬಿಟ್ಟು ಹೋದೆ. ಕ್ಯಾರೆಕ್ಟರ್ ಅಡ್ಮಿಟ್ ಆದ 2 ದಿನ. ಅಟ್ಲೀಸ್ಟ್ ಪೇಜರ್ ಮೆಸೇಜಲ್ಲಿ ಹೌ ಇಸ್ ಯುವರ್ ಹೆಲ್ತ್ ಅಂತ ಕೇಳಿಲ್ಲ, ಹೌ ಆರ್ ಯು ಅಂತ ಕೇಳಿಲ್ಲ. ಡಿಸ್ಚಾರ್ಜ್ ಆಗಿದ ತಕ್ಷಣ ನಮ್ಮನೆಗೆ ಹೋಗಲಿಲ್ಲ, ಡೈರೆಕ್ಟ್ ಅವ್ರ ಮನೆಗೆ ಹೋದೆ. ನಾನು ಟ್ಯಾಪ್ ಮಾಡಿದೆ, ಅಮ್ಮ ಬಾಗಿಲು ತೆಗೆದ್ಲು. ಇಲ್ಲೇ ನಿಮ್ಮ ಯಜಮಾನ್ರು ಅಂದೆ. ಮಂಡ್ಯಾಗ ಅರ್ಜೆಂಟ್ ಕೆಲಸ ಬಿತ್ತು ಅಂತ. ನಿಮ್ಮ ಮಗು ಕಚ್ಚಿದ್ರೆ ರಜಾ ಹಾಕ್ತಿದ್ರು, ಅಲ್ಲಿಗೆ ಹೋಗ್ತಿದ್ರಾ? ರಜಾ ಹಾಕ್ತಿದ್ರು. ನಾನು ಒಬ್ಬ ಹ್ಯೂಮನ್ ಬೀಯಿಂಗ್ ಅಲ್ವಾ. ನನಗೆ ನಿಮ್ಮ ಮನೇಲಿ ನಿಮ್ಮ ಮಗು ಬಾಲ್ ಎತ್ಕೊಳ್ಳೋಕೆ ಹೋದಾಗ, ಅದು ಹಿಡಿಯತ್ತು ಒಳಗಡೆ ಹೋದಾಗ ನೀವು ಕರೆದ್ರಿ ನನ್ನ. ನಾನು ಅದು ಹಿಡಿಯೋಕೆ ಬಂದೆ, ಕಚ್ತು.
ಅಟ್ಲೀಸ್ಟ್ ಒಂದು ಪೇಜರ್ ಮೆಸೇಜ್ ಹೌ ಇಸ್ ಯುವರ್ ಹೆಲ್ತ್ ಅಂತ ಕೇಳಿ ಇಲ್ಲಿ ತಗ ಬರ್ತಿಲ್ಲ ಮೇಡಮ್. ನಿಮ್ಮ ಮನೆ ತೆಂಗಿನಕಾಯಿ ಕೇಳಕ್ಕೆ ಅವನು ಬರ್ತಾನೆ ಪಾಪ, ಮೇಲಿಂದ ಬಿದ್ದುಬಿಟ್ಟಾಗ 100 ರೂಪಾಯಿ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ಅಂತ ಕಳಿಸ್ಬೇಡಿ ನೀವು. ನಿಮ್ಮ ಕೆಲ್ಸಕ್ಕೆ ಬಂದಿರೋದು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಯಜಮಾನಿಗೆ ಹೇಳಿ ಬಂದಿದ್ದೆ ಅಂತ, ಬಟ್ ಫೋನ್ ಮಾಡಬೇಡಿ. ಸಾರಿ ಅಂತ ಕೇಳಬೇಡಿ ಅಂತ ಹೇಳಿ. ತಪ್ಪು ಮಾಡಿದರೆ ನಾ ಕ್ಷಮಿಸಲ್ಲ ಅಂದ್ಬಿಟ್ಟೆ ಬಂದೆ. ಸರ್ ಎಷ್ಟೇ ನಾವು ಓದಿದ್ರು ಹ್ಯುಮ್ಯಾನಿಟಿ ಅನ್ನೋದು ಇರಲೇಬೇಕಲ್ಲ. ವಿದ್ಯೆಗೂ ಮಾನವೀಯತೆಗೂ ಸಂಬಂಧನೇ ಇಲ್ಲ. ಬೇಜಾನ್ ಜನ ಓದಿರ್ತಾರೆ, ಯೂಸ್ಲೆಸ್ ನನ್ನ ಮಕ್ಕಳು. ಅವರು ಸೊಸೈಟಿಗೆ ಒಂದು ಯೂಸ್ ಇಲ್ಲ. ಅವ್ರ ಮನೆಯವ್ರಿಗೆ ಯೂಸ್ ಇಲ್ಲದ್ರೆ ಬೇಕಾದಷ್ಟು ಜನ ಇದ್ದಾರೆ. ಬೇಜಾರಾಗುತ್ತೆ. ಸರ್ ಇವಾಗ ಹಾವುಗಳೇನಾದ್ರೂ ನಮ್ಮ ಮನೆಗಳಲ್ಲಿ ಬಂದಾಗ ಸಾಮಾನ್ಯವಾಗಿ ನಾನು ಕೇಳಿರೋದೇನು ಅಂದ್ರೆ, ಪಾಪ ಹಾವುನಂತ ಅನ್ಕೊಂಡು ಏನಕ್ಕೆ ಸಂರಕ್ಷಣೆ ಮಾಡ್ಬಿಟ್ಟು ಇಲ್ಲೆಲ್ಲಾದ್ರೂ ಹೋಗ್ಬಿಡ್ತೀರಾ, ತಿರ್ಗಾ ಯಾವ್ದೋ ಮನೆಗೆ ಹೋಗುತ್ತೆ, ತಿರ್ಗಾ ಅವ್ರಿಗೆ ಕಚ್ಬಿಟ್ರೆ ತುಂಬಾ ಡೇಂಜರಸ್, ಅದ್ರ ಬದಲು ಸಾಯಿಸ್ಬಿಡಿ ಅಂತೆಲ್ಲ ಅಂತಾರೆ. ಸೊ ಹಾವುಗಳ ಸಂರಕ್ಷಣೆಗಿಂತ ಹಾವುಗಳ ಸಾಯಿಸೋ ಸಂಖ್ಯೆನೇ ಇವಾಗ ಜಾಸ್ತಿ ಆಗ್ತದೆ. ಸೊ ನಿಮ್ಮ ಪ್ರಕಾರ ಏನು ನಮ್ಮ ಹಾವುಗಳಲ್ಲಿರುವಂತ ಈ ಜನರಿಗೆ ಹಾವುಗಳಿರುವಂತ ಒಂದು ತಪ್ಪು ಕಲ್ಪನೆ ಏನಾಗಿದೆ ಸರ್? ಅವ್ರ ಮೈಂಡೇ ಸರಿಗಿಲ್ಲ ಫಸ್ಟ್ ಆಫ್ ಆಲ್. ಹಿಂಗಲ್ಲ ಅನ್ಕೋತೀವಿ ಅಂತ. ಹೌದು. ಮೂಲ ನಿವಾಸಿಗಳು ಅವರು, ಅನಿವಾಸಿಗಳು ನಾವು. ಅದ್ರ ಜಾಗ ನಾವು ತಗೊಂಡಿದ್ದೀವಿ. ಹೌದು. ಇಟ್ ಈಸ್ ದೇರ್ ಪ್ರಾಪರ್ಟಿ, ಇಟ್ ಈಸ್ ನಾಟ್ ಅವರ್ ಪ್ರಾಪರ್ಟಿ. ಕ್ಷೇತ್ರಪಾಲದವರು ಅವರು, ಕ್ಷೇತ್ರ ಕಾಯ್ತಿರೋದು ಅವರು. ಹೌದು. ಅವ್ರ ಜಾಗ ಅದು. ನಿನ್ನ ಮೈಂಡಲ್ಲಿ ಹೊಡಿತೀನಿ ಅಂತ ಬರಲೇಬಾರ್ದು. ಅದ್ರ ಜಾಗ ತಗೊಂಡ್ಬಿಟ್ಟು ಈಗ ನಿಮ್ಮನೆ ಕಾಂಪೌಂಡ್ ಒಳಗೆ ಒಂದು ಹಿಂಗೆ ಹೊಡೆದ್ಬಿಟ್ಟು ಹೋಗಿ ಮನೆಯಿಂದ ಆಚೆ ಅಂದ್ರೆ ಉರಿ ಅಲ್ವಾ? ನಿಮ್ಗಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಿದೆ, ಅದಿದೆ ಇದಿದೆ, ಲಾ ಇದೆ. ಅದಕ್ಕೆ ಯಾವಲ್ಲ, ಏನೂ ಇಲ್ಲ. ಇಟ್ ಇಸ್ ದೇರ್ ಪ್ರಾಪರ್ಟಿ. ಇವಾಗ ಸುಮಾರು ಜನ ನಾವು ಯಾರು ಹೊಡೆಯೋದಿಲ್ಲ ಬಿಡಿ, ಫೋನ್ ಮಾಡ್ತಾರೆ, ಕರೆಸ್ತಾರೆ, ಹಿಡಿಸ್ತಾರೆ. ಸೊ ನಾವೇನು ಮಾಡ್ತೀವಿ, ಹಿಡಿದಿರೋದನ್ನ ನ್ಯಾಚುರಲ್ ಹ್ಯಾಬಿಟೇಟ್, ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ಫುಡ್ಡು ವಾಟರ್ ಎಲ್ಲಿ ಸಿಗುತ್ತೆ ಅಲ್ಲಿ ರಿಲೀಸ್ ಮಾಡ್ತೀವಿ. ನೀವು ಹಾವುಗಳನ್ನ ಹೇಗೆ ಸಂರಕ್ಷಣೆ ಮಾಡ್ತೀರಾ ಸರ್? ಇದೇ ಥರ ಹಿಡ್ಕೊಂಡು ಹೋಗೋದು, ದೂರ ಬಿಡೋದು, ರಿಲೋಕೇಟ್ ಅಷ್ಟೇ. ಓಕೆ. ನೀವು ಹಾವುಗಳನ್ನ ಸಂರಕ್ಷಣೆ ಮಾಡಬೇಕಾದ್ರೆ ಅಲ್ಲಿ ಏನಾದರೂ ಹೇಗೆ ಅಂದರೆ ಯಾವ ಒಂದು ನಿಯಮನ ಪಾಲಿಸ್ತೀರಾ? ಹಿಂಗೇನಾದರೂ ಹಿಡಿಬೇಕು ಅಂತನಾ ಅಥವಾ? ಅಂದರೆ ಈಗ ನೋಡು ಮಗ, ನಿಮ್ಮ ತಂದೆಗೆ ಎಷ್ಟು ಮಕ್ಕಳು? ನಾನು ಒಬ್ಳೆ. ಅದೇ ಪ್ರಾಬ್ಲಮ್ಮು. ಇನ್ನೊಬ್ಬ ಇದ್ದೀರಾ ಗೊತ್ತಾಗಿರೋದು, ಒಬ್ಬ ಇದ್ದೀರಿ. ಒಂದೇ ತಾಯಿ ಹುಟ್ಟಿರೋ ಮಕ್ಕಳೇ ಕ್ಯಾರೆಕ್ಟರ್ ಚೇಂಜ್ ಇರುತ್ತೆ. ಹೌದು. ಈಗ ನಿನ್ನೊಂಥರ ಕ್ಯಾರೆಕ್ಟರ್ ಸೋಷಿಯಲ್ ಕ್ಯಾರೆಕ್ಟರ್. ನಿಮ್ಮ ಅಣ್ಣ ತಮ್ಮನ ತಿಕ್ಲು ನನ್ನ ಮಗ ಇರ್ತಾನೆ, ಅವ್ನು ಯಾರನ್ನೂ ಮಾತಾಡ್ಸಲ್ಲ, ಹೋಗಿ ರೂಮಲ್ಲಿ ಸೇರ್ಕೊಬಿಡ್ತಾನೆ. ಅವನತ್ರ ಹೆಂಗೆ ಮಾತಾಡ್ಬೇಕು ನಾನು? ಹೌದು. ಅವ್ನು ಯಾವ ಥರ ಇರ್ತಾನೆ ಅದೇ ಥರ ಮಾತಾಡ್ಬೇಕು ನಾನು. ಅದೇ ಥರ ಸ್ನೇಕ್ಸಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ. ವೆನಮಸ್ ಸ್ನೇಕಲ್ಲಿ ಕೋಬ್ರಾನೇ ಒಂಥರ ಇರುತ್ತೆ, ವೈಪರೇ ಒಂಥರ ಇರುತ್ತೆ, ಕ್ರೇಟ್ನೇ ಒಂಥರ ಇರುತ್ತೆ. ಆ ಒಂದು ಇದನ್ನು ನೋಡ್ಕೊಂಡು ನಾವು ರೆಸ್ಕ್ಯೂ ಮಾಡಬೇಕು. ಆಮೇಲೆ ನಾವು ಹೋಗೋಕ್ಕೂ ಮುಂಚೆ, ಈಗ ನಿಮ್ಮ ಮನೆಗೆ ನಾ ಬಂದೆ, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಬೈದ್ಬಿಟ್ಟಿರ್ತಾರೆ, ಹೌದು, ನಿನ್ನ ಜೊತೆ ಖುಷಿಯಾಗಿ ಮಾತಾಡ್ತೀಯಾ? ಇಲ್ಲ. ಅದೇ ಥರ ಹೋಗೋಕ್ಕೂ ಮುಂಚೆ ಯಾರೋ ಕೋಲಲ್ಲಿ ಗೀಲಲ್ಲೆಲ್ಲ ತೆಗೆದಿರ್ತಾರೆ, ಅದು ಕೂಲಾಗಿರುತ್ತಾ? ಇಲ್ಲ. ಅದನ್ನು ಹಿಡಿಬೇಕಾದ್ರೆ ಯಾವ ಥರ ಹಿಡಿಬೇಕು, ಆ ಥರ ನೋಡಿಕೊಂಡು ಹುಷಾರಾಗಿ ಹಿಡಿಬೇಕು. ಬಟ್ ಇಟ್ಸ್ ನಾಟ್ ಎ ಜೋಕ್. ಇವತ್ತು ಎಷ್ಟೋ ಜನ ಕ್ರೇಜ್ ಮಾಡ್ತಾರಲ್ಲ, ಇಟ್ಸ್ ನಾಟ್ ಎ ಕ್ರೇಜ್, ಇಟ್ಸ್ ನಾಟ್ ಎ ಜೋಕ್. ನಾನು ಎಲ್ಲ ರೆಸ್ಕ್ಯೂಸ್ ಕೇಳೋದಿಷ್ಟೇ, ಎಷ್ಟೇ 1000 ಹಾವು ಹಿಡ್ದಿರು, ನಿನಗೆ ಗೊತ್ತು ಹಾವು ಹಿಡಿದಿರೋ 1000 ಹಿಡ್ದಿದ್ದೆ ಅಂತ, ಹಾವು ಗೊತ್ತಿಲ್ಲ. ನೆಕ್ಸ್ಟ್ ಹಾವು ಹಿಡಿಬೇಕಾದ್ರೆ ಇದೇ ಮೊದಲನೇ ಹಾವು, ಇದೇ ಮೊದಲನೇ ಅನುಭವ ಅಂತ ಕೈ ಹಾಕಬೇಕು. ಹಾವುಗಳನ್ನ ಮತ್ತೆ ಅದಕ್ಕೇನು ಗೊತ್ತು, 96,000 ಹಿಡಿದೇನೆ ಅಂತ. ನೋ, ಈ ಒಂದು ಸ್ಮಾಲ್ ಸ್ನೇಕ್, ಬೇಬಿ ಸ್ನೇಕಿಂದ ತೊಂದರೆ ಆಗ್ಬೋದು. ಸೊ ಅದಕ್ಕೆ ಹೇಳೋದೇನೆಂದರೆ, ಯು ವಾಂಟ್ ಟು ಬಿ ಆಲ್ವೇಸ್ ಕೇರ್ಫುಲ್. ಓಕೆ ಸರ್, ಇವಾಗ ನಮ್ಮ ಸ್ಕೂಲ್ ನೋಡಿರೋ ಹಂಗೆ 15 acres ಆಫ್ ತೋಟದ ಮಧ್ಯ ಇದೆ. ನಾನು ಈ ಸ್ಕೂಲಿಗೆ ಸೇರಿದ್ರಿಂದ ಇಲ್ಲಿ ತನಕ ಒಂದು 3-4 ಸರಿ ಹಾವುಗಳನ್ನ ಸ್ಪಾಟ್ ಮಾಡಿದ್ದೀನಿ. ಅದು ನನಗೆ ಆಗಿರಲಿ ಅಥವಾ ಇಲ್ಲಿ ಓದ್ತಾ ಇರೋ ಯಾವುದೇ ವಿದ್ಯಾರ್ಥಿಗಳಿಗಾಗಿರಲಿ ಅದೇನು ತೊಂದರೆ ಕೊಟ್ಟಿಲ್ಲ. ಸೊ ನನ್ನ ಕ್ವಶನ್ ಏನಂದರೆ, ಹಾವುಗಳು ನಿಜವಾಗ್ಲೂ ಅಪಾಯಕಾರಿನ ಅಥವಾ ನಮ್ಮ ಈ ಮನುಷ್ಯ ವಿಚಿತ್ರವಾದ ಒಂದು ನಡವಳಿಕೆಯಿಂದ ನಮಗೆ ಅದು ಅಪಾಯಕಾರಿ ಅಂತ ಅನ್ನಿಸ್ತವ? ನಾನು ಹೇಳಿದ್ನಲ್ಲ, ನೇಚರ್ ಇದೆಯಲ್ಲ, ಸುಮ್ಮನೆ ಡಿಸ್ಟರ್ಬ್ ಮಾಡಲ್ಲ ಯಾರಿಗೂ. ನೀನು ಅದಕ್ಕೆ ಕೆಣಕಿದ್ರೆ ಮಾತ್ರ ಕೆಣಕೋದು. ಈಗ ಮಡಿಕೇರಿಲಿ ಗುಡ್ಡಗಳು ಬಿದ್ದೋಯ್ತು, ಮನೆಗಳೆಲ್ಲ ಕೊಚ್ಕೊಂಡು ನೋಡೋಯ್ತು. ಇದೇ 30 ವರ್ಷದಿಂದ ಯಾಕದೆ ಅದೇ ಮಳೆ ಬರ್ತಿತ್ತು, ನಾನು ಯಾಕೆ ಕೊಚ್ಚೋಗ್ಲಿಲ್ಲ? ನೀನೇನು ಮಾಡಿದೆ? ಅಲ್ಲಿ ಬಟ್ಟೆಗಳ ಮೇಲೆಲ್ಲ ಮನೆ ಕಟ್ಕೊಳ್ಳೋಕೆ ಶುರು. ಮನೆ ಕಟ್ಟುಪರ ರೆಸಾರ್ಟ್ ಕಟ್ತೇನೆ. ರೆಸಾರ್ಟಲ್ಲಿ ಏನು ಮಾಡಿದೆ? ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿದೆ. ಸ್ವಿಮ್ಮಿಂಗ್ ಪೂಲ್ ಕಟ್ಟಕ್ಕೆ ಏನು ಮಾಡಿದೆ? JCB ಲಗಿಸ್ದೆ, ಮರಗಳನ್ನ ಕಟ್ ಮಾಡಿದೆ ಅಲ್ವಾ? ಆ ಮರಗಳು ಹೆಂಗಿರುತ್ತೆ ಅಂದರೆ, ಮರ ಬಂದು ಬೇರ್ನ ಬಿಗಿಯಾಗಿ ನೆಲ ಇಟ್ಕೊಂಡಿರುತ್ತೆ. ನೀನು ಯಾವಾಗ ಇದನ್ನ ತೆಗಿತೀಯ ಸಡ್ಲಿಸುತ್ತೆ, ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕುಸಿಯುತ್ತೆ.
ಅದಕ್ಕೆ ಕಾರಣ ಯಾರು? ನೀನು ತೋಡಿರೋ ಹಳ್ಳಿಗೆ ನೀನೇ ಬಿದ್ದೆ. ಹೌದು. ಲೈಕ್ ದಟ್ ಸ್ನೇಕ್ ಅಲ್ಲಿ ಹೋಗ್ತಿರುತ್ತೆ, ನಿನ್ನ ಪಾಡಿಗೆ ನೀನು ನೋಡು, ಎಂಜಾಯ್ ಮಾಡು, ಅದ್ರ ಪಾಡಿಗೆ ಅದು ಹೋಗುತ್ತೆ. ಕಲ್ಲು ಹೊಡಿಯೋದು, ಕೆಣಕೋದು, ತುಳಿಯೋದು ಮಾಡೋಕ್ಕೋದ್ರೆ ಕಚ್ಚುತ್ತೆ. ಡಿಫೆನ್ಸಿವ್ ಮೆಕ್ಯಾನಿಸಮ್. ನ್ಯೂಟನ್ಸ್ ಥರ್ಡ್ ಲಾ ಗೊತ್ತಲ್ಲ ನಿನಗೆ? ನ್ಯೂಟನ್ಸ್ ಥರ್ಡ್ ಲಾ ಹೌದು. ಏನು? ಎವ್ರಿ ಆಕ್ಷನ್ ಆಸ್ ಅನ್ ಆಪೋಸಿಟ್ ಅಂಡ್ ಈಕ್ವಲ್ ರಿಯಾಕ್ಷನ್. ಕ್ರಿಯೆಗೆ ಪ್ರತಿಕ್ರಿಯೆ. ಹೌದು. ನೀನು ನಿಮ್ಮ ಪಕ್ಕದೊಳಗೆ ಹೊಡೆದ್ರೆ ಅವಳು ನಿಂಗೆ ಹೊಡಿತಾಳೆ ಅಷ್ಟೇ. ನೀನು ಅದನ್ನ ಕೆಣಕತ್ತೆ, ಅದೇನು ಕೆಣಕತ್ತೆ ಹೌದು. ಅಷ್ಟೇ. ನೇಚರ್ ಯಾವತ್ತು ಹ್ಯೂಮನ್ ಬೀಯಿಂಗ್ಸ್ಗೆ ಡಿಸ್ಟರ್ಬ್ ಮಾಡಲ್ಲ. ನೀನು ಯಾವಾಗ ನೇಚರ್ನ ಹಾಳು ಮಾಡ್ತೀಯ ಅದು ಆಟೋಮೆಟಿಕ್ಕಾಗಿ ಇದು ಮಾಡುತ್ತೆ. ಈಗ ಬ್ಯಾಂಗ್ಳೂರಲ್ಲಿ ನೋಡಿದ್ಯಾ, ಭಾರಿ ಮಳೆಯಿಂದ ಅಪಾರ್ಟ್ಮೆಂಟ್ಗಳಿಗೆ ನುಗ್ಗಿದ ನೀರು, ನಂಗೆ ನಗು ಬರುತ್ತೆ. ಅದ್ರ ಜಾಗಕ್ಕೆ ಅದು ಹೋಗ್ತಿದೆ. ಕೆರೆ ಮುಚ್ಬಿಟ್ಟು ನೀನು ಬಿಲ್ಡಿಂಗ್ ಕಟ್ಟಿದ್ಯಾ, ಕೆರೆ ಮುಚ್ಚಿರೋ ಜಾಗನ ಅಪಾರ್ಟ್ಮೆಂಟ್ ಮಾಡಿದ್ಯಾ, ಎಲ್ಲಿ ಡೌನ್ ಇರುತ್ತೆ ಅಲ್ಲಿ ಹೋಗುತ್ತೆ. ಇಟ್ ಇಸ್ ದೇರ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಯುವರ್ ಪ್ರಾಪರ್ಟಿ. ನೀನೇನು ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಟ್ರೆ ನಿಂದಲ್ಲ, ಅದ್ರ ಜಾಗಕ್ಕೆ ಅದು ಬರ್ತಾ ಇದೆ. ಯಾರು ಪ್ರಾಬ್ಲಮ್ ಅದು? ನಮ್ದೇ. ಸರ್, ಇವಾಗ ಏನು ಹಾವುಗಳಲ್ಲಿ ನಿಮ್ಮ ಪ್ರಕಾರ ಹಾವುಗಳಿರುವಂಥ ಒಂದು ಆಕರ್ಷಕ ಗುಣ ಏನು? ಕಲರ್, ಸೈಜ್ ಅಂಡ್ ಮೂಮೆಂಟ್. ಮೂಮೆಂಟ್ ಅಂದ್ರೆ ಹೆಂಗೆ? ಮೂಮೆಂಟ್, ಚಲಿಸೋದು. ವಿಚಿತ್ರವಾಗಿರುತ್ತೆ ಮೂಮೆಂಟು. ಕ್ರಾಲ್ ಆಗುತ್ತೆ, ಕೆಲವು ಸ್ಟ್ರೈಟ್ ಹೋಗುತ್ತೆ, ಕಲರ್ ಡಿಫ್ರೆಂಟ್ ಕಲರ್ ಇರುತ್ತೆ. ಕೋಬ್ರಾ ನೋಡಿದ ರೈಸ್ ದ ಹುಡ್, ಆ ಹುಡ್ ರೈಸ್ ಒಂದು ಅಟ್ರಾಕ್ಷನ್ ಆಗುತ್ತೆ. ನಿಮ್ಮಲ್ಲಿ ಹಾವು ಹಿಡಿದೆ ಅಂದರೆ ಹಾವು ಹಿಡೇ ಎತ್ತಿರಲ್ಲ, ಸರ್ ಎಡೇಸಿ ಸರ್ ನೋಡ್ಬೇಕು, ಇಟ್ಸ್ ಅಟ್ರಾಕ್ಷನ್ ಅಷ್ಟೇ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಅನಿಮಲ್ ಅಂದ. ಹಾವುಗಳಿಂದ ನಮ್ಮ ಈ ಒಂದು ಇಕೋಸಿಸ್ಟಮ್ಗೆ ಹೇಗೆ ಅಡ್ವಾಂಟೇಜ್ ಆಗುತ್ತೆ ಸರ್? ಮನುಷ್ಯ ಭೂಮಿಗೆ ಬರೋಕ್ಕೂ ಎಷ್ಟೋ ಮಿಲಿಯನ್ ಇಯರ್ಸ್ ಬ್ಯಾಕ್ ಇಂದ ಹಾವುಗಳು ಸೃಷ್ಟಿಯಾಗಿದೆ. ಹೌದು. ಅದಾದ್ಮೇಲೆ ನಾವು ಬಂದಿರೋ ನೇಚರಲ್ಲಿ ಪ್ರತಿಯೊಂದು ಗಿಡದಿಂದ, ಪ್ರತಿಯೊಂದು ಪ್ರಾಣಿಯಿಂದ, ಪ್ರತಿಯೊಂದು ಹುಳದಿಂದ, ಪ್ರತಿಯೊಂದರಿಂದ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿ ಹೆಲ್ಪ್ ಇದೆ. ಈಗ ನಮ್ಮ ರೈತರು ಬೆಳೀತಕ್ಕಂಥ ಆಹಾರ ಧಾನ್ಯಗಳನ್ನ 30-40% ಇಲಿಗಳು ತಿಂದು ಹಾಳು ಮಾಡುತ್ತೆ. ಅಂಥ ಇಲಿಗಳನ್ನು ಕಾಗೆ, ಗೂಬೆ, ಬೆಕ್ಕು, ಮುಂಗ್ಸಿ, ಹುಡ ಎಲ್ಲ ತಿನ್ನತ್ತೆ. ಅದು ಯಾವಾಗ ತಿನ್ನತ್ತೆ? ಇಲಿಗಳು ಬಿಲ್ಲದಿಂದ ಹೊರಗಡೆ ಬಂದಾಗ ತಿನ್ನತ್ತೆ. ಕಾಯ್ತಾ ಕೂತಿರ್ಬೇಕು. ಸ್ನೇಕ್ ನಾಟ್ ಲೈಕ್ ದಟ್. ಇಟ್ ವಿಲ್ ಎಂಟರ್ ಟು ದ ರ್ಯಾಟ್ ಹೋಲ್, ಇಟ್ ವಿಲ್ ಸ್ವಾಲೋ ಫುಲ್ ಫ್ಯಾಮಿಲಿ. ಅದಕ್ಕೆ ಟೇಬಲ್ ಮ್ಯಾನರ್ ಇಲ್ಲ. ಒಂದು ಇಲಿ 10 ಮರಿ ಹಾಕಿದ್ರೆ ಫಸ್ಟ್ ತಾಯಿ ನುಂಗಿ ಮರಿಗಳನ್ನೆಲ್ಲ ತಿನ್ನಾಕತ್ತೆ. ಒಂದು ಜೊತೆ ಇಲಿನ ತಂದು ಈ ರೂಮಲ್ಲಿ ಬಿಟ್ಟು ನೀನು ಅದಕ್ಕೆ ನೀರು ಆಹಾರ ಒದಗಿಸಿದ್ರೆ ಒಂದು ಜೊತೆ ಇಲಿಯಿಂದ ಒಂದು ವರ್ಷಕ್ಕೆ ಲಕ್ಷಾಂತರ ಮರಿಗಳಾಗಿರುತ್ತೆ. ಹೌದು. ಅಂಥದ್ದನ್ನು ಇದು ಸ್ವ್ಯಾಲೋ ಮಾಡಿ ನಾಟ್ ಓನ್ಲಿ ಫುಡ್, ನಿನ್ನ ಡಾಕ್ಯುಮೆಂಟ್ಸ್ನು ಹಾಳು ಮಾಡುತ್ತೆ ಇಲಿಗಳು, ನಿನ್ನ ಬಟ್ಟೆ ಹಾಳು ಮಾಡುತ್ತೆ, ಬರೆ ಹಾಳು ಮಾಡುತ್ತೆ. ಇವತ್ತಿನ ದಿನ ಅಂತೂ ನೀನು ಕಾರ್ ತೊಗೊಂಡು ಮನೆ ಮುಂದೆ ನಿಲ್ಸೋಕ್ಕಿಲ್ಲ, ಇಲಿಗಳ ಕಾಟ, ಎಲ್ಲ ವೈರ್ಗಳನ್ನೆಲ್ಲ ಕಟ್ ಮಾಡಿ ಹಾಳು ಮಾಡುತ್ತೆ. ಸೊ ಅಂಥ ಇಲಿಗಳನ್ನ ತಿಂದರೆ ನಮ್ಗೆ ಆಹಾರ ಜೊತೆ ಇದನ್ನೆಲ್ಲ ರಕ್ಷಣೆ ಮಾಡ್ತಾ ಇದೆ. ನೇಚರಲ್ಲಿ ಇದರ ಪಾತ್ರ ಭಾಳ ದೊಡ್ಡದು. ಇದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಸರ್, ನಾವು ವಿದ್ಯಾರ್ಥಿಗಳಾಗಿ ಹಾವಿನ ಸಂರಕ್ಷಣೆ ಹೇಗೆ ಮಾಡ್ಬೋದು ಸರ್? ವಿದ್ಯಾರ್ಥಿಗಳ ಜನರು ನಾನು ಅದಕ್ಕೆ ಹೇಳೋದೇನೆ, ಎಲ್ಲ ಮಕ್ಳಿಗೆ ಹೇಳೋದೇನೆಂದರೆ, ಇದು ಟೀನೇಜ್. ಇದು ಇವಾಗ ಏನೋ ನೀವು ಹಿಡಿಯೋಕ್ಕೆ ಶುರು ಮಾಡಿಬಿಟ್ರೆ ತೋರಿಸ್ಕೊಳ್ಳೋಕ್ಕೆ ಮಾಡೋಕ್ಕೆ ಒಂಥರ ಆಟ ಆಡ್ಬಿಡುತ್ತೆ. ಸ್ಕೂಲ್ಗೆಲ್ಲ ತರೋದು ಜೋಬ್ಗೆ ಹಾಕೊಂಡು. ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ ಅಂದರೆ, ನೀವು PUC ಮುಗಿಸಿ ಡಿಗ್ರಿಗೆ ಬರ್ತೀರಲ್ಲ, ಆ ಟೈಮಲ್ಲಿ ಬಂದರೆ ನಾನೇ ರಕ್ಷಣೆ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ವೆನಮಸ್, ನಾನ್ ವೆನಮಸ್ ಐಡೆಂಟಿಫಿಕೇಶನ್ ತಿಳ್ಕೊಬೇಕು, ಯಾವ ಥರ ಅವನಿಗೆ ಹಿಡಿಬೇಕು ಅಂತ ಹೇಳ್ಕೊಡ್ಬೇಕು. ಬಟ್ ನನ್ನ ಜೊತೆ ಬರ್ತಾ ಇರಬೇಕು. ನಾನು ಹಿಡಿಯೋದು ಫಸ್ಟ್ ನೋಡ್ಕೋಬೇಕು. ಆಮೇಲೆ ನಾನು ಏನು ಮಾಡ್ತೀನಿ, ಒಂದು 15 ದಿನ 20 ದಿನ 1 ತಿಂಗಳಾದಮೇಲೆ ಫಸ್ಟ್ ನಾನ್ ವೆನಮಸ್ ಸ್ನೇಕ್ನ ಹಿಡಿಯೋಕ್ಕೆ ಕೊಡ್ತೀನಿ, ಆಮೇಲೆ ವೆನಮಸ್ ಸ್ನೇಕ್ನ ಕಂಟಿನ್ಯೂ ಮಾಡಿಸ್ತೀನಿ. ಸರ್, ಇವಾಗ ನಾನ್ ವೆನಮಸ್ ಸ್ನೇಕ್ ಅಂತ ಅಂದ್ರಿ. ನಾವು ಜನರಾಗಿ ನಮಗೆ ಹಾವಿನ ಬಗ್ಗೆ ಏನು ತಿಳಿದೇ ಇದ್ರು ವೆನಮಸ್ ನಾನ್ ವೆನಮಸ್ ಸ್ನೇಕ್ನ ನಾವು ಹೇಗೆ ಕಂಡು ಹಿಡಿಬೋದು? ಅಂದರೆ ಏನಾದರೂ ಪ್ಯಾಟರ್ನ್ ಏನಾದರೂ ಇದೆಯಾ? 100%. ಹೆಂಗೆ ಇರುತ್ತೆ ಸರ್? ಈಗ ಹೇಗೆ ಅಂದರೆ, ಕೋಬ್ರಾ ಅಂದರೆ ನಾಗರಾವು, ಇದನ್ನ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಡಿಸ್ಟರ್ಬ್ ಆಗಿದ ತಕ್ಷಣ ರೈಸ್ ದ ಹುಡ್. ಹೌದು. ಈಗ ನೀನು ಸ್ಕೂಲ್ ಮನೆಯಿಂದ ಹೊರಗಡೆ ಬಂದೆ, ಎಕ್ಸಾಮಿಂಗ್ಗೆ ಗೇಟ್ ಹತ್ರ ಬಂದಿದ್ದು ಹಾವು ಹೆಡೆ ತೆಗೆದುಬಿಡುತ್ತೆ. ನಿಮ್ಮಮ್ಮ ಖುಷಿಯಾಗಿಬಿಡ್ತಾರೆ, ಇವು ಆಶೀರ್ವಾದ ಮಾಡಿಬಿಟ್ಟ ನಾಗಪ್ಪ ಬಂದು, ನನ್ನ ಮಗಳಿಗೆ ಇವತ್ತು ಈಸಿ ಇರುತ್ತೆ. ನೀವು ಓದಿದ್ರೆ ಈಸಿ ಇರುತ್ತೆ, ಓದಿದ್ರೆ ಕಷ್ಟ ಇರುತ್ತೆ. ಹಾವೇನು ಬಂದು ಮರಿ ಇತ್ತು ಅಲ್ಲಿ? ಇಲ್ಲ. ಅದು ಫುಡ್ ರೈಸ್ ಮಾಡಿದ್ದು ಯಾಕೆ ಅಂದರೆ ವಾರ್ನಿಂಗ್ ಸೈನ್. ಇನ್ನು ನನ್ನ ತಂಟೆಗೆ ಬಂದರೆ ನಿನ್ನ ಕಸಿದ ವಾರ್ನ್ ಮಾಡೋಕ್ಕೆ. ಪ್ರತಿಯೊಂದು ಇನ್ಸೆಕ್ಟಿಂದ ಹಿಡಿದು ಎಲಿಫೆಂಟ್ ತನಕ ಬಿಫೋರ್ ಅಟ್ಯಾಕ್ ಇಟ್ ವಿಲ್ ವಾರ್ನ್ ಮಾಡದೆ ತೊಂದರೆ ಕೊಡೋ ಪ್ರಾಣಿ ಒಂದೇ, ಮನುಷ್ಯ ಮಾತ್ರ. ಇನ್ಯಾವುದು ತೊಂದರೆ ಕೊಡೋಲ್ಲ.
ಸೆಕೆಂಡ್ ವೈಪರ್, ಹ್ಮ್ ನೋಡಕ್ ಪೈಥಾನ್ ಥರ ಇರುತ್ತೆ, ದಪ್ಪ ಇರುತ್ತೆ, ಮೈ ಮೇಲೆ ಬಾದಾಮಿ ಆ ಕಡೆ ಡಿಸೈನ್ ಇರುತ್ತೆ, ಹ್ಮ್ ಮೂಗಿನ ಒಳ್ಳೆ ದೊಡ್ಡದಾಗಿರುತ್ತೆ, ಕಣ್ಗುಡ್ಡೆ ದಪ್ಪ ಇರುತ್ತೆ. ಇದನ್ನು ಟಚ್ ಮಾಡಿದಾಗ ನಿಮ್ಮದು ಟೈರ್ ಒಳಗಿರೋ ಟ್ಯೂಬ್ದು ಬ್ಲೋ ಬಿಟ್ಟರೆ ಯಾವ ಸೌಂಡ್ ಬರುತ್ತೆ ಅದು ಆ ಸೌಂಡ್ ಹಿಸ್ಸಿಂಗ್ ಸೌಂಡ್. ಅಂತ ಬರುತ್ತೆ. ನೆಕ್ಸ್ಟ್ ಕ್ರೇಟ್ ಅಂದರೆ ಕಟ್ ಹಾವು, ಹ್ಮ್ ಇದು ನಾಕ್ಟರ್ನಲ್, ಇದು ವೈಪರ್ ಆ್ಯಂಡ್ ಕ್ರೇಟ್ ನಾಕ್ಟರ್ನಲ್, ರಾತ್ರಿ ಹೊತ್ತು ಬರುತ್ತೆ. ಇದು ಹೇಗೆ ಬರುತ್ತೆ ಅಂದರೆ ಬ್ಲ್ಯಾಕ್ ಕಲರ್ ಇರುತ್ತೆ, ಶೈನಿಂಗ್ ಬ್ಲ್ಯಾಕ್ ಕಲರ್. ಈ ಬ್ಲ್ಯಾಕು ಏನು ಮಾಡೋಕ್ಕಾಗಲ್ಲ ಅದ್ರ ಮುಂದೆ, ಅಷ್ಟೊಂದು ಶೈನಿಂಗ್ ಪಳ 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 ಅಂತ ಹೊಡ್ತಿರುತ್ತೆ. ತಲೆಯಿಂದ 2 ಇಂಚ್ ಬಿಟ್ಟು ವೈಟ್ ಸ್ಟ್ರೈಪ್ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟ್ರೈಪ್ಸ್ ಇಲ್ಲದೆ ಇರೋ ಕ್ರೇಟು ಇದೆ. ಓಕೆ. ಆ್ಯಂಡ್ ಸಾಸ್ಕೆಲ್ ವೈಪರ್, ಇದು ಸ್ಮಾಲೆಸ್ಟ್ ಫಾಸ್ಟೆಸ್ಟ್ ವೆನಮಸ್ ಸ್ನೇಕ್ ಇನ್ ಇಂಡಿಯಾ. 6 ಇಂದ 8 ಇಂಚ್ ಉದ್ದ ಬೆಳೆಯುತ್ತೆ. ತಲೆ ಮೇಲೆ ಒಂದು ಏರೋಪ್ಲೇನ್ ಮಾರ್ಕ್ ಇರುತ್ತೆ. ಇದನ್ನು ಡಿಸ್ಟರ್ಬ್ ಮಾಡಿದಾಗ ಬಾಡಿ ಟಚ್ ಆಗುತ್ತೆ. ಟಚ್ ಆದಾಗ ನೀವು ಗರ್ಗಸ ತೊಗೊಂಡು ಒಂದು ವುಡ್ನ ಕಟ್ ಮಾಡಿದಾಗ ಯಾವ ಸೌಂಡ್ ಬರುತ್ತೆ, ಈ ಸೌಂಡ್ ಬರುತ್ತೆ. ಅದಕ್ಕೆ ಸಾಸ್ಕೆಲ್ ವೈಪರ್ ಅಂತ ಕರೀತಾರೆ. ಇದು 4 ವ್ಯಾನಮಸ್ಸು, ಇನ್ನೆಲ್ಲ ನಾನ್ ವೆನಮಸ್. ನಾನ್ ವೆನಮಸ್ ಸ್ನೇಕ್ಸ್. ಸರ್, ಇವಾಗ ಏನು ಹಾವುಗಳೇನಾದ್ರೂ ಜನರಿಗೆ ಕಚ್ಚಿದಾಗ ಫಸ್ಟ್ ಏಡ್ ಆಗಿ ಯಾವ ಕ್ರಮಗಳನ್ನ ತಗೋಬಹುದು? ಆ್ಯಕ್ಚುಲಿ ಸ್ನೇಕ್ ಬೈಟ್ಗೆ ಫಸ್ಟ್ ಏಡೇ ಇಲ್ಲ. ಅಲ್ಲೇ ಪಾಯ್ಸನ್ ಬಂದ್ರೆ ಇಲ್ಲ, ಆ್ಯಕ್ಚುಲಿ ಹಿಂದೆ ಏನು ಮಾಡ್ತಾ ಇದ್ರು ಅಂದರೆ ನಮಗೆಲ್ಲ ಹೇಳ್ಕೊಟ್ಟಿರೋದು ಅದೆಲ್ಲ ಕೆಲವು ತಪ್ಪು ಹೇಳ್ಕೊಟ್ಟಿದ್ದಾರೆ. ಹಾವು ಕಚ್ಚಿದ ತಕ್ಷಣ ಕಚ್ಚಿರೋ ಮೇಲ್ಭಾಗದಲ್ಲಿ 2 ಇಂಚ್ ಬಿಟ್ಟು ಬ್ಲೇಡ್ ಅಥವಾ ಚಾಕುಲಿ ಪ್ಲಸ್ ಆಕಾರದ ಇಂಟು ಆಕಾರದಲ್ಲಿ ಕಟ್ ಮಾಡಬೇಕು, ದಾರ ಕಟ್ಟಬೇಕು ಅವಾಗೆಲ್ಲೂ ಬಾಯಿಂದ, ಅದೆಲ್ಲ ತಪ್ಪು. ಯಾವುದೇ ಹಾವು ಕಚ್ಚಿರೋ ಪಾರ್ಟ್ ಅಲ್ಲಾಡಬಾರ್ದು. ಇಟ್ ವಾಂಟ್ ಬಿ ಇಮ್ಮೂವಬಲ್. ನೆಕ್ಸ್ಟು ಕಚ್ಚಿರೋ ಭಾಗವನ್ನು ಕ್ಲೀನ್ ಮಾಡಬೇಕು, ಡೆಟಾಲಲ್ಲಿ ಕ್ಲೀನ್ ಮಾಡಬೇಕು. ಡೋಂಟ್ ಮೂವ್ ದಟ್ ಪಾರ್ಟ್, ಅಲ್ಲಾಡಿಸ್ಬೇಡಿ, ಸ್ಟ್ರೈಟಾಗಿ ಇಟ್ಕೊಳ್ಳಿ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಹಾವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸ್ಬೇಕು ಅವನ್ನ. ಸೊ ಇದರಲ್ಲಿ ಏನಂದರೆ ಸ್ನೇಕಲ್ಲಿ 2 ಥರ ವ್ಯಾನಮ್ ಇದೆ. ಒಂದು ನ್ಯೂರೋಟಾಕ್ಸಿನ್ ಅಂತ, ಇನ್ನೊಂದು ಹಿಮೋಟಾಕ್ಸಿನ್ ಅಂತ. ನ್ಯೂರೋಟಾಕ್ಸಿನ್ ಅಂದರೆ ಕೋಬ್ರಾ ಆ್ಯಂಡ್ ಕ್ರೇಟ್, ಇಟ್ ಸ್ಪಾಯ್ಲ್ ಯುವರ್ ನರ್ವಸ್ ಸಿಸ್ಟಮ್. ಸೊ ಇದು ಕಚ್ಚಿದಾಗ ಏನಾಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ. ಕಚ್ಚಿರೋ 2 ಪಿನ್ ಮಾರ್ಕ್ ಬೀಳುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಳಾಗಿದ ತಕ್ಷಣ ನಾಲಿಗೆ ತೊದಲುತ್ತೆ, ನಡಿಗೆ ವ್ಯತ್ಯಾಸ ಆಗುತ್ತೆ, ಕಣ್ಣು ಮಂಜಾಗುತ್ತೆ. ವೈಪರ್ ಅಂದರೆ ಮಂಡ್ಲದಾವು, ಇದು ಕಚ್ಚಿದ ತಕ್ಷಣ ಇದು ಆ್ಯಕ್ಷನ್ ಆಫ್ ಬ್ಲಡ್ ಸಿಸ್ಟಮ್, ಅದಕ್ಕೆ ಹಿಮೋಟಾಕ್ಸಿನ್ ಅಂತ ಕರಿತೀವಿ. ಇದು ಕಚ್ಚಿದಾಗ ಏನಾಗುತ್ತೆ, ಕಚ್ಚಿರೋ ಜಾಗ ಗ್ಯಾಂಗ್ರಿಂಗ್ ಆಗುತ್ತೆ, ಕೆಲವಾರು ಗಂಟೆ ಬಿಟ್ಟರೆ ಪಿಟ್ಯುಟರಿ ಹೆಮ್ರೇಜ್ ಆಗುತ್ತೆ, ಕೆಲವಾರು ಗಂಟೆ ಬಿಟ್ಟರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಆದ್ದರಿಂದ ಹೇಳಿದ್ದೇನೆ ಅಂದರೆ ಯಾರಿಗೆ ಹಾವು ಕಚ್ಚಲಿ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ವಿ ವಾಂಟ್ ಟು ಟೇಕ್ ದಟ್ ವಿಕ್ಟಿಮ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಅಂದ ಈಗ 25 ವರ್ಷಕ್ಕೂ ಈಗಲೂ ತುಂಬ ಚೇಂಜಸ್ ಆಗಿಬಿಟ್ಟಿದೆ. ಅವಾಗ ಹಾಸ್ಪಿಟ್ಲು ಕಮ್ಮಿ ಇತ್ತು, ಆ್ಯಂಬುಲೆನ್ಸ್ ಇರಲಿಲ್ಲ, ವೆಹಿಕಲ್ಸ್ ಇರಲಿಲ್ಲ. ಇವಾಗ 4 ಜನ ಇರ್ತಾರೆ, ಮನೇಲಿ 4 ಕಾರ್ ಇರುತ್ತೆ, ಒಬ್ಬೊಬ್ಬರೇ ಓಡಾಡ್ತಾರೆ. ಎಲ್ಲೂ ಮನೇಲಿ ಬೈಕ್ ಇರುತ್ತೆ, ಕಾಲ್ಗೆ ಹಾಸ್ಪಿಟ್ಲ್ ಸಿಗುತ್ತೆ. ಇವಾಗ ಮೊದ್ಲಂಗೇನು ಕಷ್ಟ ಇಲ್ಲ, ಸುಮಾರು ಜನ ಬದುಕಿಸ್ಬೇಕು. ನೀರು ಕುಡಿಯೋಕೆ ಕೊಡಬಾರ್ದು, ತಿನ್ನೋಕ್ಕೇನು ಕೊಡಬಾರ್ದು. ಯಾಕೆ ನೀವು ಕೊಟ್ಟಾಗ ಚೊಕಪ್ ಆಗಿಬಿಡುತ್ತೆ ಹಾವು ಕಚ್ಚಿದಾಗ. ಯಾಕೆಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಪಾಯ್ಲ್ ಆದಾಗ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗುತ್ತೆ. ಅವನಿಗೆ ಕೊಟ್ಟಾಗ ಅಂತಿರ್ತಾನೆ, ಚೊಕಪ್ ಆಗಿಬಿಟ್ಟು ಸತ್ತೋಗ್ಬಿಡ್ತಾನೆ. ಸರ್, ಇವಾಗ ನೀವು ಒಂದು ಸಿಚುವೇಶನ್ ಹೇಳ್ತೀರಾ, ಅದೇ ಹಾವು ಏನಾದರೂ ತಲೆ ಎತ್ಕೊಂಡು ಹಿಂಗೆ ನಿಂತಾಗ ನಿಮ್ಮಮ್ಮ ಆಶೀರ್ವಾದ ಮಾಡ್ದಂಗೆ ಅಂತಲ್ಲ, ನಾವು ನಮ್ಮ ಈ ಹಿಂದುತ್ವದಲ್ಲಿ ಹಾವನ್ನ ಪೂಜಿಸ್ತೀವಿ ಸರ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ಸನಾತನಿಗಳು, ನಾವು ಸನಾತನ ಹಿಂದೂ ಧರ್ಮವನ್ನು ಪಾಲಿಸ್ತೀವಿ. ನಮ್ಮ ಧರ್ಮದಲ್ಲಿ ನೇಚರ್ಗೆ ಪೂಜೆ ಮಾಡ್ತೀವಿ, ಪರಿಸರಕ್ಕೆ. ಸೂರ್ಯನ ಪೂಜೆ ಮಾಡ್ತೀರಾ, ಚಂದ್ರನ ಪೂಜೆ ಮಾಡ್ತೀರಾ, ಅರಳಿ ಮರಕ್ಕೆ ಪೂಜೆ ಮಾಡ್ತೀರಾ, ಬೇವಿನ ಮರಕ್ಕೆ ಪೂಜೆ ಮಾಡ್ತೀರಾ, ಹಾವು ಪೂಜೆ ಮಾಡ್ತೀರಾ, ಹಸು ಪೂಜೆ ಮಾಡ್ತೀರಾ, ನಾಯಿ ನಾರಾಯಣ ಅಂತೀರಾ, ಗರುಡಂಗೆ ವಿಷ್ಣು ವಾಹನ ಅಂತೀರಾ, ನವಿಲ್ಗೆ ಸುಬ್ರಹ್ಮಣ್ಯನ ವಾಹನ ಅಂತೀರಾ, ಹಂಸಕ್ಕೆ ಸರಸ್ವತಿ ವಾಹನ ಅಂತೀರಾ. ಪ್ರತಿಯೊಂದು ಪ್ರಾಣಿಗೂ ಪೂಜ್ಯ ಸ್ಥಾನ ಕೊಟ್ಟಿದ್ದೀವಿ, ಪ್ರತಿಯೊಂದು ಗಿಡ ಮರಕ್ಕೂ ಪೂಜ್ಯ ಸ್ಥಾನ ಕೊಟ್ಟಿದ್ದೀವಿ. ಯಾಕೆ ಅಂದರೆ ನಮ್ಮ ಹಿಂದಿನವ್ರು ಭಾಳ ಬುದ್ಧಿವಂತರು. ಅದಕ್ಕೆ ಪೂಜ್ಯ ಸ್ಥಾನ ಕೊಡದೆ ಹೋಗಿದ್ದಿದ್ರೆ ನಮ್ಮ ಜನ ಅದನ್ನ ಕಡ್ದು ಹಾವನ್ನ ಹೊಡೆದು ಎಲ್ಲ ಹೊಡೆದು ಸಾಯಿಸ್ಬಿಡೋರು. ಈಗ ನಿಮ್ಮ ತಾಯಿಯ ಎದೆ ಹಾಲು ನಿಂತೋಗುತ್ತೆ, ಮಗು ಬದುಕಬೇಕು, ಯಾವ ಹಾಲು ಕೊಡ್ತೀರಾ? ಬೇರೆದೇನಾದರೂ ಕೆಮಿಕಲ್ ಇರೋ ಪೌಡರ್ಸ್, ತಾಯಿ ಹಾಲು, ಹಸು ಹಾಲು. ಕೆಮಿಕಲ್ ಬಿಟ್ಬಿಡಿ, ಈಗ ಬಂದಿರೋದು ಅದೆಲ್ಲ. ಯಾವ್ದು ಕೊಡ್ತೀರಾ? ಹಸು ಹಾಲು. 2ನೇ ಅಮ್ಮ ಆದ್ಲ ಅವಳು, ಹಸು. ಕೌಸ ಮದ ಗೋಮಾತೆ. ತಾಯಿ ಎದೆ ಹಾಲು ಎಷ್ಟು ವರ್ಷ ಕುಡಿತೀಯ? 1 ವರ್ಷ ಕುಡಿತೀಯಾ? 1.25 ವರ್ಷ.
1.5 ವರ್ಷ ಕುಡಿಸ್ಬೋದು ಕೆಲವು ತಾಯಿ ಎದೆ ಹಾಲು ಕರೆಕ್ಟಾಗಿ ಬಂದೆ ಅವಳು ಆ ಎಮ್ಮನ ಬಾಡಿಲಿ ಎಲ್ಲ ಹಾರ್ಮೋನ್ಸ್ ಕರೆಕ್ಟಾಗಿ ವರ್ಕ್ ಆದರೆ ಅವ್ರಿಗೆ ಯಾವುದು ಇದಿಲ್ಲ 1.5 ವರ್ಷ ಹಾಲು ಕುಡಿಸ್ಬೋದು. ಮದರ್ ಮಿಲ್ಕ್ ಇಸ್ ದ ಬೆಸ್ಟ್ ಮಿಲ್ಕ್. ಅದು ನಿಂತೋದಾಗ ಹಸು ಹಾಲು ಕೊಡ್ತೀರಾ. ಹಸು ಹಾಲು ನೀ 2 ವರ್ಷದ ಮಗುವಿಂದ ನೀ ಸಾಯೋ ತನಕ ಕುಡಿತೀಯಲ್ಲ, ಕಾಫಿಗೆ, ಟೀಗೆ, ಹಾಲ್ಗೆ, ಹಾರ್ಲಿಕ್ಸ್ಗೆ, ಬೋರ್ನ್ವಿಟಾ, ವೀವಾ, ಮಾಲ್ಟೋ ಎಲ್ಲದಕ್ಕೂ ಸೇರಿಸಲೇಬೇಕು. ಪಾಯಸ ಮಾಡಕ್ಕೆ ಬೇಕು, ಮೊಸರು ಬೇಕು. ಅದಕ್ಕೆ ನಾವು ಗೋಮಾತೆ ಅಂತ ಕರಿತೀವಿ. ಸರ್ ನಿಮಗೆ ಫೇವ್ರೆಟ್ ಹಾವೇನಾದರೂ ಇದೆಯಾ? ನನಗೆ ಟ್ರಿಂಕೆಟ್ ಅಂತ ಟ್ರಿಂಕೆಟ್. ಫೇವ್ರೆಟ್. ಏನಕ್ಕೆ ಸರ್? ಅದರಲ್ಲಿ ಯಾವ ನಿಂಗೆ ಯಾವ ಮೇಡಮ್ ಇಷ್ಟ? ನನಗ ಸುಮಾರು ಜನ ಇದ್ದಾರೆ. ಅಲ್ಲ, ಯಾರು ಇಷ್ಟ ಅಷ್ಟರಲ್ಲಿ? ಒಬ್ರು ಇರ್ತಾರಲ್ಲ ಫೇವ್ರೆಟ್. ಲಾವಣ್ಯ ಮ್ಯಾಮ್. ಯಾಕೆ? ಬೇರೆ ಯಾರು ಇಷ್ಟ ಇಲ್ಲ? ಅವ್ರ ವೇ ಆಫ್ ಟೀಚಿಂಗ್. ಅದೇ ಥರ ಇದು ಅಷ್ಟೇ. ದ ವೇ ಆಫ್ ಆ್ಯಕ್ಟಿಂಗ್, ಇಟ್ಸ್ ಎ ಮೈಲ್ಡ್, ಇಟ್ಸ್ ಇನ್ನೋಸೆಂಟ್ ಸ್ನೇಕ್, ಕಚ್ಚಲ್ಲ, ನಾನ್ ವೆನಮಸ್ ಸ್ನೇಕ್. ಸೊ ನೇಚರ್ ವಿಷಯಕ್ಕೆ ಬರ್ತಾ ಇದ್ದೆ, ನೇಸಲ್ಲಿ ಮತ್ತೆ ಕಡ್ಡಿಯಲ್ಲಿ ಆಡಿಸ್ಬಿಟ್ಟೆ. ಇಲ್ಲ ಸರ್ ಹೇಳಿ. ಸೊ ಗೋಮಾತೆ. ಈಗ ಅರಳಿ ಮರ ಪೂಜೆ ಮಾಡ್ತೀವಿ, ಬೇವಿನ ಮರ ಪೂಜೆ ಮಾಡ್ತೀವಿ. ಯಾಕೆ ಅದನ್ನೇ ಪೂಜೆ ಮಾಡ್ತೀವಿ? ಹುಣಸೆ ಮರ ಯಾಕೆ ಮಾಡಲ್ಲ? ಏನೋ ಬಿಲೀವ್ಸ್ ಹಿಂದಿನ ಕಾಲದಿಂದ. ಬಿಲೀವ್. ಹುಣಸೆ ಮರ ಹೇಗೆ ಅಂದರೆ ಆಕ್ಸಿಜನ್ ತಗೊಂಡು ಇಂಗಾಲದ ಡೈಆಕ್ಸೈಡ್ ಬಿಡುತ್ತೆ. ಹೌದು. ಅದಕ್ಕೆ ಕೆಳಗೆ ಮಲಗ್ದ ನಿಮಗೆ ಉಸಿರು ಕಟ್ದಂಗೆ ಅದು ಯಾವ ದೆವ್ವನೂ ಇರಲ್ಲ, ಏನಿರಲ್ಲ. ಈಗ ಎಷ್ಟೋ ಹೆಣ್ಮಕ್ಳಿಗೆ ಕನ್ಸೀವ್ ಆಗಲ್ಲ. ಹೋಗಿ ಯಾರೋ ಶಾಸ್ತ್ರದವ್ರನ್ನ ಕೇಳ್ತಾರೆ. ಮಾಮೂಲಿ ಡಾಕ್ಟರ್ ಹತ್ರ ಹೋಗೋ ಮುಂಚೆ ನಾವು ಜ್ಯೋತಿಷ ಹತ್ರ ಹೋಗೋದು ಕಾಮನ್ ಅದು. ಆಮೇಲೆ ಡಾಕ್ಟರ್ ಹತ್ರ ಅವ್ರು ಹೇಳ್ತಾರೆ, ಒಂದು ಅರಳಿ ಮರದ ಕೆಳಗೆ ನಾಗ ಪ್ರತಿಷ್ಠೆ ಮಾಡಬೇಕು, ಜೋಡಿ ಇರೋ ಹಾವನ್ನ. ಸ್ನೇಕ್ ಇಸ್ ದ ಸಿಂಬಲ್ ಆಫ್ ಸೆಕ್ಸ್ ಅಂತ. ಸೊ ಅದನ್ನು ಸ್ಥಾಪನೆ ಮಾಡಬೇಕು. 48 ಜನ ಗಂಡ ಹೆಂಡ್ತಿರಿಬ್ರು ಬೆಳಿಗ್ಗೆ ಎದ್ದು ಸೂರ್ಯ ಊಟೋ ಟೈಮ್ಗೆ 48 ಪ್ರದಕ್ಷಿಣೆ ಹಾಕಬೇಕು, ಬಗ್ಗಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಕನ್ಸೀವ್ ಆಗುತ್ತೆ. ಇವ್ರು ದೇವ್ರು ಮಾಡ್ಬಿಟ್ಟ ಕನ್ಸೀವ್ ಅಂತ. ನೋ 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 ನೀವು ಭಯ ಭಕ್ತಿಯಿಂದ ಜೋಡಿ ಹಾವನ್ನು ಸ್ಥಾಪನೆ ಮಾಡಿರ್ತೀರ. ಏನಕ್ಕೆ ಸ್ಥಾಪನೆ ಮಾಡಿರ್ತೀರಾ? ನೀವು ಮನಸ್ಸಲ್ಲಿ ಏನು ಇಟ್ಕೊಂಡು ಮಾಡಿರ್ತೀರಾ? ಮಗು ಆಗ್ಲಿ ಅಂತ. ಸೈಕಾಲಜಿ ವರ್ಕ್ ಆಯ್ತಾ? ಹೌದು. ನೆಕ್ಸ್ಟ್ ಗಂಡ ಹೆಂಡತಿ ಇಬ್ರು ಕೈ ಇಟ್ಕೊಂಡ್ ಬರ್ತೀರಾ ದೇವಸ್ಥಾನಕ್ಕೆ, ನಮಸ್ಕಾರ ಮಾಡ್ತೀರಾ. 48 ದಿನ 48 ಪ್ರದಕ್ಷಿಣೆ ಹಾಕ್ತೀರಾ. ವಾಕಿಂಗ್ ಆಯ್ತಾ? ಅದು ಹೌದು. 48 ವಾಕಿಂಗ್ ಆಯ್ತಾ? ಬಗ್ಗಿ ನಮಸ್ಕಾರ ಮಾಡೋದೇನಾಯ್ತು? ಎಕ್ಸಸೈಸ್. ಅಬ್ಡಮನ್ ಎಕ್ಸಸೈಸ್ ಆಯ್ತಾ? ನಿಮ್ ಫ್ಯಾಟ್ ಎಲ್ಲ ಕಮ್ಮಿ ಆಯ್ತಾ? ನೆಕ್ಸ್ಟ್ ಆ ಟೈಮಲ್ಲಿ ಕರೆಕ್ಟಾಗಿ ಸೂರ್ಯ ಊಟೋ ಟೈಮಲ್ಲಿ ಫೋಟೋಸಿಂಥಸಿಸ್ ಆಗ್ತಾ ಇರುತ್ತೆ. ಹೌದು. ಆನ್ ದಟ್ ಟೈಮ್ ಯು ವಿಲ್ ಗೆಟ್ ವೆರಿ ಗುಡ್ ಆಕ್ಸಿಜನ್. ಅದನ್ನು ತೊಗೊತೀರಾ ನೀವು, ಪೊಲ್ಯೂಟೆಡ್ ಅಲ್ಲ ಅದು. ನಿಮ್ಮ ಮೈಂಡಲ್ಲಿ ಏನು ಇಟ್ಕೊಂಡು ನಮಸ್ಕಾರ ಹಾಕ್ತೀರಾ? ಮಗು ಆಗಲಿ ಅಂತ. ಫಸ್ಟ್ ನಿನ್ಗೆ ಏನೇ ವರ್ಕ್ ಅದು ಮೈಂಡ್, ಸೈಕಾಲಜಿ. ಅದಕ್ಕೆ ಹಿಂದಿನ ಕಾಲದವ್ರು ಏನು ಮಾಡಿದ್ರು, ಸೈನ್ಸ್ ಅಂತ ಹೇಳಿದ್ರೆ ನೀವು ನಂಬಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ದೇವ್ರು ಅಂತಂದರು, ಪೂಜ್ಯ ಸ್ಥಾನ ಕೊಟ್ಟರು. ಪ್ರತಿಯೊಂದಕ್ಕೂ ಪೂಜ್ಯ ಸ್ಥಾನ ಕೊಡ್ತಾ ಬಂದರು. ಸೊ ರಿಯಲ್ ಸೈಂಟಿಸ್ಟ್ಗಳು ಯಾರು ಅಂದರೆ, ನೀವು ಹಾಕಿದ್ದೀರಾ ಗೊತ್ತಾ, ಫ್ರಂಟಲ್ಲೆಲ್ಲ ಹಾಕಿದ್ದೀರಾ, ಋಷಿಗಳ ಹೆಸರುಗಳು ಹಾಕಿದ್ರು. ರಿಯಲ್ ಸೈಂಟಿಸ್ಟ್ಗಳು ಅಂದ್ರೆ ಅವರೇನೆ. ಅವರೆಲ್ಲ ಬರೆದಿಟ್ಟಿದ್ರು. ನಮ್ಮ ದೇಶ ಎಂಥ ದೇಶ ಅಂದರೆ, ಭಾರತ ದೇಶದಷ್ಟು ಸುಭಿಕ್ಷವಾದ ದೇಶ ಇನ್ನೊಂದಿರಲಿಲ್ಲ. ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟೋ ಜನ ಹೊರಗಡೆ ದೇಶದಿಂದ ಬಂದು ಇಲ್ಲಿ ಸೇರಿಸ್ತಿದ್ರು. ಅಲ್ಲಿ ತಿಳಿದಿರೋ ವಿಷಯನೇ ಇರಲಿಲ್ಲ. ನಳಂದ ಯೂನಿವರ್ಸಿಟಿಲಿ ಯಾವಾಗ ಮೆಕ್ಯಾಲೆ ಎಂಟ್ರಿ ಕೊಟ್ಟ, ನಮ್ಮ ದೇಶದ ಸಂಸ್ಕೃತಿ ಹಾಳು ಮಾಡ್ದ, ಅವನ ದೇಶದ ತಳ್ದ, ಎಲ್ಲ ಎಕ್ಕುಟ್ಟೋಯ್ತು. ಇವತ್ತು ಆಯುರ್ವೇದ ಎಕ್ಕುಟ್ಟೋಯ್ತು, ಸಂಸ್ಕೃತ ಎಕ್ಕುಟ್ಟೋಯ್ತು, ಗುರುಕುಲ ಎಕ್ಕುಟ್ಟೋಯ್ತು, ಅದನ್ನೆಲ್ಲ ಹಾಳು ಮಾಡಿದ್ರು. ಸೊ ನಾ ಹೇಳೋದೇನೆಂದರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತು, ನಮ್ಮ ದೇಶದಲ್ಲಿರ್ತಕ್ಕಂಥ ಜ್ಞಾನಾರ್ಜನೆ, ನಮ್ಮ ದೇಶದಲ್ಲಿರ್ತಕ್ಕಂಥ ವೈದ್ಯಕೀಯ ಪದ್ಧತಿ ಚರಕ ಗೊತ್ತಿರಬೇಕು. ಚರಕ ಎಲ್ಲ ಆಯುರ್ವೇದಿಕ್ ಪಂಡಿತರು ಅವರು. ಎಂತೆಂಥ ಅವರಿದ್ರು ಆ ಕಾಲದಲ್ಲಿ. ಕಾಲು ಮುರಿದೋಗಿದೆ ಜೋಡಿಸೋರು. ಸುಶ್ರುತ ಎಂಥ ಅವರವರೆಲ್ಲ ಆಯುರ್ವೇದಿಕ್ ಪಂಡಿತರು. ಕೈ ಮುರಿದೋಗಿದ್ರೆ ಆಪ್ರೇಷನ್ ಅವಾಗಲೇ ಮಾಡ್ತಿದ್ರು, ಅವಾಗಲೇ ಮಾಡಿ ಜೋಡಿಸ್ತಿದ್ರು. ಇವತ್ತೇ ನೀವೆಲ್ಲ ಎಕ್ವಿಪ್ಮೆಂಟ್ ಇಟ್ಕೊಂಡಿದ್ದೀರಾ. ಹೌದು. ಅವಾಗ್ಲಿನ ಕಾಲದಲ್ಲೂ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಯಾವಾಗ ಎಷ್ಟೋ ಸಾವಿರ ವರ್ಷಗಳಿಂದ. ಇವತ್ತೆಲ್ಲ ನಾವು ಮಾಡಿದ್ವಿ ಎಲ್ಲ ಬೇಸದು. ಹೌದು. ಇವತ್ತು ನೀನು ಎಷ್ಟೇ ಸಾಹುಕಾರ ಆದ್ರೂ ಅದಕ್ಕೆ ಬೇಸ್ಮೆಂಟ್ ಏನೋ ನಿಮ್ಮ ಅಪ್ಪಂದು 4 ಆಣಿ. ಹೌದು. ಲೈಕ್ ದಟ್ ನಮ್ಮ ದೇಶ ಇದೆಯಲ್ಲ, ಇಡೀ ಪ್ರಪಂಚದಲ್ಲೇ, ಇಡೀ ವಿಶ್ವದ ಭೂಪಟವನ್ನು ತಗೊಂಡಾಗ ಆ ಭೂಪಟದಲ್ಲಿ ಅತಿ ಸುಂದರವಾಗಿ ಕಾಣ್ತಕ್ಕಂಥ ದೇಶದ ನಕ್ಷೆ ಅಂದರೆ ನಮ್ಮ ಭಾರತ ದೇಶದ ನಕ್ಷೆ. ಇನ್ನೆಲ್ಲ ಅಮೀಬಾ ಥರ ಕಾಣುತ್ತೆ, ಡಿಫ್ರೆಂಟ್ ಆಗಿ. ಆ ನಮ್ಮ ಸುಂದರ ಭಾರತ ದೇಶದಲ್ಲಿ ಅತಿ ಸುಂದರವಾಗಿರ್ತಕ್ಕಂಥ ರಾಜ್ಯ ಯಾವುದು? ನಮ್ಮ ಕರ್ನಾಟಕ. ನೋಡು, ನಮ್ಮ ಮ್ಯಾಪ್ ನೋಡಿ, ನೀಟಾಗಿದೆ, ಸೂಪರ್ ಆಗಿದೆ. ಹೌದು. ನಾವು ಒಬ್ಬರೇನೆ
ಇಡೀ ಪ್ರಪಂಚದಲ್ಲಿ ಭಾರತ ಮಾತೆ ಅಂತ ಕರಿತೀವಿ, ಹ್ಮ್ ಕರ್ನಾಟಕ ಮಾತೆ ಮಾತೆ ಅಂತ ಅಂತ. ಕರಿತೀವಿ, ಗೋ ಮಾತೆ ಅಂತ ಕರಿತೀವಿ, ನದಿಗಳಿಗೆ ಮಾತೆ ಅಂತ ಕರಿತೀವಿ, ಪ್ರತಿಯೊಂದಕ್ಕೂ ತಾಯಿ ಸ್ಥಾನ ಕೊಟ್ಟಿದ್ದೀವಿ. ಎಲ್ಲದನ್ನು ಪೂಜಿಸ್ತೀವಿ ಎಲ್ಲಾನು ಪರಿಸರದಲ್ಲಿ. ಪೂಜಿಸ್ತೀವಿ, ಗಂಗೆನ ಪೂಜಿಸ್ತೀವಿ. ನಿಂಗೆ ಜ್ಞಾಪಕ ಇದೇನೋ ಗೊತ್ತಿಲ್ಲ, ನಿಮ್ಮ ಕಾಲದಲ್ಲೇನೋ ಗೊತ್ತಿಲ್ಲ, ನಾವು ಚಿಕ್ಕಂದ್ರಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ನಾಕಾಣಿ ಕೊಡೋಳು, ಹಾಕು ನದಿಗೆ ಹಾಕು ಅಂತ. ಕಾಯಿನ್ಸ್ ಅವಾಗೆಲ್ಲ ಹಿತ್ತಾಳೆ ಮತ್ತು ತಾಮ್ರದ ಕಾಯಿನ್ಸ್ ಇದ್ದು. ಯಾಕೆ ಅಂದರೆ ನೀರಲ್ಲಿ ಪೊಲ್ಯೂಷನ್ ಇದ್ರೆ ಇದು ಅದನ್ನ ಕ್ಲೀನ್ ಮಾಡೋದು, ಐರನ್ ಅಂಶ ಬೇಕಾಗಿತ್ತು. ಸೊ ಸೈಂಟಿಫಿಕ್ ರೀಸನ್ ಇದೆ ಪ್ರತಿಯೊಂದಕ್ಕೂ. ಸೊ ಆ ಥರ ಮಾಡ್ತಿದ್ರು. ಅದಕ್ಕೆ ದೇ ಆರ್ ವೆರಿ ಬ್ರಿಲಿಯಂಟ್ಸ್, ದೇ ಆರ್ ವೆರಿ ಗುಡ್, ದೇ ಆರ್ ರಿಯಲ್ ಸೈಂಟಿಸ್ಟ್ ಅವರೇ. ಈಗ ಪಂಚಾಂಗ ಬರೀತಿದ್ರು ಹಿಂದೆ, ಅವರು ಇಂಥ ನಕ್ಷತ್ರ ಇಂಥ ಇದರಲ್ಲಿ ಇಂಥ ಡಿಗ್ರಿ ಇಷ್ಟೇ ಬರುತ್ತೆ ಅಂತ. ಅವಾಗ ಈಗಿನ ಕಾಲ ಥರ ಬೈನಾಕುಲರ್ ಆಗಲಿ ಅದಾಗಲಿ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ, ಆದರೂ ಅವ್ರಿಗೆ ಗೊತ್ತಿರೋದು. ಇವತ್ತು ಅವ್ರು ಹೇಳಿದ್ದೆ ನಾವು ನಂಬ್ತೀವಿ. ಸಪ್ತ ಋಷಿ ಮಂಡಲ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕ ನಕ್ಷತ್ರ ಇಂತಿಂಥ ಜಾಗದಲ್ಲೇ ಬರುತ್ತೆ, ಇಂತಿಂಥ ದಿನ ಇಂತಿಂಥ. ಉತ್ತರಾಯಣ ದಕ್ಷಿಣಾಯಣದಲ್ಲಿ ಸೂರ್ಯ ಈ ಕಡೆ ಉಡ್ತಾನೆ, ಸೂರ್ಯ ಈ ಕಡೆ ಬರ್ತಾನೆ. ದಕ್ಷಿಣಾಯಣದಲ್ಲಿ ಯಾವ ಕಡೆ ಬರ್ತಾನೆ, ಉತ್ತರಾಯಣದಲ್ಲಿ ಯಾವ ಕಡೆ ಬರ್ತಾನೆ, ತಾಪಮಾನ ಯಾವ ಕಡೆ ಜಾಸ್ತಿ ಇರುತ್ತೆ. ಉತ್ತರಾಯಣ ಶುರು ಆಗ್ತಿದ್ದಂಗೆ ತಾಪಮಾನ ಜಾಸ್ತಿ ಆಗುತ್ತೆ. ಮಳೆ ಯಾವ ಥರ, ಮಕ್ಕೆ ಮಳೆ ಅಂತಾರೆ, ಈ ಕಡೆಯಿಂದ ಬಿಸುತ್ತೆ ಅಂತಾರೆ. ನಾವೀಗ ಹೇಳ್ತೀವಿ ವೈನಾಡಿಂದ ಬಂದರೆ ಕಪಿಲ ಬರುತ್ತೆ, ಕೊಡಗಲ್ ಬಂದರೆ ಕಾವೇರಿ ತುಂಬುತ್ತೆ ಅಂತೀವಿ. ಅವ್ರು ಅವಾಗ ಮೂಡಣದಲ್ಲಿ ಬರ್ತದೆ, ಡಿಂಕಣದಲ್ಲಿ ಬರುತ್ತೆ, ಮೂಡಣ ಡಿಂಕಣ ತಂಕಣ ಅಂತ ಹೇಳೋರು. ಡೈರೆಕ್ಷನ್ಸ್. ರಿಯಲ್ ಸೈಂಟಿಸ್ಟ್ ಯಾರು? ಅವರೇ. ಈಗ ಮನೆ ಮುಂದೆ ಕ್ಯಾಕ್ಟಸ್ ಹಾಕ್ಬಾರ್ದು ಅಂತ ಹೇಳ್ತಾರೆ, ನೆಗೆಟಿವ್ ಎನರ್ಜಿ. ನೋಡ ನೆಗೆಟಿವ್ ಎನರ್ಜಿ ಮುಳ್ಚುಚ್ಚುತ್ತೆ ಮಕ್ಕಳಿಗೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೀವು ಶೋಗ್ ಹಾಕ್ತೀರಾ, ಯಾವುದೋ ಮಕ್ಕಳು ಕೈ ಮುಟ್ದಾಗ ಮುಳ್ಚುಚ್ಚುತ್ತೆ ಅಂತ ಅಷ್ಟೇ. ಮುಳ್ಚುಚ್ಚುತ್ತೆ ಒಂದು ನೆಗೆಟಿವ್ ಎನರ್ಜಿ ಅಲ್ವಾ? ದಟ್ ಯಾವುದು ಬೇಕು ಅದಕ್ಕೆ ಅವರು ಇದು ಮಾಡ್ತೀರಿ, ಯಾವ್ದು ಬೇಡ ಅದನ್ನ ಇದು ಮಾಡ್ತೀರಿ. ಸೊ ಅದಕ್ಕೇ ಅರಳಿ ಮರ, ಬೇವಿನ ಮರ, ಆಲದ ಮರ, ಹಸು, ನಾಯಿ ಎಲ್ಲನೂ ಪೂಜ್ಯ ಸ್ಥಳದಲ್ಲಿ ಕೊಟ್ಟರು. ಒಂದೊಂದು ದೇವರು, ದತ್ತಾತ್ರೇಯಗೆ 4 ನಾಯಿ ಇಟ್ಟರು. 4 ನಾಯಿ ಏನಂದರೆ 4 ವೇದಗಳು ಅಂತಾರೆ, 4 ದಿಕ್ಕುಗಳು ಅಂತಾರೆ. ಪ್ರತಿಯೊಂದಕ್ಕೂ ಒಂದು ಪೂಜ್ಯ ಸ್ಥಾನ. ಸರ್, ಇವಾಗ ಹಿಂಗೆ ಪೂಜಿಸ್ತೀವೋ, ನನ್ಗೆ ಅನ್ಸಿರೋ ಪ್ರಕಾರ ಹೀಗೆ ಒಂದು ಸ್ವಲ್ಪ ಮೂಢನಂಬಿಕೆಗಳು ಇದೆ. 2 ತಲೆ ನಾಗರಾವು, 5 ತಲೆ ನಾಗರಾವು, 7 ತಲೆ ನಾಗರಾವು ಅಂತೆಲ್ಲ ಹೇಳ್ತಾರೆ. ನಿಜವಾಗ್ಲೂ ಆ ಹಾವುಗಳು ಇದಾವ ಅಥವಾ ಸುಮ್ಮನೆ ಈ ಕತೆಗಳಿಂದ ಆ ಥರ ಸೃಷ್ಟಿಯಾಗಿದ್ದಾವ ಈ ಹಾವುಗಳೆಲ್ಲ? ನಾನು ಹೇಳೋದೇನೆಂದರೆ, ನಮ್ಮ ಮನುಷ್ಯರಲ್ಲಿ ಮೂಢನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಮೂಢನಂಬಿಕೆ ಇಂಪಾರ್ಟೆಂಟ್. ತಪ್ಪಿ ಒಂದು ಹಾವಿಗೆ 2 ತಲೆ ಬರ್ಬೋದು, ಅಂದರೆ ನಮ್ಮಲ್ಲಿ ಆಗ ಸ್ಯಾಮಿ ಟ್ವಿನ್ಸ್ ಬರುತ್ತೆ, ಆ ಥರ ಬರುತ್ತೆ. 5 ತಲೆ 7 ತಲೆಯಲ್ಲಿ ಕಲ್ಪನೆ ಮಾತ್ರ. ಸೊ ಇಲ್ಲಿ ತನಕ ಅದ್ರ ಪಳಿಯುಳಿಕೆನೂ ಸಿಕ್ಕಿಲ್ಲ. ಸರ್, 2 ತಲೆ ಹಾವಿದೆ ಅಂತನಾದ್ರೂ ಸಿಗುತ್ತೆ, ನಮ್ಗೆ ಬೇಕಾದ ನಮಗೆ ಸಿಕ್ಕಿದೆ. ವೈಪರ್ಗಳು ಸಿಕ್ಕಿದೆ, ಒಂದು ದೇಹ 2 ತಲೆ ಸಿಕ್ಕಿದೆ ನಮ್ಗೆ. ನಮ್ಮಲ್ಲಿ ಸ್ಯಾಮಿ ಟ್ವಿನ್ಸ್ ಸಿಗುತ್ತೆ, ಆ ಥರ ಸಿಗುತ್ತೆ. ಸ್ಯಾಮಿ ಟ್ವಿನ್ಸ್ ಗೊತ್ತಲ್ಲ, ಒಂದೇ 2 ತಲೆ ಇರೋ ಮಕ್ಕಳು ಬೇಕಾದಷ್ಟು ಆ ಥರ ಹುಟ್ಟಿತ್ತು. ತುಂಬ ರೇರ್ ಅದು. ಆದ್ರೆ 5 ತಲೆ 7 ತಲೆ ಎಲ್ಲ ಇಲ್ಲ. ಖಂಡಿತ ಸುಳ್ಳು. ನಿಮ್ಗೆ ಹಾವುಗಳು ಬಿಟ್ಟು ಇನ್ ಯಾವ ಪ್ರಾಣಿ ಕಂಡ್ರೆ ತುಂಬಾ ಇಷ್ಟ? ನಂಗೆ ಮನುಷ್ಯನ ಬಿಟ್ಟಿನೆಲ್ಲ ಇಷ್ಟ. ಯಾಕಂದ್ರೆ ಇಲ್ಲಿ ತನಕ ಮೋಸ ಹೋಗಿರೋದೇ ಮನುಷ್ಯರಿಂದ. ಅದೊಂದು ಮಾತಾಡೋ ಪ್ರಾಣಿ ಬಿಟ್ಟು ಮಾತಾಡ್ದಿರೋ ಪ್ರಾಣಿಗಳೆಲ್ಲ ಇಷ್ಟ. ಅದಕ್ಕೆ ನಮ್ಮನ್ನೊಂದು ಹಾಕಿದ್ದೀನಿ, ನನ್ನ ಮನೆಯಲ್ಲಿ ನನ್ನ ಮಾತನ್ನು ಪ್ರಾಣಿಗಳು ಬಿಟ್ಟು ಇನ್ಯಾರೂ ಕೇಳುವುದಿಲ್ಲ. ನಮ್ಮನೆ ಟಾಯ್ಲೆಟ್ಗೆ ಒಂದು ಬೋರ್ಡ್ ಹಾಕಿದ್ದೀನಿ, ಜ್ಞಾನಪೀಠ ಅಂತ. ಜ್ಞಾನಪೀಠ. ನಿನಗೆಲ್ಲ ಐಡಿಯಾಸ್ ಒಳ್ಳೆಯದೇ ಟಾಯ್ಲೆಟ್. ಯೋಚನೆ ಮಾಡು, ಟಾಯ್ಲೆಟ್ಗೆ ಹೋಗಿ ಕೂತಿರ್ತೀಯ, ದೇವ್ರ ಜ್ಞಾಪಕ ಬರ್ತಾನೆ. ದೇವ್ರ ಪೂಜೆ ಮಾಡೋ ನಿಂಗೆ ಆಗದೆ ಇರೋರು ಜ್ಞಾಪಕ ಬರ್ತಾರೆ. ನಮ್ಗಿಂತ ಜಾಸ್ತಿ ತೆಗೆದುಬಿಟ್ರು ಮಾರ್ಕ್ಸ್ ಪೂಜೆ ಮಾಡೋ ಅಲ್ವಾ? ಹೌದು. ಮೈಂಡ್ನ ಫ್ರೀಯಾಗಿ ಇಟ್ಕೋಬೇಕು. ಯಾವಾಗ ಇದನ್ನು ಫ್ರೀ ಆಗಿದ್ರೆ ಎಲ್ಲ ಫ್ರೀ. ಸರ್, ನೀವು ಪ್ರಾಣಿಗಳ ಬಗ್ಗೆ ಇವಾಗ ಹೇಳಿದ್ರಲ್ವಾ? ಸೊ ನಾನು ಕೇಳ್ಪಟ್ಟಿರೋಂಗೆ ನಿಮ್ಮ ಮನೇಲಿ ಹಲವಾರು ಪ್ರಾಣಿಗಳನ್ನ ಸಾಕಿದ್ದೀರಾ. ಸೊ ನಿಮಗೆ ಪ್ರಾಣಿಗಳ ಬಗ್ಗೆ ಅಷ್ಟೊಂದು ಇಷ್ಟನಾ? ನಾನು ಜನಗಳ ಜೊತೆ ಇದ್ದಾಗ ನೆಮ್ಮದಿ ಆಗಿರಲಿಲ್ಲ, ದನಗಳ ಜೊತೆ ಇದ್ದೀನಿ ನೆಮ್ಮದಿಯಾಗಿದ್ದೀನಿ. 26 ಹಸು ಇದೆ, ಒಂದು 30-40 ನಾಯಿ ಇದೆ, ಬರ್ಡ್ಸ್ ಇದೆ, ಬಾತುಕೋಳಿ ಇದೆ. ಹೇಗೆ ಅಂದರೆ ಅದು ನಮ್ಮನ್ನು ಪ್ರೀತಿ ಮಾಡುತ್ತೆ, ಎಕ್ಸ್ಪೆಕ್ಟ್ ಮಾಡಲ್ಲ ಅದು. ಈಗ ನಾನು ಮನೆಗೆ ಹೋಗಿದ ತಕ್ಷಣ ನನ್ನ ಕೈಲಿ ಏನಿದೆ ನೋಡಲ್ಲ, ಅದು ಎಗ್ರತ್ತೆ, ಬಂದು ಮುದ್ದು ಮಾಡುತ್ತೆ, ನೆಕ್ಕತ್ತೆ, ಹಸು ಅಂಬ ಅನ್ನತ್ತೆ. ಹ್ಯೂಮನ್ ಬೀಯಿಂಗ್ಸ್ ಆ ಥರ ಅಲ್ಲ, ಎಲ್ಲದರಲ್ಲೂ ಈ ಪ್ರಾಫಿಟ್ ನೋಡ್ತಾರೆ. ಈಗ ನಿನ್ನ ಫ್ರೆಂಡ್ ಮಾಡ್ಕೊಂಡು ಏನು ಪ್ರಾಫಿಟ್ ಅಂತ ನೋಡ್ತಾರೆ. ಹೌದು, ಆ ಥರ ಆಗ್ಬಿಟ್ಟಿದೆ ಈಗ. ಸೊ ಅನಿಮಲ್ಸ್ ನಾಟ್ ಲೈಕ್ ದಟ್, ಹಿಂಗೆ ಮೋಸ ಮಾಡಲ್ಲ. ಸರ್, ಇವಾಗ ನೀವು ಬಿಗ್ ಬಾಸ್ಗೆ ಹೋಗಿರ್ತೀರಾ, ಪ್ರಾಣಿಗಳ ಬಿಟ್ಟಿರ್ಬೇಕಾಗತ್ತೆ. ಆಮೇಲೆ ನೀವು ಸ್ಟಾರ್ಟಿಂಗ್ ಆಫ್ ದಿ ಕಾನ್ವರ್ಸೇಷನ್ ಹೇಳ್ತೀರಾ, ಮನುಷ್ಯರಿಗಿಂತ ಪ್ರಾಣಿಗಳ ಜೊತೆನೆ ಬದುಕ್ಬೋದು ಅಂತ.
ಅವಾಗ ನೀವು ಸಾಕಿರೋ ಪ್ರಾಣಿಗಳನ್ನ ಬಿಟ್ಟು ಅಲ್ಲಿ ಇರ್ತೀರಲ್ಲ, ಅವಾಗ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ ಮನುಷ್ಯರ ಜೊತೆ ನಿಮ್ಗೆ ಬದುಕಕ್ಕೆ ಆಗ್ತಾ ಇತ್ತ ಸರ್? ಇಲ್ಲ, ನೋವೇ. ಯಾಕೆಂದ್ರೆ 10 ಜನ 10 ಡಿಫ್ರೆಂಟ್ ಕ್ಯಾರೆಕ್ಟ್ರು. ಹ್ಮ್. ಈ ಪ್ರಾಣಿಗಳದೆಲ್ಲ ಒಂದೇ ಕ್ಯಾರೆಕ್ಟ್ರು. ಅದಕ್ಕೆ ನಾನು ಕೇಳ್ಕೊತೀನಿ ನಾನು ಸುದೀಪ್ ಅವ್ರನ್ನ, ಸರ್ ಆಗಲ್ಲ ಸರ್, ಕಳಿಸ್ಬಿಡಿ, ನಾನು ಇರೋಕ್ಕಾಗ್ತಾರೆ. ಬಟ್ ಒಟ್ಟಿಗೋ ಪ್ರಾಬ್ಲಮ್ ಬೇರೆ ಬಂದು ನನಗಲ್ಲಿ. ಹ್ಮ್. ಸೊ ಅದಕ್ಕೆ ಸರ್ ಆಗಲ್ಲ, ಕಳಿಸ್ಬಿಡಿ ಅಂತೀನಿ. ಬರ್ತೀನಿ ಮನೆಗೆ. ಒಂದೊಂದು ಪ್ರಾಣಿನ ಹೆಂಗೆ ಮುದ್ದು ಮಾಡುತ್ತೆ ಅಂದರೆ ನಾನು ಬಂದಿದ ತಕ್ಷಣ 1 ವಾರ ಬಿಟ್ಟು ಎಲ್ಲೋಗಿದ್ದೆ ಏನು ಅಂತ. ಅಲ್ಲಿ ತನಕ ನನ್ನ ಫ್ರೆಂಡ್ ಆನಂದ ನೋಡ್ಕೋತಿದ್ದ, ಇಂದ್ರಮ್ಮ ಅಂತ ನೋಡ್ಕೋತಿದ್ದ. ಬಟ್ ಏನೇ ಅಂದ್ರೆ ನೋಡ್ಕೊಂಡ್ರೂ ನಾವು ನೋಡ್ಕೊಂಡಂಗಿರಲ್ಲ. ಇವತ್ತು ಅಷ್ಟೇ ನೈಟ್ ಎಷ್ಟೊತ್ತಿಗೆ ಹೋದ್ರೂ 4 ನಾಯಿ ನಮ್ಮನೆ ಗೇಟ್ ಹತ್ರನೇ ಮಲಗಿರುತ್ತೆ. ನಾವು ಬರೋ ತನಕ ಕಾಯ್ತಾ ಇರ್ತೆ. ಬಂದಮೇಲೆ ಜಗಲಿ ಮೇಲೆ ಬರೋದು. ಸೊ ಅದಕ್ಕೆ ರಾಜ್ಕುಮಾರ್ ಒಂದು ಹಾಡು ಹೇಳಿದ್ದಾರೆ, ಗೊತ್ತಿರ್ಬೇಕು ನಿಮಗೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡಲಾರ, ಬದುಕಿದರೆ ಸಹಿಸಲಾರ ಅಂತ. ಅದೊಂದು ಹೇಳಿದ್ದಾರೆ. ಗಿರಿಕನ್ಯಲ್ಲಿ ಒಂದು ಹಾಡು ಹೇಳಿದೆ, ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆ. ಏನು ಬಿಡಲ್ಲ ಅವನು, ಜೇನು ಬಿಡಲ್ಲ, ಗಿಣಿ ಬಿಡಲ್ಲ, ಪಕ್ಷಿ ಬಿಡಲ್ಲ, ಪ್ರಾಣಿ ಬಿಡಲ್ಲ, ಏನು ಬಿಡಲ್ಲ, ಎಲ್ಲ ನನಗೇ ಬೇಕು ಅಂತಾನೆ. ಸೊ ಅದಕ್ಕೆ ನಾ ಹೇಳಿದ್ದೇನೆಂದರೆ, ಅನಿಮಲ್ಸ್ ನೀವು ಲವ್ ಕೊಟ್ಟರೆ ಲವ್ ಕೊಡುತ್ತೆ 100%. ನಾವು ಹಾವುಗಳನ್ನ ಸಾಕು ಪ್ರಾಣಿಯಾಗಿ ನಮ್ಮ ಮನೇಲಿ ಸಾಕ್ಬೋದಾ? ಚಾನ್ಸೇ ಇಲ್ಲ. ಅದಕ್ಕೆ ಸೆಂಟಿಮೆಂಟೇ ಇಲ್ಲ. ಓ. ಆಮೇಲೆ ಸ್ನೇಕ್ನ ಸಾಕೋಗಿಲ್ಲ. ವೈಲ್ಡ್ ಲೈಫ್ ಆ್ಯಕ್ಟ್ ಅಂತ ಬರುತ್ತೆ. ಆ್ಯಕ್ಟಲ್ಲಿ ಯಾವ ಅನಿಮಲ್ಸ್ ಇಡ್ಬೋದು ಇಡಬಾರ್ದು ಅಂತ ಇದೆ. ನೀವು ಆ್ಯಕ್ಚುಲಿ ಗಿಣಿನೂ ಸಾಕೋಂಗಿಲ್ಲ, ಗುಬ್ಬಚ್ಚಿ ಸಾಕೋಂಗಿಲ್ಲ, ಕಾಗೆ ಸಾಕೋಂಗಿಲ್ಲ, ಸ್ನೇಕ್ ಸಾಕೋಂಗಿಲ್ಲ. ಇದೆಲ್ಲ ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಬರುತ್ತೆ. ಸಾಕೋದು ಅಕಸ್ಮಾತ್ ಗೊತ್ತಾದರೆ ನೋಟಿಸ್ ಬರುತ್ತೆ ಮನೆಗೆ. ಅದಕ್ಕೆ ಇಲ್ಲ. ಯಾವಾಗಲಿಂದ ಇವೆಲ್ಲ 1972 ಆ್ಯಕ್ಟ್. ಇವಾಗ ಹಾವುಗಳಿಂದ ನಿಮ್ಮ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಲೆಸನ್ನ ಕಲ್ತಿದ್ದೀರಾ ನೀವು? ಏನು ಲೆಸನ್ ಅಂದರೆ ಇಷ್ಟೇ, ಹಾವು ಕಿವಿ ಕೇಳಲ್ಲ, ಹ್ಮ್. ಎಷ್ಟೇ ಪಡ್ಕೊಂಡ್ರೂ ಗೊತ್ತಾಗಲ್ಲ. ಅದೊಂದು ಲೆಸನ್ ಕಲ್ತ್ಕೊಂಡೆ. ಯಾರು ಎಷ್ಟೇ ಪಡ್ಕೊಳ್ಳಿ ಸೈಲೆಂಟಾಗಿ ಇದ್ಬಿಡೋದು ಅಂತ. ಅವ್ರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಮ್ಮ ಪಾಡಿ ಹಾವು ಮಾತಾಡೋಕ್ಕೆ ಬರಲ್ಲ, ಅವ್ರು ಏನೇ ಮಾತ್ರ ನಾವು ಮಾತಾಡೋದು ಬೇಡ. ಹಾವಿಗೆ ಕಣ್ಣು ಮಂಜಾಗಿ ಕಾಣುತ್ತೆ, ಸೈಲೆಂಟಾಗಿ ಇದ್ಬಿಡು ನೋಡೋದು. ಅದಕ್ಕೆ ನಾನು ಹೇಳಿಗೆ, ಕಣ್ಣಿದ್ದು ಕುರುಡನಾಗಿ, ಕಿವಿ ಇದ್ದು ಕಿವುಡನಾಗಿ, ಬಾಯಿ ಇದ್ದು ಮೂಕನಾಗಿದ್ದರೆ ಜೀವನದಲ್ಲಿ ಎಲ್ಲನ ಬದುಕು. ಮೂಕನಾಗಿರಬೇಕು, ಜಗದೊಳು ಜ್ವಾಕೆಯಾಗಿರಬೇಕು ಅಂತ. ನಾವು ಈ ಸ್ಟೂಡೆಂಟ್ಸ್ ಆಗಿ ಏನನ್ನು ಕಲಿಬೋದು ಸರ್? ನೀವು ಸ್ಟೂಡೆಂಟ್, ನಾನು ಸ್ಟೂಡೆಂಟೇ. ಹೌದು, ಎಲ್ಲರೂ ಸಾಯತಂಕೆಲ್ಲ ಸ್ಟೂಡೆಂಟೇ, ಒಂದಲ್ಲ ಒಂದು ಕಲಿತಾರೆ. ನಾನು ಹೇಳೋದಿಷ್ಟೇ, ಯಾರಿಗೆ ಮಾನವೀಯತೆ ಇದೆ ಅವ್ನು ಮನುಷ್ಯ. ಹ್ಯುಮ್ಯಾನಿಟಿ, ಅವ್ನು ಮನುಷ್ಯ. ನಾನು ಹೇಳೋದಿಷ್ಟೇ, ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ನಮ್ಮ ಕಂಟ್ರಿಗೆ ಒಳ್ಳೆ ಸಿಟಿಸನಾಗಿ ಬೆಳೀರಿ ಅಂತ. ಏನು ಬೇಕಾನ ಕಲಿಬೋದು, ಒಳ್ಳೇದು. ಕೆಟ್ಟದ್ದು ಕಲಿಯೋದು ಈಸಿ. ಸೊ ಒಳ್ಳೇದು ಕಲಿಬೇಕು. ಬಸಿ ಹೇಗೆ ಅಂದರೆ, ಇಫ್ ಯು ವಾಂಟ್ ಎ ಗುಡ್ ಸ್ಮೆಲ್, ಈಗ ಗಂಧದ ಸ್ಮೆಲ್ ಬೇಕು ಅಂದ್ರೆ ಹೆಂಗೆ ತೊಗೋತೀರಾ ನೀವು? ಹಿಂಗೆ ಬಂದ್ಬಿಡ್ತಾ ಸುಮ್ಮನೆ ಅದು? ಇಲ್ಲ. ಒಂದು ಗಂಧದ ತುಂಡು ಕೊಡ್ತೀನಿ ಕೈಲಿ, ಬಂದ್ಬಿಡುತ್ತಾ ಅದು ಸ್ಮೆಲ್ಲು? ಇಲ್ಲ. ಏನು ಮಾಡ್ತೀರಾ ಅದನ್ನ ಸ್ಮೆಲ್ ಬರ್ಬೇಕಾರೆ? ನೀರು ಹಾಕ್ತೀವಿ, ಆಮೇಲೆ ನೀರು ಚುಮ್ಸ್ತೀವಿ, ಆಮೇಲೆ ಕಲ್ಗಾಕಿ ಏನು ಮಾಡ್ತೀರಾ? ಹೇಳಿ. ಏನೇನು ತೇಯ್ತೀರಾ, ಉಜ್ಜಿತೀರಾ? ಹಾ, ಹೌದು. ಎಷ್ಟೊತ್ತು ಉಜ್ಜಿತೀರಾ? ಸುಮಾರು ಹೊತ್ತು ಒಂದು 1/4 ಗಂಟೆ ಉಜ್ಜಿತೀರಾ. ಆಮೇಲೆ ವಿಲ್ ಗೆಟ್ ಎ ವೆರಿ ಗುಡ್ ಸ್ಮೆಲ್. ಫ್ರೇಗ್ರೆನ್ಸ್. ಎಫರ್ಟ್ ಹಾಕಿದ್ರೆ ತಾನೆ. ಹೌದು. ಗಲೀಜ್ ಹಂಗಲ್ಲ, ನಾಯಿ ಒಂದು ಗಲೀಜ್ ಮಾಡಿ ಸುಮ್ಮನೆ ತುಳಿದಿದ ತಕ್ಷಣ ಸ್ಮೆಲ್ ಬರುತ್ತೆ. ಗಾಸಿಪ್ ಹಂಗೇನೆ. ಒಳ್ಳೇದು ಬೇಕು ಅಂದರೆ ಎಫರ್ಟ್ ಹಾಕಬೇಕು, ಕೆಟ್ಟದ್ದು ಬೇಕು ಒಂದೇ ನಿಮಿಷ ಸುಮ್ಮನೆ ತುಳಿದೋದ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಸರ್, ನಾನು ಹಲವಾರು ಜನರುಗಳಿಂದ ಏನು ಡಿಫ್ರೆಂಟ್, ಅವ್ರಿಗೆ ಆದರೂ ಸ್ನೇಕ್ಸ್ ಬಗ್ಗೆ ಡಿಫ್ರೆಂಟ್ ಒಪಿನಿಯನ್ಸ್ ಇದೆ, ಪರ್ಸ್ಪೆಕ್ಟಿವ್ಸ್ ಇದೆ. ಆದರೆ ಸ್ವಲ್ಪ ಮಾತುಗಳು ನಂಗೊಂದು ಸ್ವಲ್ಪ ಸಿಮಿಲರ್ ಅಂತ ಅನಿಸಿದೆ. ಅದು ಎಷ್ಟು ನಿಜಾನೋ ಸುಳ್ಳು ಅಂತ ನಂಗೆ ಗೊತ್ತಿಲ್ಲ. ಸೊ ಆ ಕ್ವಶನ್ಸ್ನೆಲ್ಲ ನಾನು ಗ್ಯಾದರ್ ಮಾಡ್ಕೊಂಡಿದ್ದೀನಿ. ಅದು ನಾನು ನಿಮ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮಗೆ ತಿಳಿಸ್ಕೊಡಿ ಸರ್. ಹಾವಿಗೆ ಹಾಲು ಕುಡಿಯಲು ಇಷ್ಟವಿದೆ. ಹಾಲು ಕುಡಿಯೋದೇ ಇಲ್ಲ. ಇಟ್ಸ್ ನಾಟ್ ಎ ಫುಡ್ ಆಫ್ ಎ ಸ್ನೇಕ್. ಇಟ್ಸ್ ಎ ಕಾರ್ನಿವರಸ್. ಇಟ್ಸ್ ಸ್ವ್ಯಾಲೋಸ್, ಲಿಸರ್ಡ್ಸ್, ರ್ಯಾಟ್ಸ್, ಮೈಸ್. ಅದಕ್ಕೇನು ಸಿಕ್ಲಿಲ್ಲ, ಹಾವೇ ತಿನ್ನೋದು. ಹಾವಿನ ನೆರಳೆ ವಿಷಕಾರಿ. ಹಾವು ಕಚ್ಚಿದ್ರೆ ಮಾತ್ರ ವಿಷ ಎಂಟ್ರಿ ಆಗುತ್ತೆ ಹೊರತು ನೆರಳೆಲ್ಲ ಸುಳ್ಳು. ಅಂದರೆ ಹಾವು ಕಂಡು ಬೈದಿಂದಾನೆ ಅರ್ಧಕ್ಕರ್ಧ ಜನ ಸತ್ತೋಗ್ಬಿಡ್ತಾರೆ. ಈಗ ನೀನು ಸುಮ್ಮನೆ ಎಲ್ಲೋ ನಿಂತಿರ್ತೀಯ, ನಾನು ಆಟ ಆಡ್ಸೋಕೆ ಒಂದು ಹಗ್ಗ ಎತ್ಕೊಂಡ್ಬಂದು ಜೋರಾಗಿ ಎಸ್ಬಿಟ್ಟು ಹಾವು ಏನಾಗುತ್ತೆ ನಿನಗೆ? ಹೆದರಿಕೆ ಆಗುತ್ತೆ, ಮೂರ್ಛೆ ಹೊಟ್ಟೋಗ್ಬಿಡ್ತೀಯ, ಗಾಬರಿಗೆ. ಅದಕ್ಕೆ ಆ ಥರ ಅಂತಾರೆ. ಜಸ್ಟ್ ನೆರಳು. ಜಸ್ಟ್ ನೆಕ್ಸ್ಟ್ ಸರ್, ಇವಾಗ ನಾವು ಮೂವಿಗಳಲ್ಲಿ ಸಾಂಗ್ನಲ್ಲೆಲ್ಲ ಕೇಳಿದ್ದೀವಿ ಹಾವಿನ ದ್ವೇಷ 12 ವರ್ಷ ಅಂತ. ಅದು ನಿಜವಾಗ್ಲೂ ಆ ಒಂದು ದ್ವೇಷನ 12 ವರ್ಷ ತನಕ ಸಾಧಿಸುತ್ತಾ? ಹಾವಿನ ದ್ವೇಷ 12 ವರ್ಷ ಹೇಳಿದೆ. ನೆಕ್ಸ್ಟ್ ಇನ್ನೊಂದು ಹೇಳಲಿಲ್ವಲ್ಲ, ನಿನ್ನ ರೋಷ, ನನ್ನ ರೋಷ 100 ವರ್ಷ. ಎಷ್ಟು ಜನ 100 ವರ್ಷ ಬದುಕಿದ್ದಾರೆ ಈಗ? ಹೌದು. ಅದಕ್ಕೆ ತಕ್ಕಂತೆ ಲಿರಿಕ್ಸ್ ಬೇಕಾಗಿತ್ತು. 1972ನೇ ಇಸ್ವಿಲಿ ಪುಟ್ಟಣ್ಣ ಕಣಗಳ ಡೈರೆಕ್ಷನ್ಲಿ ನಾಗರಾವು ಸಿನಿಮಾ, ತರಾಸು ಅವ್ರ ಕತೆ, ವಿಷ್ಣುವರ್ಧನ್ ಹೀರೋ, ಆರ್ತಿ ಹೀರೋಯಿನ್ನು.
ಅಶ್ವಥರು ಮೇಷ್ಟ್ರ ರೋಲು ಚಿತ್ರದುರ್ಗದಲ್ಲಿ ನಡೆಯುತ್ತೆ. ಅದಕ್ಕೊಂದು ಲಿರಿಕ್ಸ್ ಬೇಕಾಗುತ್ತೆ. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ ಅಂತ ಬರುತ್ತೆ. ಸೊ ಅದಕ್ಕೊಂದು ಲಿರಿಕ್ಸ್ ಬೇಕಾಗುತ್ತೆ, ಅದಕ್ಕೆ ಬರುತ್ತೆ. ಯಾವ ಹಾವು 12 ವರ್ಷ ದ್ವೇಷ ಇಟ್ಸ್ ಸ್ಮಾಲ್ ಬ್ರೈನ್, ಮೆಮೊರಿ ಇಲ್ಲ ಅದಕ್ಕೆ, ಇಟ್ಸ್ ವೆರಿ ಸ್ಮಾಲ್ ಬ್ರೈನ್ ಅಷ್ಟೇ. ಹಾವು ತನ್ನ ಕಣ್ಣಿನಿಂದ ಮನುಷ್ಯನನ್ನು ಹಿಪ್ನೋಟೈಸ್ ಮಾಡುತ್ತದೆ. ನೀನೇ ನಂಗೆ ಹಿಪ್ನಟೈಸ್ ಆಗಲ್ಲ, ನಾವೇನು ಇಂಪಾಸಿಬಲ್. ಹಿಪ್ನಟೈಸ್ ಎಲ್ಲ ಆಗಬೇಕು ಟೇಕ್, ಅದಕ್ಕೆಲ್ಲ ಇದಿದೆ ಕಂದ. ಹೇಗೆ ಅಂದರೆ ಈಗ ಹಿಪ್ನಟಿಸಮ್ ಅನ್ನೋದು ಸುಮ್ಮನೆ ನೋಡಿದ ತಕ್ಷಣ ಹಿಪ್ನಟೈಸ್ ಆಗಲ್ಲ, ಅದಕ್ಕೆಲ್ಲ ವಿದ್ಯೆಗಳಿದೆ. ಅದನ್ನು ನೋಡಿ ಕಣ್ಣಿಂದ ಕಣ್ಣಿಟ್ಟು ನೋಡಿ ಅದನ್ನ ನಿನ್ನನ್ನು ನನ್ನ ಕಂಟ್ರೋಲ್ ಕೊಡೋದು ವೈಟ್. ನಾವು ನೀನು ಯಾಕೆ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಹೋಗ್ತೀಯ ಹಿಪ್ನಟೈಸ್ ನೀನು ಅದು ಮುಂದೆ ಹಿಂಗೆ ಕೂತಿರುತ್ತಾ ನೀನು 10 ನಿಮಿಷ 10-15 ನಿಮಿಷ ಬೇಕು ಹಿಪ್ನಟೈಸ್ ಆಗೋಕ್ಕೆ. ನೀನು ಅದು ಮುಂದೆ ಹಿಂಗೆ ಕೂತಿರ್ತೀಯ ಸುಳ್ಳು ಕಣ ಅದೆಲ್ಲ. ಹಾವು ತನ್ನ ಹಲ್ಲು ಮುರಿದರೆ ಮತ್ತೆ ಬೆಳೆಸುತ್ತದೆ. ಸತ್ತೋಗ್ಬಿಡುತ್ತೆ, ಕೆಲವು ಹಾವುಗಳು ಸತ್ತೋಗುತ್ತೆ. ಹಾವನ ಏನಾದ್ರು ಹಲ್ಲು ಸತ್ತೋಗುತ್ತೆ, ಫಂಗಸ್ ಎಲ್ಲ ಫಾರ್ಮ್ ಆಗಿಬಿಡುತ್ತೆ. ಹಾವು ಸಂಗೀತಕ್ಕೆ ನೃತ್ಯ ಮಾಡುತ್ತದೆ. ತಿರ್ಗಾ ಮೂವಿಗಳೆಲ್ಲ ಅದೇ ಸ್ನೇಕ್ ಚಾಮಸ್ ಇನ್ಸ್ಟ್ರೂಮೆಂಟ್ ನೆಲ್ಲ ಪ್ಲೇ ಮಾಡಿದಾಗ ಅದಕ್ಕೆ ಅವರು ಪುಂಗಿ ಬರ್ಸೋದು ಏನಕ್ಕೆ ಅಂದರೆ ಜನನ್ನ ಅಟ್ರಾಕ್ಟ್ ಮಾಡೋಕ್ಕೆ. ಇಲ್ಲೊಂದು ಕಡೆ ಹಾವು ಆಡಿಸಿ ನೋಡಕ್ಕೆ ಹೋಗೋಣ ಅಂತ. ಹಾಗೆ ಹಾವು ಕಿವಿನೇ ಕೇಳಲ್ಲ, ಮ್ಯೂಸಿಕ್ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ? ವೈಬ್ರೇಷನ್ಸ್ ಇಂದ, ಓನ್ಲಿ ಗ್ರೌಂಡ್ ವೈಬ್ರೇಷನ್ ಗೊತ್ತಾಗುತ್ತೆ ಅದಕ್ಕೆ. ಹಾವು ಹಸಿವಿನಿಂದ ಮನುಷ್ಯನನ್ನು ನುಂಗಬಹುದು. ಇಲ್ಲಿ ತನಕ ಮನುಷ್ಯ ನುಂಗಿರೋ ರೆಕಾರ್ಡ್ ಇಲ್ಲ. ಔಟ್ ಆಫ್ ಕಂಟ್ರಿಲಿ ಅನಕೊಂಡ ಅನ್ನೋದು ಬೇಕಾದ್ರೆ ನುಂಗುತ್ತೆ, ಇಟ್ಸ್ ವ್ಯಾಲ್ಯೂಸ್ ಫುಡ್ ಅದೇ. ಬಟ್ ಇಲ್ಲಿ ತನಕ ಇಂಡಿಯಾದಲ್ಲಿ ರೆಕಾರ್ಡ್ ಇಲ್ಲ. ಹಾವು ಕಲ್ಲಿನ ಮೇಲೆ ಕುಳಿತರೆ ಮಳೆಯಾಗುತ್ತದೆ. ಆ ಥರ ಇದ್ರೆ ಮಳೆ, ಬೇಸಿಗೆ ಕಾಲದಲ್ಲಿ ಮಳೆ ಇಲ್ದಿರೋ ರೈತರೆಲ್ಲ ತೊಗೊಂಡಾಗ ಅವನ ಕಲ್ ಮೇಲೆ ಕುಡಿಸ್ಬಿಡೋರು, ಅದರ ಸುಳ್ಳು ಕಂದ. ಸರ್, ಇವಾಗ ನಿಮ್ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ, ನಿಮ್ಮ ಅಭಿಮಾನಿಗಳು ತುಂಬಾ ಇದ್ದಾರೆ, ಅವರು ನಿಮ್ಮನ್ನ ಹೀರೋ ಆಗಿ ನೋಡ್ತಾರೆ. ಸೊ ನಿಮ್ಮ ಲೈಫ್ನಲ್ಲಿ ನಿಮ್ಮ ಹೀರೋ ಯಾರು ಸರ್? ನಾನು ದಯವಿಟ್ಟು ಕೇಳ್ಕೊತೀನಿ, ನನ್ನನ್ನು ಹೀರೋ ಥರ ನೋಡಬೇಡಿ. ಐ ಆಮ್ ನಾಟ್ ಎ ಹೀರೋ, ಐ ಆಮ್ ಎ ಝೀರೋ. ಇನ್ ಫ್ರಂಟ್ ಆಫ್ ನೇಚರ್ ವಿ ಆರ್ ಆಲ್ ಝೀರೋ. ನೇಚರ್ ಇಸ್ ಎ ಹೀರೋ. ನನ್ನ ಜೀವನದಲ್ಲಿ ಸುಮಾರು ಜನ ನನಗೆ ಮಾರ್ಗದರ್ಶಿಗಳಿದ್ದಾರೆ. ಹೀರೋ ಅಂತ ಹೇಳಕ್ಕೆ ಹೋಗಲ್ಲ, ಮಾರ್ಗದರ್ಶಿಗಳಿದ್ದಾರೆ. ನಮ್ಮ ಮೇಷ್ಟ್ರುಗಳಿದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಚಿತ್ರನಟ ವಿಷ್ಣುವರ್ಧನ್ ಅವರಿದ್ದಾರೆ. ನಾನು ಎಲ್ಲರಿಗಿಂತ ತುಂಬ ಬೇಜಾರಾಗಿದ್ದು, ನನ್ನ ಲೈಫಲ್ಲಿ ಒಬ್ಬರು ವ್ಯಕ್ತಿ ಭೇಟಿ ಆಗಲಿಲ್ಲ. ಒಬ್ಬರು ಚಿತ್ರನಟ ಅಂದರೆ ವಜ್ರಮುನಿ, ಅವ್ರನ್ನ ಭೇಟಿ ಆಗಲಿಲ್ಲ. ಅವರು ಭಾರಿ ಒಳ್ಳೆ ಮನುಷ್ಯ. ಇಟ್ಸ್ ನಾಟ್ ವಿಲನ್ ರೋಲ್ ಮಾಡಿರ್ಬೋದು, ಬಟ್ ಇಟ್ಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಆ ಥರ ನಂಗೆ ಗೈಡೆನ್ಸ್ ಕೊಟ್ಟಿರೋರು ಸುಮಾರು ಜನ ಇದ್ದಾರೆ. ನನಗೆ ಯಾರು ಗೈಡೆನ್ಸ್ ಕೊಡೋ ಅವರೇ ನನ್ನ ಹೀರೋ. ನೀನು ಯಾರು ಒಳ್ಳೆ ದಾರಿ ಕರ್ಕೊಂಡು ಹೋಗ್ತಾರೋ ಈಸ್ ಎ ಹೀರೋ. ಹೌದು. ಸೊ ಆ ಥರ ಸುಮಾರು ಜನ ಇದ್ದಾರೆ ನನ್ನ ಜೀವನದಲ್ಲಿ. ಸುಮಾರು ಜನ ನನಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಟೀಚರ್ಸ್ ಇದ್ದಾರೆ. ನಾವು ಸ್ಕೂಲಲ್ಲಿ ಕಲಿಬೇಕಾದ್ರೆ ನಮಗೆ ವಿದ್ಯಾ ವಿನಯ ಜ್ಞಾನ ಹೇಳ್ಕೊಡ್ತಾಯಿದ್ರು, ಆ ಥರ ಟೀಚರ್ಸ್. ಬಟ್ ಚೆನ್ನಾಗಿತ್ತು ಆಗ. ನಾನು ಅದಕ್ಕೆ ಹೇಳೋದೇನೆಂದರೆ, ಜೀವನದಲ್ಲಿ ನಾವು 5ಕ್ಕೆ ಬಹಳ ಮುಖ್ಯವಾದ ಗೌರವ ಕೊಡಬೇಕು. ಮೊದಲನೇ ಗೌರವ ನೇಚರ್. ನೇಚರ್ ಇಸ್ ಎ ಮದರ್, ನೇಚರ್ ಇಸ್ ಎ ಬೆಸ್ಟ್ ಟೀಚರ್. ವಿತೌಟ್ ನೇಚರ್ ದೇರ್ ಇಸ್ ನೋ ಫ್ಯೂಚರ್. ನಿನಗೆ ನೀರು, ಆಹಾರ, ಗಾಳಿ, ಬೆಳಕು ಎಲ್ಲಿಂದ ಸಿಗ್ತಾ ಇದೆ? ಪರಿಸರದಿಂದ, ನೇಚರಿಂದ ಸಿಗ್ತಿದೆ. ಎಲ್ಲ ತೊಗೊಂಡಿದ್ಯಲ್ವ? ಈಗ ಎಲ್ಲ ತೊಗೋತೀಯಲ್ವ? ನೈಟ್ ಮಲ್ಕೋತೀಯ. ಎಷ್ಟು ಜನ ನೇಚರ್ಗೆ ಥ್ಯಾಂಕ್ಸ್ ಹೇಳಿ ಮಲ್ಕೋತಾರೆ? ಇವತ್ತು ನಂಗೆ ನೀರು ಕೊಟ್ಟಿದ್ಯಾ, ಆಹಾರ ಕೊಟ್ಟಿದ್ಯಾ, ಗಾಳಿ ಕೊಟ್ಟಿದ್ಯಾ, ಬೆಳಕು ಕೊಟ್ಟಿದ್ಯಾ, ಇವತ್ತು ನಿಂಗೊಂದು ವಂದನೆ. ನಾಳೆ ಬೆಳಿಗ್ಗೆ ಕೇಳಿಲ್ಲ ಸರ್. ನೇಚರ್ ಅದನ್ನು ಅಭ್ಯಾಸ ಇಟ್ಕೋಬೇಕು. ಎರಡನೇದು ಜನ್ಮ ಕೊಟ್ಟಿರೋ ತಾಯಿ ತಂದೆ. ಮೊದಲನೇದು ಪರಿಸರ ದೇವೋಭವ ಆಯಿತು. ಎರಡನೇದು ಮಾತೃ ದೇವೋಭವ, ಪಿತೃ ದೇವೋಭವ. ಈಗ ನಿಂದು ವಾಟರ್ ಬಾಟ್ಲ್ ಇದೆ, ಅದು ಕಳೆದವ್ರು ಇನ್ನೂ ಏನು ಮಾಡ್ತೀಯ ನೀನು? ಬೇರೆ ತಗೋತೀನಿ. ಈ ಫ್ಯಾನ್ ಹಾಳಾಗೋದ್ರೆ ಏನು ಮಾಡ್ತೀಯಾ? ಬೇರೆ ತಗೋತೀನಿ. ಈ ಲೈಟ್ ಹೋಗ್ಬಿಟ್ಟು ಏನು ಮಾಡ್ತೀಯಾ? ಬೇರೆ ಪರ್ಚೇಸ್. ಮೊಬೈಲ್ ಹಾಳಾದ್ರೆ ಏನು ಮಾಡ್ತೀಯಾ? ಬೇರೆ ತಗೋತೀನಿ. ಗಾಡಿ ಕಳೆದವ್ರೆ ಏನು ಮಾಡ್ತೀಯಾ? ಅದನ್ನು ಬೇರೆ ತಗೋತೀನಿ. ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಇದೆ ಅಲ್ವಾ? ಹೌದು. ಅಪ್ಪ ಅಮ್ಮಂಗೆ ಇಲ್ಲ. ಪ್ರಪಂಚದಲ್ಲಿ ಸಬ್ಸ್ಟಿಟ್ಯೂಟ್ ಇಲ್ಲದೆ ಇರೋದು ಅಪ್ಪ ಅಮ್ಮ. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಪೇರೆಂಟ್ಸ್. ಅದಕ್ಕೆಲ್ಲ ಮಕ್ಕಳಿಗೆ ಹೇಳೋದು. ಮಕ್ಕಳು ತಂದೆ ತಾಯಿ ಇಲ್ದಿರೋ ನೋಡಿ ಹೇಳ್ತಾರೆ, ನಮ್ಮಪ್ಪ ಇಲ್ಲ, ಅಮ್ಮ ಇಲ್ಲ, ನಾವೇ ಬೆಳೆದ್ವಿ. ನಿಮ್ಮ ಅಪ್ಪ ಅಮ್ಮ ಇದ್ರು ವೆರಿ ಲಕ್ಕಿ. ಯಾವ ಅಪ್ಪ ಅಮ್ಮನೂ ಕೆಟ್ಟೋರಲ್ಲ, ಎಲ್ಲ ಮಕ್ಕಳಿಗೆ ಮಾಡೋದವರು. ಅಪ್ಪ ಹೊರಗಡೆ ಹೋಗಿ ಅವ್ರ ಕೈಲಿ ಬೈಸ್ಕೊಂಡು ದುಡ್ಕೊಂಬರ್ತಾನೆ ಮಕ್ಕಳಿಗೆ, ಅಮ್ಮ ಅಡುಗೆ ಮನೆ ಕೆಲಸ ಮಾಡ್ತಾನೆ ಅಪ್ಪನಿಗೆ. ಬಟ್ ಅಪ್ಪನ ಪಾತ್ರ ಭಾಳ ದೊಡ್ಡದು. ಅಪ್ಪ ಇಡೀ ಸಂಸಾರದ ಹೊರೆನೇ ಹೊರಬೇಕು. ಆದರೆ ಅಮ್ಮ ಹೇಳ್ಕೊಡ್ತಾಳೆ, ಅಪ್ಪ ಕೆಟ್ಟವನು, ಅಪ್ಪ ಬಂದರೆ ಬೈತಾನೆ, ಅಪ್ಪಂಗೆ ಹೇಳ್ತೀನಿ ಅಂತ ಅಪ್ಪ ಶತ್ರು ಆಗ್ಬಿಡ್ತಾನೆ. ಅಮ್ಮ ಹೆಂಗೆ ಅಂದರೆ ಕಣ್ಣೀರು ಹಾಕ್ಬಿಟ್ಟು ಮಕ್ಕಳು ಒಳ್ಳೆಯವಳಾಗ್ತಾಳೆ. ಅಪ್ಪ ಇಲ್ಲಿ ಹೇಳೋದು ಯಾರಿಗೂ ಗೊತ್ತಾಗಲ್ಲ. ಅಪ್ಪನ ಅಂಡರ್ವೇರ್ ಹರಿದೋಗಿರುತ್ತೆ, ಬನೀನು ಹರಿದೋಗಿರುತ್ತೆ,
ಹಬ್ಬ ಬಂದ ಅಯ್ಯೋ ನನ್ನ ಮಕ್ಳಿಗೆ ಬಟ್ಟೆ ತೊಗೊಳಬೇಕು ಅಂತಾನೆ. ಅವ್ನು ಅರ್ಧೋಗಿರೋ ಚಪ್ಪಲಿ ಅದಕ್ಕೆ ಹಾಕಿದ್ರು ಮಕ್ಳಿಗೆ ಒಳ್ಳೆ ಬಟ್ಟೆ ತಗೊಡ್ತಾನೆ, ಹೆಂಡ್ತಿಗೆ ಸೀರೆ ತರ್ತಾನೆ, ಮನೆ ಸಾಮಾನಿಲ್ಲ ಸಾಲ ಮಾಡಿ ತರ್ತಾನೆ, ಆ ಸಾಲ ಅವನೇ ತೀರಿಸ್ಬೇಕು. ಸಾಲ ಕೊಡೋದು 2 ದಿನ ಅಂಗಡಿಯವ್ನು ಲೇಟ್ ಆದರೆ ಅಂಗಡಿಯವ್ನು ಬೈತಾನೆ, ಅಮ್ಮಂಗೆ ಬೈಯಲ್ಲ ಅಪ್ಪಂಗೆ ಮಕ್ಳಿಗೆ ಬೈಯಲ್ಲ. ಎಲ್ಲಿ ಸಮಯ ದುಡ್ಡೇ ಕೊಳಿಲ್ವಲ್ರಿ ಅಂತಾನೆ ಎಲ್ಲದ್ರಿಗೂ. ಅಷ್ಟು ಅವಮಾನ ತಡ್ಕೊಂಡು ಇಡೀ ಸಂಸಾರವನ್ನು ಸಾಗಿಸೋದೆ ಅಪ್ಪ ಅಮ್ಮ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ಅವರೇನೇ ಪ್ಲ್ಯಾನಿಂಗ್ ಮಾಡ್ಬಿಟ್ಟು ನಾವು ಬರ್ತಿದ್ವು ಭೂಮಿ ಮೇಲೆ ಇಲ್ಲ. ಅದಕ್ಕೆ ಎಲ್ಲ ಮಕ್ಕಳಿಗೂ ಕೇಳ್ಕೊಳ್ಳೋದಿಷ್ಟೇ, ಮನೆಯಿಂದ ಹೊರಗಡೆ ಹೋಗುವಾಗ ದಯವಿಟ್ಟು ನಿಮ್ಮ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡೋಗಿ. ಮೊಬೈಲ್ ಕೊಡಿಸು ಅಂತ ಹಠ ಮಾಡಬೇಡಿ, ಗಾಡಿ ಕೊಡಿಸು ಅಂತ ಹಠ ಮಾಡಬೇಡಿ. ಅವನದು ದುಡ್ಡಿದ್ರೆ ಅವ್ನು ತೆಕ್ಕೊಡ್ತಾನೆ, ಸಾಲ ಮಾಡಿ ಯಾಕೆ ತಗೋತೀರಿ, EMI ಯಾಕೆ ಕೇಳ್ತೀರಾ? ಅಪ್ಪ ನನಗೆ ಬೇಕೇ ಬೇಕು, ನನ್ನ ಫ್ರೆಂಡ್ ಒಂದು ಆ್ಯಂಡ್ರಾಯ್ಡ್ ತೊಗೊಂಡಿದ್ದಾನೆ 30,000 ತೆಕ್ಕೊಡೋದು, ಅದೇ 30,000 ಏಜ್ ಫೀಸ್ ಕಟ್ಟಬೇಕು. ಅವನು ಸಂಸಾರ ನಿಭಾಯಿಸ್ಬೇಕು, ಯೂನಿಫಾರ್ಮ್ ತೆಕ್ಕೊಡ್ಬೇಕು, ಬಸ್ಸು ಕೊಡಬೇಕು, ಸಿಲಿಂಡ್ರು ಕೊಡಬೇಕು. ಸೊ ನಾ ಹೇಳೋದಷ್ಟೇ. ಸೊ ಸಬ್ಸ್ಟಿಟ್ಯೂಟ್ ಇಲ್ಲ. 3ನೇದು ಕೃಷಿಕ ದೇವೋಭವ. ರೈತರು ಯಾರು ರೈತರಿಗೆ ಮರ್ಯಾದೆ ಕೊಡ್ತಾರೆ ಅಂದರೆ, ಯಾರು ತಾವು ತಿಂತಕ್ಕಂಥ ತಟ್ಟೆಯಲ್ಲಿ ಒಂದು ಅಗಳು ಅನ್ನವನ್ನು ಚೆಲ್ಲೋದಿಲ್ಲ. ದೇ ವಿಲ್ ಗಿವ್ ರೆಸ್ಪೆಕ್ಟ್ ಫಾರ್ ಫಾರ್ಮರ್ಸ್. ಮದುವೆ ಮನೆಗೆ ಹೋಗ್ತಿರಲ್ವ, ಹಿಂದೆ ಮದುವೆ ಅಂದರೆ ಯಾವ ಥರ ಇತ್ತು ಅಂದರೆ, ಒಂದು ಬಾಳೆ ಎಲೆ ಹಾಕೋರು, ಬಾಳೆ ಎಲೆ 2 ಪಲ್ಯ ಹಾಕೋರು, 2 ಕೋಸಂಬರಿ ಹಾಕೋರು, ಪಾಯಸ ಹಾಕೋರು, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಅನ್ನ ಸಾಂಬಾರು, ಅನ್ನ ಸಾರು, ಒಂದು ಪಾಯಸ, ಒಂದು ಸ್ವೀಟ್ ಹಾಕೋರು. ಅವಾಗ ಸ್ವೀಟ್ ತಿನ್ನೋಕೆ ನಮ್ಗೆ ಆಸೆ ಇತ್ತು. ಅವು ಮಾಡ್ತಿದ್ದ ಸ್ವೀಟ್ ಯಾವುದು? ಒಂದು ಲಾಡು, ಒಂದು ಬಾದ್ಶಾ, ಒಂದು ಮೈಸೂರು ಪಾಕು, ಒಂದು ಒಬ್ಬಟ್ಟು, ಈ ಥರ ಚಿರೋಟಿ. ಇವತ್ತು ನಿಮಗೆ ಎಲ್ರಿಗೂ ಶುಗರ್ ಇದೆ, ಸ್ವೀಟೇ ತಿನ್ನಲ್ಲ, 15-50 ಥರ ಸ್ವೀಟ್ ಮಾಡಿಸ್ತಾರೆ. ನೀವು ಹೊರಗಡೆನೇ ಇದು ತಿನ್ಕೊಂಡು ಹೊರಟೋದ್ರೆ ಚಾಟ್ಸು, ಒಳಗಡೆ ಏನು ಊಟ ಮಾಡ್ತೀರಾ? ಒಂದು ಮದುವೆ ಮೇಲೆ ಎಷ್ಟು ಅನ್ನ ವೇಸ್ಟ್ ಆಗ್ತಿದೆ ಗೊತ್ತಾ? ಹೌದು. ಹಿಂದೆ ಲೋಟದಲ್ಲಿ ನೀರು ಕೊಡ್ತೀರಿ, ಈಗ ಬಾಟ್ಲಲ್ಲಿ ಕೊಡ್ತಾರೆ, 1/4 ಬಾಟ್ಲು ಕುಡಿತಾರೆ, ಮಿಕ್ಕಿದೆಲ್ಲ ವೇಸ್ಟ್ ಮಾಡ್ತಾರೆ. ಡೋಂಟ್ ವೇಸ್ಟ್ ಫುಡ್ ಆ್ಯಂಡ್ ವಾಟರ್. ನೆಕ್ಸ್ಟ್ ವಾರ್ ಆಗೋದೇ ವಾಟರ್ಗೆ ಮತ್ತು ಫುಡ್ಗೆ. ಎಷ್ಟು ದುಡ್ಡಿದ್ರೂ ಊಟ ಸಿಗಲ್ಲ. ಸೊ ಅದಕ್ಕೆ ರೈತರಿಗೊಂದು ಮರ್ಯಾದೆ ಕೊಡಿ. 4 ನಿಮಿಷ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಶಿಕ್ಷಕರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಒಬ್ಬ ಕಮಿಷನರ್ ರಿಟೈರ್ಡ್ ಆಗ್ಬಿಟ್ಟು ಅವ್ನ ವ್ಯಾಲ್ಯೂ ಕಳ್ಕೊತಾನೆ. ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಯಾರೇ ಆಗಿರಲಿ ಅವ್ನ ವ್ಯಾಲ್ಯೂ ಕಳ್ಕೊತಾನೆ. ಒಬ್ಬ MLA ಸೋತ್ಬಿಟ್ರೆ ಎಕ್ಸ್ ಆಗಿಬಿಡ್ತಾನೆ. ಇಲ್ಲಿ ತನಕ ಎಕ್ಸ್ ಟೀಚರ್ ಅಂತ ಕೇಳಿದ್ದೀರಾ ನೀವು? ಇಲ್ಲ. ರಿಟೈರ್ಡ್ ಆದಮೇಲೂ ಪೋಸ್ಟ್ ವ್ಯಾಲ್ಯೂ ಇರೋ ಪೋಸ್ಟ್ ಅಂದರೆ ಒಂದೇ ಪೋಸ್ಟ್, ಅದು ಟೀಚರ್ ಪೋಸ್ಟ್ ಮಾತ್ರ. ಅವ್ರಿಗೊಂದು ಮರ್ಯಾದೆ ಕೊಡಿ. ಕೊನೆಯದು, ನೀವು ಹ್ಯಾಪಿಯಾಗಿದ್ದೀರಲ್ವ, ಅಪ್ಪ ಅಮ್ಮನ ಜೊತೆ ಇದ್ದೀರಲ್ವ, ಹೌದು, ಟೈಮ್ಗೆ ಊಟ ಮಾಡ್ತೀರಲ್ವ, ಚಳಿ ಆದಾಗ ಬ್ಲ್ಯಾಂಕೆಟ್ ಅದು ಗೊತ್ತಿರಲ್ವ, ಸೆಕೆ ಆದಾಗ ಫ್ಯಾನು AC ಹಾಕೋತಿರಲ್ವ, ವೆಹಿಕಲೆಲ್ಲ ಓಡಾಡ್ತೀವಿ, ಟೈಮ್ಗೆಲ್ಲ ತಿಂತೀವಿ, ಫ್ಯಾಮಿಲಿ ಜೊತೆ ಇದ್ದಾರೆ, ವೆರಿ ಹ್ಯಾಪಿ. ಚಳಿ ಮಳೆ ಗಾಳಿ ಅಂದೆ, ಊಟ ನಿದ್ರೆ ಬಿಟ್ಟು ಹಗಲು ರಾತ್ರಿ ಅಂದೆ, ತಮ್ಮ ಹೆಂಡತಿ ಮಕ್ಕಳನ್ನ ಮರೆತು ತಮ್ಮ ಜೀವದ ಹಂಗನ್ನು ತೊರೆದು ನಮ್ಮ ಜೀವವನ್ನು ನಮ್ಮ ದೇಶವನ್ನು ಕಾಯ್ತಿರ್ತಕ್ಕಂಥ ಸೈನಿಕರು, ಇವ್ರಿಗೊಂದು ಮರ್ಯಾದೆ ಕೊಡಬೇಕು. ಸೊ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್. ಇವರು ನಮ್ಮ ಕಣ್ಗಳಿದ್ದಂಗೆ, ಇದನ್ನು ಕಾಪಾಡಿ. ಅದಕ್ಕೆಲ್ಲ ಮಕ್ಕಳಿಗೆ ಹೇಳೋದಿಷ್ಟೇ, ಇದಕ್ಕೆ ಭಾಳ ಗೌರವ ಕೊಡಿ. ತಂದೆ ತಾಯಿ ಭಾಳ ಮುಖ್ಯ. ಸೊ ಈ 5 ಸೂತ್ರ ಇಟ್ಕೊಂಡು ಜೀವನದೆಲ್ಲ ಮುಂದೋದ್ರೆ ಮುಂದೆ ಬರ್ತೀವಿ. ಯಾವತ್ತೂ ಹೇಳೋದಿಷ್ಟೇ ಮಕ್ಕಳಿಗೆ, ಅಪ್ಪ ಅಮ್ಮ ಓದು ಅಂತಾರೆ, ಯಾರಿಗೋಸ್ಕರ ಹೇಳ್ತಾರೆ? ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋಕೆ ಹೇಳ್ತಾರೆ. ಅವ್ರಿಗೇನ ಬೇಕಾಗಿಲ್ಲ, ನೀವು ಓದು ಬಿಡು, ನಿನ್ನಿಷ್ಟ ಅಂತ. ಯು ಆರ್ ನಾಟ್ ಅನಿಮಲ್ಸ್, ಯು ಆರ್ ಹ್ಯೂಮನ್ ಬೀಯಿಂಗ್ಸ್. ಸೊ ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಬಾಳ್ತಾರೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ಈ ಪೂರ್ಣಚೇತನ ಏನು ಪಾಡ್ಕಾಸ್ಟಿಗೆ ನಾವು ಕರೆದಿದ ತಕ್ಷಣ ನೀವು ಅದನ್ನು ಸ್ಪಂದಿಸಿ ಈ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ ನಮ್ಮ ಶಾಲೆ ಕಡೆಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಪಾಡ್ಕಾಸ್ಟಿನಿಂದ ವಿದ್ಯಾರ್ಥಿಗಳಿಗೆ ಮತ್ತು ಜನರಲ್ಲಿ ಇರುವಂಥ ಒಂದು ಕೆಟ್ಟ ಕಲ್ಪನೆ ಏನಾಗಿದೆ, ತಪ್ಪು ಕಲ್ಪನೆ ಹಾವುಗಳ ಬಗ್ಗೆ, ಅದು ಚೇಂಜ್ ಆಗುತ್ತೆ. ಮತ್ತು ನಮಗೆ ಹಾವುಗಳ ಬಗ್ಗೆ ಇನ್ನೂ ತಿಳಿಸಿ ಹೇಗೆ ಸಂರಕ್ಷಣೆ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲ ಸ್ಟಾಫ್ಗೂ, ಪೂರ್ಣಚೇತನ ಸ್ಕೂಲ್ ಸ್ಟೂಡೆಂಟ್ಸ್ಗೂ, ಆಡಳಿತ ಮಂಡಳಿಗೆ, ಅಧಿಕಾರಿ ಮಂಡಳಿ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ.